ಜ್ಯೋತಿಷ್ಯ ಅಂದ್ರೆ ಏನು? ಧರ್ಮಕ್ಕೆ ರಕ್ಷೆ, ಕರ್ಮಕ್ಕೆ ನಕ್ಷೆ ಅಂತ. ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟಿದ್ದು ಯಾಕೆ? ದಿನ ಭವಿಷ್ಯಕ್ಕೆಲ್ಲ ಸೀಮಿತವಾದದ್ದು ಅಲ್ವೇ ಅಲ್ಲ. ವ್ಯಕ್ತಿಗೆ ಬಹಳ ವಿಭಿನ್ನವಾಗಿರುತ್ತಾ? ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇಂಥದ್ದೇ ಆಗತ್ತೆ, ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಈ ರೀತಿ ಆಗುತ್ತೆ, ಅವ್ರು ಈ ತರ ಮಾಡಬಾರ್ದು ಅನ್ನೋದು ಏನಾದ್ರು ಇದೆಯಾ? ಜ್ಯೋತಿಷ್ಯ ಇವತ್ತು ಭಯೋತ್ಪಾದನೆ ಆಗಿದೆ. ಯಾಕೆ ಈ ರೀತಿ ವಿಷಯಗಳನ್ನ ಮುಂದಕ್ಕೆ ತರೋದಿಲ್ಲ? ಕೆಲಸ ಆಗ್ಬಿಡ್ಬೇಕು, ಏನಂದ್ರೆ ಬೀಜ ಬಿತ್ತ ತಕ್ಷಣ ಗಿಡ ಬಂದ್ಬಿಡ್ಬೇಕು. ಖರವಾಗಿ ತಿಳ್ಕೊಂಡಿರುವಂತ ನೀವು ಈ ವಿಷಯಗಳನ್ನ ಯಾಕೆ ಮುಂದೆ ಹೇಳಬಾರ್ದು? ಈ ಥರನೇ ಆಗತ್ತೆ, ಇಂಥ ದಿವಸ ಹಿಂಗಾಗತ್ತೆ, ಆ ಥರ ಯಾರು ಹೇಳ್ತಾರೋ ಅವನು ಜ್ಯೋತಿಷಿ ಅಲ್ಲ. ಯಾವ್ದಾದ್ರು ಗಂಡಾಂತರ ಅನ್ನೋದು ಇದೆಯಾ? ರೋಹಿಣಿ ನಕ್ಷತ್ರದಲ್ಲಿ ಯಾವಾಗ ಸೇರ್ತಾನೋ ಆಗ ಪ್ರಪಂಚದಲ್ಲಿ ಒಂದು ದೊಡ್ಡ ಕೆಡಕಾಗುತ್ತೆ, ಒಂದು ಪ್ರಾಣಿಯಿಂದ ನಾಶ ಆಗುತ್ತೆ. ವಿಜ್ಞಾನ ವಿಷಯದಲ್ಲಿ ಬೇರೆ ದೇಶಗಳು ಯಾಕೆ ಮುಂದಿದೆ? ಮಕ್ಳಿಗೆ ಯಾಕ್ರಿ ಭಗವದ್ಗೀತೆ ಹೇಳ್ಕೊಡ್ತೀರಾ? ಅದು ಆಧ್ಯಾತ್ಮಿಕವಾಗಿರೋದು, ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬಾರ್ದು ಅಂತ ವಯಸ್ಸಾದ್ರು. ಈ ಬಂಗಾರದ ಬೆಲೆಗೂ ಹಾಗೂ ಜ್ಯೋತಿಷಕ್ಕೂ ಯಾವ ರೀತಿ ಸಂಬಂಧ ಇದೆ? ಇಷ್ಟು ವರ್ಷಕ್ಕೆ ಇಷ್ಟ ಆಗುತ್ತೆ, ಈ ತರ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಹೇಳ್ಬೇಕು. ನಮಸ್ಕಾರ. ಇವತ್ತಿನ ವಿಷಯ ಜ್ಯೋತಿಷ್ಯ. ಜ್ಯೋತಿಷ್ಯದ ಬಗ್ಗೆ ನಮ್ಮಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಒಬ್ಬ ಖ್ಯಾತ ಜ್ಯೋತಿಷಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ. ಅವ್ರು ಯಾರಂತೀರಾ? ಅವರೇ ಖ್ಯಾತ ಜ್ಯೋತಿಷಿಗಳಾದ ಅನಸೂಯ ಎಸ್ ರಾಜೀವ್ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ಜ್ಯೋತಿಷ್ಯ ಅನ್ನೋದು ನಾವು ಆಗಿನ ಕಾಲದಲ್ಲಿ ನೋಡಿದಾಗ ಅದು 64 ವಿದ್ಯೆಗಳಲ್ಲಿ ಒಂದು ಅಂತ ಹೇಳ್ತಾರೆ. ಅದು ಆಗಿನ ಕಾಲಕ್ಕೆ ಏನು ಜ್ಯೋತಿಷ್ಯ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿತ್ತು. ಅದರಲ್ಲಿ ನಮಗೆ ತಿಳಿದಿರುವಂಥ ಹಲವಾರು ವಿಚಾರಗಳಿವೆ. ಹಾಗಾದರೆ ಒಂದು ಸಂಕ್ಷಿಪ್ತವಾಗಿ ಜ್ಯೋತಿಷ್ಯ ಅಂದರೆ ಏನು? ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಜ್ಯೋತಿಷ್ಯ ಅಂತಂದರೆ ಜ್ಯೋತಿಸ್ ಧಾತುವಿಗೆ ಅಚ್ ಪ್ರತ್ಯಯ ಸೇರಿ ಜ್ಯೋತಿಷ್ಯ ಆಗುತ್ತೆ. ಜ್ಯೋತಿಷ ಅಂದ್ರೇನು? ಜ್ಯೋತಿ ಅಂದರೆ ಬೆಳಕು ಅಂತ. ಬೆಳಕನ್ನು ತಿಳಿಯಪಡಿಸುವ ಶಾಸ್ತ್ರಕ್ಕೆ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಾರೆ. ಬೆಳಕು ಅಂದ್ರೇನು? ನೋಡಿ, ನಾವು ಕತ್ತಲಲ್ಲಿದ್ವಿ ಅಂದರೆ ಅಜ್ಞಾನದಲ್ಲಿದ್ದೀವಿ, ನಮಗೆ ಜ್ಞಾನ ಇಲ್ಲ. ಆ ಜ್ಞಾನವನ್ನು, ಬೆಳಕೆಂಬ ಜ್ಞಾನವನ್ನು, ಜ್ಞಾನವೆಂಬ ಬೆಳಕನ್ನು ತಿಳಿಸಲ್ಪಡ್ತಕ್ಕಂತಹ ಶಾಸ್ತ್ರಕ್ಕೆ ಜ್ಯೋತಿಷ್ ಶಾಸ್ತ್ರ ಅಂತ ಕರೀತಾರೆ. ನೋಡಿ, ವೇದಗಳು 4, ಎಲ್ರಿಗೂ ಗೊತ್ತಿದೆ. ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದ. ಈ 4 ವೇದಗಳಿಗೆ 6 ಅಂಗಗಳಿವೆ, ವೇದಾಂಗಗಳು ಅಂತ ಕರೀತಾರೆ. ಅದರಲ್ಲಿ ವೇದಾಂಗಗಳಲ್ಲಿ ಅಂಗಗಳು ಅಂದರೆ ಏನು? ಪಾರ್ಟ್ಸ್ ಅಂತಂದರೆ ಮುಖ, ಕಾಲು, ಕೈ, ಕಣ್ಣು, ಆಮೇಲೆ ನಾಲಿಗೆ, ಈ ರೀತಿ ಬರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಇದು 6 ವೇದಾಂಗಗಳು. ಆ ವೇದಾಂಗಗಳಲ್ಲಿ ಜ್ಯೋತಿಷ್ಯಕ್ಕೆ ವೇದದ ಕಣ್ಣು ಅಂತ ಕರೀತಾರೆ. ಹೇಗೆ ನಮ್ಮ ದೇಹದಲ್ಲಿ ನಯನವೇ ಪ್ರಧಾನವೋ ಹಾಗೆ ವೇದಾಂಗಗಳಲ್ಲಿ ಜ್ಯೋತಿಷ್ಯವೇ ಪ್ರಧಾನವಾಗಿರ್ತಕ್ಕಂಥದ್ದು. ಅಷ್ಟು ಮಹತ್ವವುಳ್ಳ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ. ಇದನ್ನು ಆ ಭಗವಂತ, ಯಾಕೆಂದರೆ ವೇದಗಳನ್ನು ಅದು ಬರೆದಿರ್ತಕ್ಕಂಥದ್ದು ಅಲ್ಲ, ಅದು ಭಗವಂತನ ಮುಖದಿಂದ ಬಂದಿರತಕ್ಕಂಥದ್ದು ವೇದಗಳು. ಆ ಭಗವಂತ ಈ ಜ್ಯೋತಿಷ್ ಶಾಸ್ತ್ರವನ್ನು ಗಾರ್ಗೇಯರಿಗೆ ಕೊಟ್ಟ, ಗಾರ್ಗೇಯ ಮಹರ್ಷಿಗಳಿಗೆ ಕೊಟ್ಟು ಇದನ್ನು ನೀನು ಭೂಲೋಕದಲ್ಲಿ ಪ್ರಚುರಪಡಿಸು ಅಂತ ಹೇಳ್ದ. ಆಗ ಗಾರ್ಗೇಯ ಮಹರ್ಷಿಗಳು ಉಳಿದ ಎಲ್ಲ ಮಹರ್ಷಿಗಳಿಗೆ ಅದನ್ನು ಹೇಳ್ತಾ ಬಂದರು. ಅದರಲ್ಲಿ ಪರಾಶರರು, ವರಾಹಮಿಹಿರರು, ಹೀಗೆ ಬೆಳ್ಕೊಳ್ತಾ ಹೋಗುತ್ತೆ. ಈಗಿನ ರಾಮನ್ ತನಕನೂ ಜ್ಯೋತಿಷ್ಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆ ನಮಗೆ ಸಿಕ್ಕಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ 3 ಭಾಗವನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ನಾನು ಹೇಳ್ತಾ ಇರೋದು ಅದರಲ್ಲಿ ಸಿದ್ಧಾಂತ, ಸಂಹಿತ ಹಾಗೂ 3ನೇ ಸಿದ್ಧಾಂತ ಮತ್ತು ಸಂಹಿತ, ಹಾಗೆ ಇನ್ನೊಂದು ಹೋರ ಅಂತ ಕರೀತಾರೆ. ಈ ಸಿದ್ಧಾಂತ ಏನು ಹೇಳ್ತಾರೆ, ಆ ಸಿದ್ಧಾಂತಕ್ಕೆ ಈ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು. ಈ ಗ್ರಹಗಳ ಲೆಕ್ಕಾಚಾರ ಮಾಡ್ತೀವಲ್ಲ, ಅದಕ್ಕೆ ಎಲ್ಲೆಲ್ಲಿದೆ, ಎಷ್ಟೆಷ್ಟು ಡಿಗ್ರಿ, ಒಂದೊಂದು ಎಷ್ಟೆಷ್ಟು ಡಿಗ್ರಿನಲ್ಲಿರ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳನ್ನ, ಲೆಕ್ಕಾಚಾರಗಳನ್ನೆಲ್ಲ ಸಿದ್ಧಾಂತದಲ್ಲಿ ತಿಳಿಯಲ್ಪಡುತ್ತೆ. ಅದಕ್ಕೆ ಒಂದು ಪ್ರವರ್ತಕರು ಬಂದು ವರಾಹಮಿಹಿರಾಚಾರ್ಯರು. ಮುಂದಿಂದು ಹೋರ ಅಂದ್ರೇನು? 12 ಭಾವಗಳು ಏನಿದೆ, ಭಾವಗಳು ಅಂದರೆ ಏನು ಬರ್ತಕ್ಕಂಥದ್ದು ಅಂತಂದರೆ, ನೋಡಿ, ನಿಮ್ಗೆ 12 ರಾಶಿ ಗೊತ್ತು.
ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ ಹಾಗೂ ಮೀನ. ಇದು 12 ರಾಶಿಗಳು. ಈ 12 ಭಾವಗಳಂದ್ರೆ ಯಾವುದಾಗ, ಇದೇ 12 ಭಾವಗಳು ಯಾವಾಗ ಆಗುತ್ತೆ ಅಂದರೆ, ವ್ಯಕ್ತಿಯ ಲಗ್ನ ಯಾವ ಲಗ್ನದಲ್ಲಿರುತ್ತೋ ಅದು ಮೊದಲನೇ ಭಾವ, ಎರಡನೇದು ಬಂದು ಆ ಭಾವ, ಆ ಮೊದಲನೇ ಭಾವ ಬಂದು ಮೇಷ ಆಗಿದ್ರೂ ಇರಬಹುದು, ವೃಷಭ ಆಗಿರಬಹುದು, ಯಾವುದಾದ್ರೂ ಆಗಿರ್ಬೋದು. ಅಲ್ಲಿಂದ 12 ಭಾವಗಳನ್ನು ಅಂದರೆ ಮೊದಲನೆಯದು ತನುಭಾವ ಅಂತ ಹೇಳ್ತಾರೆ, ಅಂದರೆ ನಮ್ಮ ಶರೀರದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು. ಎರಡನೆಯದು ಧನಭಾವ ಅಂತ ಹೇಳ್ತಾರೆ, ಫ್ಯಾಮಿಲಿ ಹಾಗೂ ಹಣಕಾಸಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಎರಡನೇದು. ಮೂರನೇದು ಪರಾಕ್ರಮ ಭಾವ ಅಂತ, ನಾಲ್ಕನೇದು ಸುಖಭಾವ, ಐದನೇದು ಪುತ್ರಭಾವ, ಆರನೇದು ರಿಪುಭಾವ, ಏಳನೇದು ಕಳತ್ರಭಾವ, ಎಂಟನೇದು ಆಯುಷ್ಯ ಭಾವ, ಒಂಬತ್ತನೇದು ನವಮ ಭಾವ ಬಂದು ಭಾಗ್ಯದ ಒಂದು ಸ್ಥಾನವಾಗಿದೆ, 10ನೇದು ಬಂದು ಉದ್ಯೋಗಕ್ಕೆ, 11ನೇದು ಲಾಭ, 12ನೇದು ವ್ಯಯ. ಹೀಗೆ ಆ 12 ಭಾವಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದೇ ಹೋರಾಶಾಸ್ತ್ರ. ಈ ಹೋರಾಶಾಸ್ತ್ರವನ್ನು ಅತ್ರಿ ಮಹರ್ಷಿಗಳು ಅದಕ್ಕೆ ಪ್ರತಿಪಾದಿಸ್ತಕ್ಕಂಥದ್ದು. ಅಹೋರಾತ್ರಿ ಅಂತ ಕರೀತಾರೆ, ಅದಕ್ಕೋಸ್ಕರ ಹೋರ, ಅತ್ರಿ ಮಹರ್ಷಿ, ಅದನ್ನು ಅಹೋರಾತ್ರಿ ಅಂತ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಹೀಗೆ ಇದು ಎರಡನೆಯ ಭಾಗ ಆಯಿತು. ಮೂರನೇದು ಬಂದು ಸಂಹಿತ. ಸಂಹಿತ ಅಂತಂದರೆ ಏನು? ಸಂಹಿತ ಅಂದರೆ ಈಗ ನೋಡಿ, ಬುಡಬುಡಿಕೆ, ಸ್ವಪ್ನಶಾಸ್ತ್ರ, ಆಮೇಲೆ ಇದು ಭೂಕಂಪ, ಈ ಮೇದಿನಿ ಜ್ಯೋತಿಷ್ಯ ಅಂತ ನಾವು ಪ್ರಮುಖವಾಗಿ ಹೇಳ್ತೀವಿ. ಮೇದಿನಿ ಜ್ಯೋತಿಷ್ಯ ಅಂತಂದರೆ ದೇಶದ ಆಗು ಹೋಗುಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಈಗ ನಾವು ಬರಿತೀವಿ, ವರ್ಷ ಭವಿಷ್ಯ ಬರಿತೇವೆ. ಈ ವರ್ಷ ಹೀಗೀಗಾಗತ್ತೆ, ಭೂಕಂಪ ಆಗುತ್ತೆ, ಆಮೇಲೆ ಸುನಾಮಿ ಬರ್ತಕ್ಕಂಥದ್ದು. ಹೀಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ವಿಕೋಪಗಳನ್ನೆಲ್ಲವನ್ನ ತಿಳಿಸ್ತಕ್ಕಂಥದ್ದು ನಮಗೆ ಈ ಒಂದು ಶಾಸ್ತ್ರದಲ್ಲಿ, ಮೇದಿನಿ ಜ್ಯೋತಿಷದಲ್ಲಿ ಸಿಗ್ತಕ್ಕಂಥದ್ದು. ಹೀಗೆ ಮತ್ತೆ ಇನ್ನೂ ಇಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಅನಿಸುತ್ತೆ ಎಷ್ಟು ಭಾಗಗಳಿವೆ ಅಂತಂದರೆ, ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ, ಮುಖ ಸಾಮುದ್ರಿಕ ಶಾಸ್ತ್ರ ಇದೆ, ತಿಲರಹಸ್ಯ ಅಂತಂದ್ಬಿಟ್ಟು ನಮ್ಮ ಮುಖದಲ್ಲಿ ಏನು ಕಾಣಿಸ್ತಕ್ಕಂತಹ ಮಚ್ಚೆಗಳು, ಆ ಮಚ್ಚೆಗಳಿಂದ ನಾವು ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಇನ್ನು ನಾವು ಕೂತ್ಕೊಂಡು ಎದ್ದು ನಾವು ಓಡಾಡೋದು ಎಲ್ಲ ನೋಡಿ ಅದರಿಂದ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು ಒಂದು ಶಾಸ್ತ್ರ ಬರ್ತಕ್ಕಂಥದ್ದು. ಇನ್ನು ಅದನ್ನು ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ, ಅಥವಾ ಅಂಗ ಸಾಮುದ್ರಿಕ ಶಾಸ್ತ್ರ ಅಂತ ಕರೀತಾರೆ. ಆಮೇಲೆ ಮ್ಯೂಸಿಕ್ ಥೆರಪಿ, ಅದು ಒಂದು ಜ್ಯೋತಿಷದ ಭಾಗ. ಯಾಕೆಂದರೆ ಯಾವ ಯಾವ ರೋಗಗಳಿಗೆ ಯಾವ ಯಾವ ರಾಗಗಳನ್ನು ಹೇಳಿದ್ರೆ ವಾಸಿಯಾಗತ್ತೆ, ಆಯಾ ರೋಗಗಳು ಯಾವ ಯಾವ ಗ್ರಹದಿಂದ ಬರ್ತಕ್ಕಂಥದ್ದು, ಆ ಗ್ರಹಕ್ಕೆ ಸಂಬಂಧಪಟ್ಟ ರಾಗಗಳನ್ನು ಹಾಕಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಸಂಗೀತ ಚಿಕಿತ್ಸೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಹೋಮ ಚಿಕಿತ್ಸೆ, ಯಾವ ಗ್ರಹದ ದೋಷದಿಂದ ಯಾವ ಹೋಮವನ್ನು ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ಕೂಡ ಅದು ಹೋಮ ಚಿಕಿತ್ಸೆಯಲ್ಲಿ ಬರುತ್ತೆ. ಇನ್ನು ವೃಕ್ಷ ಚಿಕಿತ್ಸೆ ಅಂತ ಇದೆ. ವೃಕ್ಷ ಚಿಕಿತ್ಸೆ ಅಂದ್ರೇನು? ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಒಂದೊಂದು ಮರ ಇದೆ, ಅಶ್ವಿನಿಗೊಂದು, ಭರಣಿಗೊಂದು, ಹೀಗೆ 27 ನಕ್ಷತ್ರಗಳಿಗೂ ಒಂದೊಂದು ಮರ ಅಂತಿರುತ್ತೆ. ನೀವೇನು ಮಾಡಬೇಕು, ಆಯಾ ನಕ್ಷತ್ರದವರು ಆಯಾ ಮರಗಳನ್ನು ಅವರ ಮನೆ ಮುಂದೆನೋ ಅಥವಾ ಅಂಗಳದಲ್ಲೋ ಬೆಳೆಸ್ತಾ ಬಂದು ದಿನ ಅದಕ್ಕೆ ನೀರು ಹಾಕ್ತಾ ಇದ್ದರೆ ಅವರಿಗೆ ದೋಷ ಪರಿಹಾರ, ಅವ್ರಿಗೆ ಅದು ಪೂರ್ತಿ ಪ್ರೊಟೆಕ್ಷನ್ ಕೊಡುತ್ತೆ. ಇದು ವೃಕ್ಷ ಚಿಕಿತ್ಸೆ. ಅಷ್ಟೇ ಅಲ್ಲದೆ ಧಾನ್ಯ ಚಿಕಿತ್ಸೆ, ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ಧಾನ್ಯ, ಫಾರ್ ಎಕ್ಸಾಂಪಲ್ ರವಿಗೆ ಗೋಧಿ, ಚಂದ್ರನಿಗೆ ಅಕ್ಕಿ, ಬುಧನಿಗೆ ಹೆಸರು, ಗುರುವಿಗೆ ಕಡಲೆಕಾಳು, ಶುಕ್ರನಿಗೆ ಅವರೆ, ರಾಹುವಿಗೆ ಉದ್ದು, ಹಾಗೆ ಕೇತುವಿಗೆ ಹುರುಳಿಕಾಳು, ಜೊತೆಗೆ ಶನಿ ಮರೆತುಬಿಟ್ಟೆ, ಶನಿಗೆ ಎಳ್ಳು. ಹೀಗೆ ನವಗ್ರಹಗಳಿಗೆ ಅವರದ್ದೇ ಆದ ಧಾನ್ಯಗಳಿವೆ. ಆ ಧಾನ್ಯಗಳನ್ನು ದಾನ ಮಾಡೋದ್ರಿಂದ, ಆ ಧಾನ್ಯಗಳನ್ನು ಹಸುವಿಗೆ ಕೊಡುವುದರಿಂದ ಆಯಾ ದಿನಗಳಲ್ಲಿ, ಉದಾಹರಣೆಗೆ ಅಕ್ಕಿಯನ್ನು ಸೋಮವಾರ ಹಸುವಿಗೆ ತಿನ್ನಿಸ್ತಕ್ಕಂಥದ್ದು, ಅಥವಾ ಅಕ್ಕಿಯನ್ನು ಸೋಮವಾರ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ತಾ ಬಂದರೆ ನಮಗೆ ದೋಷಗಳು ಪರಿಹಾರ ಆಗುತ್ತೆ. ಹೀಗೆ ಆ ಪರಿಹಾರವನ್ನು ಹೇಳ್ತಕ್ಕಂತಹದ್ದು ಭಾಳಷ್ಟು ಇದೆ. ಮತ್ತು ಇಷ್ಟೇ ಅಲ್ಲ, ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ನಾವು ಉಸಿರಾಡ್ತೀವಿ ನೋಡಿ, ಮೂಗಿನ 2 ಹೊಳ್ಳೆಗಳಿವೆ. ಬಲಮೂಗಿನಿಂದ ಉಸಿರಾಡಿದ್ರೆ ಏನು ಸೂಚಿಸುತ್ತೆ, ಎಡಮೂಗಿನಿಂದ ಉಸಿರಾಡ್ತಕ್ಕಂಥದ್ದು ಏನನ್ನು ಸೂಚಿಸುತ್ತೆ, ಎಲ್ಲವೂ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದಾಗ ಯಾವ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾ ಇದ್ದೀವಿ ಅವತ್ತು ಆ ದಿನ ಆ ರೀತಿ ಇರುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕಾದ್ರೆ ಯಾವ ಮೂಗಿನ ಹೊಳ್ಳೆ ಬದಲಾಯಿಸ್ಕೋಬೇಕಾಗುತ್ತೆ. ಈಗ ಎಡ ಹೊಳ್ಳೆಯಿಂದ
ನಾವು ಉಸಿರಾಡ್ತಿದ್ರೆ ಇಲ್ಲ ಈ ಕೆಲಸ ನಮ್ಗೆ ಸಕ್ಸಸ್ ಆಗಬೇಕು ಅಂದರೆ ನಾವು ಅದನ್ನು ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಕ್ಕಂಥದ್ದು. ಈ ಥರ ಒಂದು ಸ್ವಲ್ಪ ಇಲ್ಲ ಜ್ಯೋತಿಷ್ಯ ಭಾಳ ವಾಸ್ಟ್ ಸಬ್ಜೆಕ್ಟು. ಇನ್ನು ಸ್ವರ ಜ್ಯೋತಿಷ್ಯದಲ್ಲೇ ಇನ್ನೊಂದು ಸ್ವರ ಅಂತಂದರೆ ನಾವು ಇಟ್ಕೊಳ್ಳೋ ಹೆಸರು ಮೇಲೂ ಕೂಡ ನೀವು ಅನ್ಬೋದು ಹೆಸರಲ್ಲಿ ಏನಿದೆ ಅಂತ. ಖಂಡಿತವಾಗ್ಲೂ ಹೆಸರಿನಲ್ಲಿ ಎಲ್ಲವೂ ಇದೆ ಅಂತಲೇ ಹೇಳ್ಬೋದು. ಕೆಲವರಿಗಂತೂ ನಕ್ಷತ್ರ ಏನೂ ಗೊತ್ತಿರೋದಿಲ್ಲ, ಹೆಸರಿಟ್ಬಿಟ್ಟಿರ್ತಾರೆ. ಆ ಹೆಸರಿನ ಮೊದಲನೆಯ ಅಕ್ಷರದ ಏನು ವೈಬ್ರೇಷನ್ ಕಂಪನಗಳೇನಿದೆ ಅದು ಆ ವ್ಯಕ್ತಿಯನ್ನು ಆಳ್ತಾ ಇರುತ್ತೆ. ಇಷ್ಟು ಅದು ಅಂದರೆ ಯಾವುದನ್ನೇ ಆದರೂ ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಮಾಡೋದ್ರಿಂದ ಜ್ಯೋತಿಷ್ಯದಲ್ಲಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಮೇಡಮ್, ಈಗ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ವಿವರಿಸ್ತಾ ಹೇಳಿದ್ರಿ, ಗಾರ್ಗೇಯ ಮಹರ್ಷಿಗಳ ಬಗ್ಗೆ ಹೇಳಿದ್ರಿ. ಗಾರ್ಗೇಯ ಮಹರ್ಷಿಗಳಿಗೇನೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟಿದ್ದು ಯಾಕೆ? ಈ ಗಾರ್ಗೇಯ ಮಹರ್ಷಿಗಳು ಯಾರು? ಮಹರ್ಷಿಗಳಲ್ಲಿ ತುಂಬ ಜನ, ಈಗ ಏನಂತಂದರೆ ಬ್ರಹ್ಮನ ಸೃಷ್ಟಿಯಲ್ಲಿ ಮರೀಚಾದಿ ಮಹರ್ಷಿಗಳು ಸುಮಾರು ಜನಗಳನ್ನು ಸೃಷ್ಟಿ ಮಾಡಿದ. ಮೊದಲು ಸೃಷ್ಟಿ ಆಗಿದ್ದೇ ಮಹರ್ಷಿಗಳು. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಅವನಿಗೆ ಫಸ್ಟು ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಗೊತ್ತಾಗಲೇ ಇಲ್ಲ. ಆಗ ಯೋಚನೆ ಮಾಡ್ತಿದ್ದಾಗ ಅವನು ನಾರಾಯಣನನ್ನು ಸ್ಮರಿಸ್ಕೊಂಡು ನಾನು ಹೇಗೆ ಮಾಡಲಿ ಅಂತ ಹೇಳಿದಾಗ ಅವನು ತಪಸ್ ಮಾಡು ಅಂತ ಹೇಳ್ತಾನೆ. ತಪಸ್ ಮಾಡು ಅಂದಾಗ ಬ್ರಹ್ಮ ಏನು ಮಾಡ್ತಾನೆ, ಸುಮಾರು 100 ವರ್ಷಗಳ ಕಾಲ ತಪಸ್ ಮಾಡಿದಾಗ ಈ ಸನಕಾದಿ ಮಹರ್ಷಿಗಳು, ಮರೀಚಿ ಮಹರ್ಷಿಗಳು, ನಾರದ ಮಹರ್ಷಿಗಳು, ಹೀಗೆ ಅದಕ್ಕೆ ನಾರದನನ್ನು ಬ್ರಹ್ಮನ ಮಗ ಅಂತ ಕರೆಯೋದು. ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಈ ಪುತ್ರರು ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾನೆ. ನೋಡಿ, ಸನಕಾದಿ ಮಹರ್ಷಿಗಳಿಗೆ ಹೇಳ್ತಾನೆ ನೀನು ಸೃಷ್ಟಿಯನ್ನು ಕಂಟಿನ್ಯೂ ಮಾಡಬೇಕು ಅಂತ. 4 ಜನ ಇಲ್ಲ, ನಾವು ಖಂಡಿತ ಸೃಷ್ಟಿಯನ್ನು ಕಂಟಿನ್ಯೂ ಮಾಡಲ್ಲ, ನಮಗೆ ಭಗವಂತನನ್ನು ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಪಡೆದುಕೊಳ್ಬೇಕು, ನಾವು ಸೃಷ್ಟಿಯನ್ನು ಮಾಡೋದಿಲ್ಲ ಅಂಥೇಳಿ ಅವ್ರು ಬಿಟ್ಟುಟೋಗ್ತಾರೆ. ತಂದೆ ಮಾತು ಕೇಳಲ್ವಾ ನೀನು ಅಂದರೆ ಇಲ್ಲ, ನಾವು ಈ ವಿಷಯದಲ್ಲಿ ನಾನು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೊಟ್ಟೋಗ್ತಾರೆ. ಹಾಗೆ ನಾರದ ಮಹರ್ಷಿಗಳು ಹೇಳ್ತಾರೆ ನನಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ನಾನು ಕೂಡ ಇದನ್ನು ನಾನು ಕಂಟಿನ್ಯೂ ಮಾಡಲ್ಲ ಅಂತ. ಆದರೆ ಬ್ರಹ್ಮದೇವರು ಶಾಪ ಕೊಟ್ಬಿಡ್ತಾರೆ, ಎಲ್ಲರೂ ಹೀಗೆ ಮಾಡಿದ್ರೆ ಸೃಷ್ಟಿ ಮುಂದುವರಿಯೋದು ಹೇಗೆ ಅಂತ. ಹಾಗೆ ಆಮೇಲೆ ನಾರದರು ಒಪ್ಕೊಂಡು 1-2 ಜನ್ಮ ಎತ್ತು ಬಂದು ಆನಂತರ ಅವರು ಸನ್ಯಾಸಿ ಆಗ್ಬಿಡ್ತಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದನ್ನು ಇವನು ಕಶ್ಯಪ ಬ್ರಹ್ಮನಿಗೆ ದಕ್ಷ ಪ್ರಜಾಪತಿ ಏನು ಬ್ರಹ್ಮನ ಮಾನಸ ಪುತ್ರ, ಅವನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳಿ ಅವನಿಂದ ಅವನ ಮಕ್ಕಳನ್ನೆಲ್ಲ ಕಶ್ಯಪ ಬ್ರಹ್ಮನಿಗೆ ಧಾರೆ ಎರೆದು ಕೊಟ್ಟು ಸೃಷ್ಟಿಯಲ್ಲಿ ಈಗ ಏನು ಇದೆಯೋ ಪ್ರತಿಯೊಂದು ಕಶ್ಯಪನ ಸಂಸಾರವೇ ಅಂತಲೇ ಹೇಳ್ಬೋದು. 72,000 ನಾಡಿಗಳು ದೇಹದಲ್ಲಿ ಏನು ನಮಗೆ ಇದೆಯೋ ಆ 72,000 ನಾಡಿಗಳು ಕಶ್ಯಪ ಬ್ರಹ್ಮನ ಹೆಂಡತಿಯರು ಅಂತಲೇ ಹೇಳ್ತಾರೆ. ಅಂದರೆ ಅಷ್ಟು ಇಡೀ ಸೃಷ್ಟಿ ವಿಸ್ತಾರ ಆಗಲಿಕ್ಕೆ ಅವರೇ ಕಾರಣ. ಹಾಗೆ ಒಂದೊಂದು ಮಹರ್ಷಿಗಳಿಗೆ ಒಂದೊಂದನ್ನು ಕೊಡ್ತಾ ಬಂದಾಗ ಗಾರ್ಗೇಯ ಮಹರ್ಷಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕೊಟ್ಟು ಇದನ್ನು ನೀನು ಪ್ರಚುರಪಡಿಸು ಅನ್ನೋದನ್ನು ಹೇಳಿದ್ರು. ಹಾಗಾಗಿ ಗಾರ್ಗೇಯರೇ ಇಲ್ಲಿ ಆ ಮಹರ್ಷಿಗಳು ಜ್ಯೋತಿಷ್ಶಾಸ್ತ್ರವನ್ನು ಭೂಲೋಕದಲ್ಲಿ ಪ್ರಚುರಪಡಿಸ್ದಂಗೆ ಆಯಿತು. ಆನಂತರ ಇದನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಸುಮಾರು ಒಂದು 3000 ವರ್ಷಗಳ ಹಿಂದೆ ಏನಾಯಿತು, ಸೇತ್ ಅನ್ನೋ ಒಬ್ಬ ವಿಜ್ಞಾನಿ, ಅಂದರೆ ಜ್ಯೋತಿರ್ವಿಜ್ಞಾನಿ ಪಾಶ್ಚಾತ್ಯ ದೇಶದಲ್ಲಿ ಅವನು ಅದನ್ನು ಪ್ರಚುರಪಡಿಸ್ಕೊಂಡು ಹಾಗೆ ಮುಂದೆ ಅಲ್ಲೂ ಕೂಡ ಇವತ್ತಿಗೂ ನೋಡಿ ಅಮೆರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಯೂನಿವರ್ಸಿಟಿನಲ್ಲೆಲ್ಲ ಜ್ಯೋತಿಷ್ಶಾಸ್ತ್ರವನ್ನು ಮೇಯ್ನಾಗಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಅಷ್ಟೊಂದು ಏನೋ ಒಂದು ಥರ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ಏನು ಬೇಕು ಅಲ್ಲೆಲ್ಲ ಯೂನಿವರ್ಸಿಟಿನಲ್ಲಿ ಅದು ಸಬ್ಜೆಕ್ಟಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿಂದ ತೊಗೊಂಡು ಹೋಗಿರ್ತಕ್ಕಂಥ ಎಲ್ಲ ಶಾಸ್ತ್ರವನ್ನು ಅವರು ಕೀರೋ ಅಂತ ಒಬ್ಬ ಜ್ಯೋತಿರ್ವಿಜ್ಞಾನಿ ಬಹಳ ಅದ್ಭುತವಾಗಿ ನಮ್ಮಲ್ಲಿರ್ತಕ್ಕಂಥ ಶಾಸ್ತ್ರವನ್ನು ಅವರು ಹೇಗೆ ಅವರದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಇದು ನಾವೇ ಕೊಟ್ಟಿದ್ದ ಶಾಸ್ತ್ರನ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು. ಅಷ್ಟರ ಮಟ್ಟಿಗೆ ಆ ಕೀರೋ ಒಂದು ಸಂಖ್ಯಾಶಾಸ್ತ್ರದಲ್ಲೇ ಆಗಿರಬಹುದು ಅಥವಾ ಒಂದು ಯಾವುದು ಅಂತಂದರೆ ಈ ನಕ್ಷತ್ರ ವಿಜ್ಞಾನ ಅಂತ ಹೇಳ್ತಾರೆ, ಅದೆಲ್ಲದರಲ್ಲೂ ಕೂಡ ಕೀರೋ ಈ ಒಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರತಿಯೊಂದರಲ್ಲೂ ಕೀರೋ ಏನು ಮಾಡಿದ್ದಾರೆ, ನಮ್ಮಲ್ಲಿರ್ತಕ್ಕಂತಹ ಒಂದು ಶಾಸ್ತ್ರವನ್ನು ತೆಗೆದುಕೊಂಡು ಬಹಳ ಅದ್ಭುತವಾಗಿ ಬೆಳೆಸಿದ್ದಾರೆ. ಅಲ್ಲಿ ಅಷ್ಟು ಮಹತ್ವ ಇದೆ. ಅಂದರೆ ಸಾಯನ ನಿರಯಣ ಪದ್ಧತಿ ಅಂತಿದೆ, ಅವರು ಸೂರ್ಯನನ್ನು ಫಾಲೋ ಮಾಡಿಕೊಂಡು ಮಾಡ್ತಾರೆ, ರಾಹುಕೇತುಗಳನ್ನು ಬಿಟ್ಟುಬಿಡ್ತಾರೆ. ನಮ್ಮಲ್ಲಿ ನಾವು ರಾಹುಕೇತುಗಳನ್ನು ತೆಗೆದುಕೊಂಡು ಚಂದ್ರನನ್ನು ಫಾಲೋ ಮಾಡಿಕೊಂಡು ಮಾಡ್ತೇವೆ. ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರ ಹರಿದು ಬಂದಿದೆ. ಮೇಡಮ್, ಈಗ ಏನು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಇವತ್ತು ನಾವು ಏನಂದರೆ ಈಗ ವಾರ ಭವಿಷ್ಯ, ದಿನ ಭವಿಷ್ಯ, ವರ್ಷ ಭವಿಷ್ಯ ಅಂತೇಳಿ ಹೀಗೆಲ್ಲ ಏನು ವರ್ಷಕ್ಕೆ ದಿನಕ್ಕೆ ಈ ರೀತಿ ಬಳಕೆ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಈ ಜ್ಯೋತಿಷ್ಯ ಅನ್ನೋದನ್ನು ಯಾವ್ಯಾವ ವಿಚಾರಗಳಿಗೆ ಬಳಸ್ತಾ ಇದ್ರು? ನೋಡಿ, ಜ್ಯೋತಿಷ್ಯ ಬರೀ ರಾಶಿ ಭವಿಷ್ಯ ದಿನ ಭವಿಷ್ಯಕ್ಕೆಲ್ಲ ಸೀಮಿತವಾದದ್ದು ಅಲ್ವೇ ಅಲ್ಲ. ಯಾಕೆಂದರೆ ಇದನ್ನು ನೀವು ಹೇಳ್ತಾ ಇರೋದೆಲ್ಲ ಫಲ ಜ್ಯೋತಿಷ್ಯ ಅಂತ. ಜ್ಯೋತಿಷ್ಯ ಶಾಸ್ತ್ರ ಏನು, ಇವಾಗ ನೋಡಿ,
ಒಂದು ಕೆಲಸ ಮಾಡಬೇಕು ಅಂತಿದ್ರೆ ನಿಮಗೆ ಏನೋ ಸಕ್ಸಸ್ ಆಗಬೇಕು ಅಂತಾನೆ ನಿಮಗೆ ಯಾರಿಗೇ ಆದ್ರೂ ಯಾವುದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗಬೇಕು ಅಂತ ಇರುತ್ತೆ. ಯಾರು ಸುಮ್ಮನೆ ಏನೋ ಹೋಗಿ ಮಾಡ್ತೀವಿ ಅಂತಲ್ಲ, ಅದಕ್ಕೋಸ್ಕರ ಲೆಕ್ಕಾಚಾರಗಳು ಮುಹೂರ್ತ ಅಂತ ನಾವೇನು ಹೇಳ್ತೇವೆ, ಪ್ರತಿಯೊಂದಕ್ಕೂ ಒಂದೊಂದು ಮುಹೂರ್ತ ಅಂತ ಇರುತ್ತೆ. ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಲಿಕ್ಕೆ ಅಥವಾ ಮನೆ ಕಟ್ಟೋದಾಗಿಂದ ಹಿಡಿದು, ಅಂದರೆ ಒಂದು ಗುದ್ದಲಿ ಪೂಜೆಯಿಂದ ಹಿಡಿದು ಮನೆ ಕಟ್ಟೋ ತನಕನೂ ಅದಕ್ಕೆ ಮುಹೂರ್ತಗಳಿರುತ್ತೆ. ಆ ಮುಹೂರ್ತದಲ್ಲಿ ಮಾಡೋದ್ರಿಂದ ಸ್ಥಿರ ಮುಹೂರ್ತ, ಜರ ಮುಹೂರ್ತಗಳು ಈ ಥರ. ಆಗ ಆ ಮುಹೂರ್ತದಲ್ಲಿ ಮಾಡೋದ್ರಿಂದ ಅದಕ್ಕೆ ನಿಷ್ಪಂಚಕ ಅಂತ ಕರಿತೇವೆ ನಾವು. ಜ್ಯೋತಿಷಾಸ್ತ್ರ ತೀರ ಒಳಗಡೆ ಒಳ ಹೋದಾಗ ನಿಷ್ಪಂಚಕ ಅಂತ ಕರಿತೀವಿ. ಆ ನಿಷ್ಪಂಚಕದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿದಾಗ ಅದು ಯಾವುದೇ ತೊಂದರೆ ಇಲ್ಲದೆ ಆ ಕೆಲಸ ಕಾರ್ಯಗಳು ಸುಸೂತ್ರವಾಗ್ತಕ್ಕಂಥದ್ದು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು. ಅದಕ್ಕಾಗಿ ಉಪಯೋಗಿಸ್ತಾ ಇದ್ರು. ಮತ್ತು ಮದುವೆಗೆ ಮ್ಯಾಚಿಂಗ್ ಮಾಡಲಿಕ್ಕೆ, ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡಲಿಕ್ಕೆ ಕೂಡ ಬಹಳಷ್ಟು ಉಪಯೋಗ ಇದೆ. ಯಾಕೆ ಅಂತಂದರೆ ಗಂಡ ಹೆಂಡತಿ ಅಂದಮೇಲೆ ಸಂಸಾರ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು. ಆ ಹುಡುಗಿ ನಮ್ಮನೆಗೆ ಬಂದ ಮೇಲೆ ನಮ್ಮ ಜೊತೆನೂ ಹೊಂದ್ಕೊಂಡಿರಬೇಕು, ಮತ್ತು ನಮ್ಮ ತಂದೆ ತಾಯಿಗಳ ಜೊತೆನೂ ಹೊಂದ್ಕೊಂಡಿರಬೇಕು, ನಮ್ಮ ವಂಶವನ್ನು ಉದ್ಧಾರ ಮಾಡೋಳಾಗಿರಬೇಕು ಅಂಥೇಳಿ ಅಂಥ ಹುಡುಗಿನೇ, ಗುಣ ನೋಡಿ ಹೆಣ್ಣು ಕೊಡು ಅಂತ ಹೇಳ್ತೀವಲ್ಲ, ಅಂಥ ಹುಡುಗಿನೇ ಅವರು ನೋಡಲಿಕ್ಕೆ ನಾವು ಜಾತಕ ನೋಡ್ತಾಯಿದ್ರು. ಇವತ್ತು ಅದು ಇದ್ದೇ ಇದೆ. ಇವತ್ತೂ ಕೂಡ ಹಾರೋಸ್ಕೋಪ್ನ ನೋಡ್ತಾರೆ. ಬರೀ ರಾಶಿ ಭವಿಷ್ಯ, ದಿನ ಭವಿಷ್ಯಕ್ಕೆ ಮಾತ್ರ ಜ್ಯೋತಿಷ್ಯ ಅಲ್ಲ, ಪ್ರತಿಯೊಂದು ವಿಷಯಕ್ಕೂ ಕೂಡ ಜ್ಯೋತಿಷ್ಯ ಅಪ್ಲೈ ಆಗುತ್ತೆ. ಇವಾಗ ನೋಡಿ, ಗ್ರಹಣ ಎಷ್ಟು ಚೆನ್ನಾಗಿ ಯಾವಾಗಲೂ ಆಗೋ ಗ್ರಹಣನ ಮುಂಚೆನೇ ಪಂಚಾಂಗಲ್ಲಿ ಬರೆದಿಟ್ಬಿಟ್ಟಿರ್ತಾರೆ. ಅದಕ್ಕೆಲ್ಲ ಜ್ಞಾನ ಇರಬೇಕು ನಮಗೆ, ಲೆಕ್ಕ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಅದನ್ನು ತಿಳಿದುಕೊಂಡು ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಮತ್ತು ಇವಾಗ ಮಳೆ ಇಲ್ಲ, ಈ ಬಾರಿ ಮಳೆ ಬರೋದಿಲ್ಲ, ಈ ಬಾರಿ ಭಾಳ ಭೂಕಂಪ ಆಗಿ ತುಂಬ ಹಾನಿ ಉಂಟಾಗುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತಾಗೋದಕ್ಕೆ ಪಂಚಾಂಗದಲ್ಲಿ ನಮೂದಿಸ್ಬಿಟ್ಟಿರ್ತಾರೆ. ಹೀಗಿದೆ ಕ್ಷಾಮ, ಮಳೆ ಇಲ್ಲ, ಪ್ರತಿ ತಿಂಗಳಲ್ಲೂ ಮಳೆ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಪಂಚಾಂಗ ತೆಗೆದ್ರೆ ಪ್ರತಿಯೊಂದು ಇದೆ. ಹಿಂದಿನ ಕಾಲದಿಂದಲೂ ಬರ್ತಾ ಇರ್ತಕ್ಕಂಥ ವಿಷಯಗಳೇ. ಹಾಗಾಗಿ ರೈತರು ಎಚ್ಚೆತ್ಕೊಂಡ್ಬಿಡ್ತಾ ಇದ್ರು, ಓಹೋ ಈಗ ಮಳೆ ಇಲ್ಲ, ಹಾಗಾಗಿ ನಾವು ಬೆಳೆಯನ್ನು ಕಾಪಿಟ್ಕೋಬೇಕು, ಹಾಗಾಗಿ ನಾವು ಅದನ್ನು ಹೇಗೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಯಾವ ಥರ ಇದು ಮಾಡಬೇಕು ಅಂತ ಅಲ್ಲಿ ಯುಗಾದಿ ದಿವಸ ಪಂಚಾಂಗ ಶ್ರವಣ ಮಾಡೋ ಉದ್ದೇಶನೇ ಅದಾಗಿತ್ತು. ಯಾಕೆ ಅಂತಂದರೆ ನಮಗೆ ಯಾವ ಥರ ಇದೆ ಈ ವರ್ಷ ನಮಗೆ ಹೇಗೆ ನಮಗೆ ಫಲಗಳು ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಒಂದು ವ್ಯಾಪಾರಕ್ಕಾಗಲಿ 12 ರಾಶಿದವ್ರು ಹೇಳ್ತಾ ಇದ್ದಾಗ, ಓಹೋ ಗುರುಬಲ ಇಲ್ಲ, ಆದ್ದರಿಂದ ನಾವು ಹೊಸ ಕೆಲಸಕ್ಕೆ ನಾವು ತುಂಬ ಈಗ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ನಾವು ಕೆಲಸಕ್ಕೆ ಕೈ ಹಾಕಬಾರ್ದು, ಹೇಗಿತ್ತು ಹಾಗೆ ನಡ್ಕೊಂಡು ಹೋಗಬೇಕು. ಈ ಥರ ಒಂದು ರೂಪುರೇಷೆಗಳನ್ನು ನಾವು ಒಂದು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿತ್ತು. ಅದಕ್ಕೆ ಯುಗಾದಿ ದಿವಸ ನಾವು ಪಂಚಾಂಗ ಶ್ರವಣ ಅನ್ನೋದನ್ನು ಮಾಡ್ತೇವೆ. ಹೀಗೆ ಬಹಳ ಹಿಂದಿನ ಕಾಲದಿಂದ. ಮತ್ತು ಪ್ರಶ್ನೆಶಾಸ್ತ್ರ ತುಂಬ ಇತ್ತು. ಎಷ್ಟೋ ಜನ ಹಳ್ಳಿಗರಿಗೆಲ್ಲ ಅವರ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಹುಟ್ಟಿದ್ದೇ ಗೊತ್ತಿರೋದಿಲ್ಲ. ಏನೋ ಹೇಳಿಬಿಡ್ತಾರೆ, ಅಲ್ಲಿ ಶಾಲೆಯ ಗಂಟೆ ಬಾರಿಸ್ತಾ ಇದ್ದಾಗ ಹುಟ್ಟಿದ, ಅದು ಯಾವತ್ತು ಏನು ಟೈಮಲ್ಲಿ ಬಾರಿಸ್ತಿತ್ತೋ ಯಾರಿಗೆ ಗೊತ್ತಿರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಪ್ರಶ್ನೆಶಾಸ್ತ್ರಗಳನ್ನು ಹಾಕಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾಯಿದ್ರು. ಆ ಪ್ರಶ್ನೆಶಾಸ್ತ್ರದಲ್ಲೂ ಸಾಕಷ್ಟು ಒಂದು ಟೈಪ್ಸ್ ಇದೆ. ಪಂಚಪಕ್ಷಿ ಶಾಸ್ತ್ರ ಅಂತಿದೆ, ವಿಳ್ಯದೆಲೆ ಶಾಸ್ತ್ರ ಅಂತಿದೆ, ತುಂಬ ಶಾಸ್ತ್ರಗಳು. ಆಮೇಲೆ ಕಳೆದು ಹೋದ ನಷ್ಟ ಪ್ರಶ್ನೆ ವಿಚಾರ ಅಂತ, ಕಳೆದು ಹೋದ ವಸ್ತುಗಳನ್ನು ಹೇಗೆ ಅದನ್ನು ಹೇಳ್ತಕ್ಕಂಥದ್ದು. ಇದಕ್ಕೆಲ್ಲ ಹಾರೋಸ್ಕೋಪ್ ಬೇಕಾಗಿಲ್ಲ, ಹಾಗೇ ಹೇಳ್ತಕ್ಕಂಥದ್ದು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ವಲ್ಲ. ಹಾಗಾಗಿ ತುಂಬ ಥರ ಬಹಳಷ್ಟು ಯೂಸ್ ಇದೆ ಜ್ಯೋತಿಷ್ಶಾಸ್ತ್ರದಿಂದ. ಅಂದ್ಕೊಳ್ಬಹುದು ಅದು ಆಗುತ್ತಾ ಅಂತ. ಖಂಡಿತವಾಗ್ಲೂ 100% ಇದು ವಿಜ್ಞಾನ. ಯಾತಕ್ಕೆ ಅಂದರೆ ಇದು ಎಂಥ ವಿಜ್ಞಾನ ಅಂತ, ದೈವಿಕ ವಿಜ್ಞಾನ ಅಂತ ಹೇಳಬಲ್ಲೆ ಇದನ್ನು, ಜ್ಯೋತಿಷ್ಶಾಸ್ತ್ರವನ್ನು. ಈಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಏನೋ ಒಂದು ಸಮಸ್ಯೆ ಅಂತ ಹೋಗ್ತೀರಾ, ಪೂರ್ತಿಯಾಗಿ ವಾಸಿ ಮಾಡಿ ಕಳಿಸ್ತಾರ ಡಾಕ್ಟ್ರು. ಎಲ್ಲ ಚೆಕ್ ಮಾಡಿ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇ ಇರ್ಬೋದು, ಅವ್ರಿಗೇನು ಹೇಳಲ್ಲ. ಆದರೆ ನಮ್ಮ ಜ್ಯೋತಿಷ್ಯಕ್ಕೆ ಮಾತ್ರ ಇವ್ರು ಹೇಳಿ ಸರಿ ಹೋಗಲಿಲ್ಲ ಅಂತ, ಖಂಡಿತ ಸರಿ ಹೋಗಲ್ಲ ಅಂತ. ಜ್ಯೋತಿಷ್ಯ ಸರಿಯಾಗಿದೆ, ಜ್ಯೋತಿಷಿಯಾದವನು ಸರಿಯಾಗಿ ತಿಳಿದುಕೊಂಡು ಹೇಳಿದ್ರೆ ಮಾತ್ರ ಖಂಡಿತವಾಗ್ಲೂ ಜ್ಯೋತಿಷ್ಯ ಸುಳ್ಳು ಅಲ್ಲ. ಜ್ಯೋತಿಷ್ಯ 100% ಸೈನ್ಸೇ, ತುಂಬ ಚೆನ್ನಾಗಿರ್ತಕ್ಕಂಥ ವಿಜ್ಞಾನ. ಅದನ್ನು ಕಂಪ್ಲೀಟಾಗಿ ಕಲ್ತ್ಕೊಂಡು ಬಿಟ್ರನ್ಕ ನಿಜವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಿಂದ ನಮಗೆ ಒಂಥರ ಏನಂದರೆ, ನಾನು ಯಾಕೆ ನಿಮ್ಗೆ ಈ ವಿಷಯ ಹೇಳ್ತೀನಿ ಅಂದರೆ, ಜ್ಯೋತಿಷ್ಯ ಅಂತಕ್ಕಂಥದ್ದು ಧರ್ಮಕ್ಕೆ ರಕ್ಷೆ, ಕರ್ಮಕ್ಕೆ ನಕ್ಷೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ಮಗಳಿಗೆ ಅದು ಒಂದು ಮ್ಯಾಪ್ ಇದ್ದ ಹಾಗೆ. ನಾವೇನೇನು ಮಾಡ್ಕೊಬಂದಿದ್ದೀವಿ, ಪೂರ್ವ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದನ್ನು ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಅದೆಲ್ಲ ಜ್ಞಾಪಕ ಇಟ್ಕೋಬೇಕು. ಅದು ಇಟ್ಕೊಳಕ್ಕಾಗಲ್ಲ ಅಂತಾಗಲೇ ನಮಗೆ ಇದನ್ನು ನೋಡಿದ ತಕ್ಷಣ, ಹಾರೋಸ್ಕೋಪ್ ನೋಡಿದ ತಕ್ಷಣ ಆ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗಿ ಹೋಗ್ಬಿಡುತ್ತೆ. ಇವನಿಗೆ ಏನಾಗುತ್ತೆ, ಏನಿದೆ ಅವನ ಭವಿಷ್ಯ ಅನ್ನೋದೆಲ್ಲ ನಾವು ಅದನ್ನು ತಿಳ್ಕೊಳ್ಬಹುದು.
ಈ ರೀತಿಯಾಗಿ ಜ್ಯೋತಿಷ್ಯವನ್ನು ಬಹಳ ದೊಡ್ಡ ಸಬ್ಜೆಕ್ಟು. ಅದು ಈಗ ಬರೀ ಟಿ ವಿಗಳೆಲ್ಲ ಬರೋ ಹಾಗೆ ರಾಶಿ ಭವಿಷ್ಯ ಎಲ್ಲ, ಗೋಚಾರ ಎಲ್ಲ, ಅದೆಲ್ಲ ಏನಿದ್ರು ಒಂದು ಫಲ ಭವಿಷ್ಯಕ್ಕೆ ಬರ್ತಕ್ಕಂಥದ್ದು. ಅದು ಜ್ಯೋತಿಷದ ಏನು ಫಲಭಾಗದ ಒಂದು ನಿರೂಪಣೆ, ಅದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೂ ಅದು ಬದಲಾಗುತ್ತೆ. ಯಾಕೆ ಗೊತ್ತಾ? ಅದಕ್ಕೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಸರ್ತಿ ಏನಾಯಿತು ಅಂತಂದರೆ, ಒಬ್ಬ ಗುರುವಿನ ಶಿಷ್ಯರಿಬ್ಬರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿ ವಾಪಸ್ಸು ಊರಿಗೆ ಹೊರಡ್ತಾ ಇದ್ದರು. ಮಾರ್ಗ ಮಧ್ಯದಲ್ಲಿ ಅವ್ರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಏನಾಯಿತು, ಅಲ್ಲೊಬ್ಬಳು ಹೆಣ್ಣು ಮಗಳು ನೀರು ಸೇರ್ತಾ ಇದ್ಲು ಬಾವಿನಲ್ಲಿ. ಅಷ್ಟೊತ್ತಿಗೆ ಏನಾಯಿತು, ಒಬ್ಬ ಅವಳು ಮುಂದೆ ಹೋಗಿ ನಿಂತಿದ್ದ, ಇನ್ನೊಬ್ಬ ಅವಳು ಹಿಂದೆ ನಿಂತ್ಕೊಂಡಿದ್ದ. ಹಿಂದ್ಗಡೆ ನಿಂತ್ಕೊಂಡು, ಅಮ್ಮ ನಮಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡ್ತೀಯಾ ಅಂತ ಕೇಳ್ದೆ. ತಕ್ಷಣ ಕೇಳಿದಾಗ ಅವಳಿಗೆ ಗಾಬರಿ ಆಯಿತು. ಕೈಯಲ್ಲಿರೋ ಸೇರ್ತಾ ಇದ್ಲಲ್ಲ, ಬಿದ್ದು ಒಡೆದೋಯ್ತು, ಮಡಿಕೆನೂ ಒಡೆದೋಯ್ತು, ನೀರು ಚೆಲ್ಲೋಯ್ತು. ಯಾರಪ್ಪ ನೀವು ಹಿಂಗೆ ಕೇಳಿದ್ರಲ್ಲ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ಲು. ಆಗ ಹಿಂದೆ ಇದ್ದವನು ಹೇಳ್ದ, ನಾವು ಹೀಗೆ ಒಬ್ಬ ಗುರುಗಳಿಂದ ಕಲ್ತ್ಕೊಂಡು ಬರ್ತಾ ಇದ್ದೀವಿ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ, ಇಬ್ಬರು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿ ಈಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗಿದ್ರೆ ನನಗೊಂದು ಸಹಾಯ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ನನ್ನ ಗಂಡ ಊರು ಬಿಟ್ಟು ಹೋಗಿ ತುಂಬ ವರ್ಷಗಳಾಯಿತು. ಹಾಗಾಗಿ ನೀವು ನಮಗೆ ಅವ್ನು ಬರ್ತಾನ, ಬದುಕಿದಾನ ಏನು ಅಂತ ಒಂಚೂರು ಹೇಳಿ ಅಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆ ಹಿಂದೆ ಇದ್ನಲ್ಲ ಅವನು ಹೇಳ್ದ, ಇಲ್ಲ ಬರೋದಿಲ್ಲ ಅವನು ಅಂತ. ಮುಂದೆ ಇದ್ನಲ್ಲ ಅವನು ಹೇಳ್ತಾನೆ, ಖಂಡಿತ ಬರ್ತಾನೆ, ಬಂದು ಇವತ್ತೇ ಸೇರ್ತಾನೆ ಅಂತ ಹೇಳ್ದ. ಇಬ್ಬರು ಒಂದೇ ಜ್ಯೋತಿಷ್ಯರ ಹತ್ರ ಒಂದೇ ಪಾಠ ಕಲ್ತ್ಕೊಂಬಂದಿರ್ತಾರೆ. ಇವನು ಹೀಗೆ ಹೇಳ್ತಾನೆ, ಅವನು ಹಾಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಗಂಡ ಬಂದೇ ಬಿಟ್ಟ. ಅಷ್ಟು ವರ್ಷದಿಂದ ಬಂದಿಲ್ಲದ ಗಂಡ ಆವಾಗ ಬಂದ. ಇದರಿಂದ ನಾವು ಏನಕ್ಕೆ ಹೀಗಾಯಿತು? ಫಲ ಏಕೆ ವ್ಯತ್ಯಾಸ? ಇದು ಫಲ ಜ್ಯೋತಿಷ್ಯದ ನಾನು ಹೇಳ್ತಾ ಇರೋದು. ಫಲ ವ್ಯತ್ಯಾಸ ಹೇಗಾಯಿತು? ಹಿಂದೆ ಇದ್ದವನು ಏನು ಮಾಡ್ದ, ನಾನು ಕೇಳೋ ಸಮಯದಲ್ಲಿ ಅವಳು ಸೇರ್ತಾ ಇರೋ ನೀರಿಂದು ಏನಾಯಿತು, ಕೈ ಬಿಟ್ಟು ಹೋಗಿದ್ದಕ್ಕೆ ಮಡಿಕೆ ಒಡೆದೋಯ್ತು, ನೀರು ಚೆಲ್ಲೋಯ್ತು, ಅಂದರೆ ನಿನಗೆ ದೂರ ಆಯಿತು ಅಂತ ಅರ್ಥ. ಅದರಿಂದ ಗಂಡ ಸಿಗೋದಿಲ್ಲ ಅಂತ ಅವನು ಅರ್ಥೈಸ್ಕೊಂಡು ಆ ರೀತಿ ಹೇಳ್ದ. ಮುಂದೆ ಇದ್ದವನು ನೋಡ್ತಿದ್ನಲ್ಲ, ಆ ಮಡಿಕೆ ಒಡೆದು ಚೂರಾಗಿ ಮಣ್ಣಿಗೆ ಸೇರ್ಕೋತು, ನೀರು ಚೆಲ್ಲಿ ನೀರಿಗೆ ಸೇರ್ಕೋತು, ಹಾಗಾಗಿ ನಿನ್ನನ್ನು ಬಂದು ಸೇರ್ತಾನೆ, ಈಗಲೇ ಸೇರ್ತಾನೆ ಅಂತ ಅವನು ಹೇಳ್ದ. ಜ್ಯೋತಿಷ್ಯ ಸುಳ್ಳಲ್ಲ. ಫಲ ನಿರೂಪಣೆ ಮಾಡೋತಕ್ಕಂಥದ್ದಲ್ಲಿ ಎಷ್ಟು ವ್ಯತ್ಯಾಸಗಳಿರೋದ್ರಿಂದ ಅದನ್ನು ಆ ರೀತಿ ಪ್ರಿಡಿಕ್ಟ್ ಮಾಡಲಾಯಿತು. ಹಾಗೆ ಟಿ ವಿಗಳಲ್ಲಿ ಹೇಳೋದಾಗಲಿ ಎಷ್ಟೊಂದು ಜನ ಕೇಳ್ತಾರೆ, ಅದು ಒಂದೇ ರಾಶಿ ಭವಿಷ್ಯನ ಒಬ್ಬರು ಈ ಥರ ಬರೆದಿರ್ತಾರೆ, ಇನ್ನೊಬ್ಬರ ಉಲ್ಟಾ ಬರೆದಿರ್ತಾರಲ್ಲ ಹೇಗೆ ಅಂತ. ಯಾಕೆಂದರೆ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಅಧ್ಯಯನ ತುಂಬ ಮುಖ್ಯ. ಅದರಲ್ಲಿ ದಶಾಭುಕ್ತಿಯನ್ನು ಆಧರಿಸಿ ತುಂಬ ನಾವು ಹೇಳಬೇಕಾಗುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ, ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿ ಹೇಳ್ತಾರೆ, ಆಗ ಕೂಡ ವ್ಯತ್ಯಾಸ ಆಗುತ್ತೆ. ಇನ್ನೊಂದು, ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಗೋಚಾರ ಚೆನ್ನಾಗಿಲ್ಲದೆ ಹೋದರೂ ಕೂಡ ನಡೆಯುತ್ತೆ. ದಶಾಭುಕ್ತಿ ಕೆಟ್ಟಿದ್ರೆ, ಗೋಚಾರ ಏನಾದ್ರು ಚೆನ್ನಾಗಿದ್ದರೆ ಪರವಾಗಿಲ್ಲ. ಎರಡೂ ಕೆಟ್ಬಿಟ್ರೆ ಆವಾಗ ನಾವು ಹೇಳೋ ಫಲ ಏನಾಗುತ್ತೆ, ಅವ್ರಿಗಾಗಲ್ಲ. ಆವಾಗ ಜ್ಯೋತಿಷ್ಯ ಸುಳ್ಳು, ಅವ್ರು ಹೇಳಿದ್ದೊಂದು ಆಗಲಿಲ್ಲ, ಅವ್ರು ಹೇಳಿದ್ರು ಲಾಟ್ರಿ ಹೊಡೆಯುತ್ತೆ ಅಂತ ಹೊಡಿಲಿಲ್ಲ, ಈ ರೀತಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ದಶಾಭುಕ್ತಿ ಅಂತ ಇದ್ರಿ. ಈ ದಶಾಭುಕ್ತಿ ಅಂದರೆ ಏನು? ಅದು ವ್ಯಕ್ತಿಗೆ ಬಹಳ ವಿಭಿನ್ನವಾಗಿರುತ್ತಾ? ಅದರಿಂದ ಅದನ್ನು ದಶಾಭುಕ್ತಿಗಳನ್ನ ನಮಗೆ ಚೆನ್ನಾಗಿಲ್ಲ ಅನ್ನೋದಾದರೆ ಜ್ಯೋತಿಷಿಗಳ ಹತ್ರ ಹೋದರೆ ಅದು ನಮಗೆ ಒಳ್ಳೆಯದಾಗುತ್ತಾ? ದಶಾಭುಕ್ತಿ ಚೇಂಜ್ ಆಗುತ್ತಾ? ದಶಾಭುಕ್ತಿ ಅಂದರೆ ಏನಪ್ಪ ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿಯ ಈ ಟೈಮಿಂಗ್ ಆಫ್ ಇವೆಂಟ್ ಅಂತ ಕರೀತಕ್ಕಂಥದ್ದು ದಶಾಭುಕ್ತಿ ಅಂತಂದರೆ. ಈಗ ಯಾರು ಒಂದು ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ, ಆ ನಕ್ಷತ್ರದಿಂದ ಆ ದಶೆ ಶುರುವಾಗುತ್ತೆ. ಈಗ ನೋಡಿ, ಸೂರ್ಯನ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಸೂರ್ಯ ಹುಟ್ಟಿದಾಗಲೇ ಸೂರ್ಯದಶೆ ಶುರುವಾಗಿರುತ್ತೆ. ಸೂರ್ಯನ ನಕ್ಷತ್ರಗಳು ಯಾವ್ಯಾವುದು ಅಂತಂದರೆ ಕೃತ್ತಿಕ, ಉತ್ತರಾಷಾಢ, ಹಾಗೆ ಉತ್ತರ ನಕ್ಷತ್ರ. ಇವು ಮೂರು ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಸೂರ್ಯನ ದಶೆ ಶುರುವಾಗಿರುತ್ತೆ ಹುಟ್ಟಿದಾಗ. ಅದು ಹಾಗೆ ಸೂರ್ಯ ಆದಮೇಲೆ ಚಂದ್ರ, ಚಂದ್ರ ಆದಮೇಲೆ ಕುಜ ಆದಮೇಲೆ ರಾಹು ಆದಮೇಲೆ ಗುರು ಆದಮೇಲೆ ಶನಿ ಆದಮೇಲೆ ಬುಧ ಆದಮೇಲೆ ಕೇತು ಆದಮೇಲೆ ಶುಕ್ರ. ಒಟ್ಟು ಏನಾಯಿತು, ಸೂರ್ಯದಶೆಯಿಂದ ಶುಕ್ರದಶೆ ಬರೋವರೆಗೆ 120 ವರ್ಷಗಳು ಆಗತ್ತೆ. ಒಬ್ಬ ಮನುಷ್ಯನ ಆಯಸ್ಸು 120 ವರ್ಷಗಳು ಅಂತ ನಮಗೆ ಇರ್ತಕ್ಕಂಥದ್ದು. ಈಗ ಅರ್ಧಕ್ಕೆ ಹೋಗ್ಬಿಡ್ತಾರೆ, ಅದು ಹೇಳೋಕ್ಕಾಗಲ್ಲ. ಆದರೆ ಆ ಒಂದು ಪೂರ್ಣ ಆಯಸ್ಸಾಗುತ್ತೇನೆ 120 ವರ್ಷಗಳು ಆಗ್ತಕ್ಕಂಥದ್ದು ಅಂತ. ಈಗ ಸೂರ್ಯದಶೆಯಲ್ಲಿ ಹುಟ್ಟಿದವ್ರಿಗೆ ಸೂರ್ಯದಶೆ 6 ವರ್ಷ ಆದಮೇಲೆ ಚಂದ್ರದಶೆ 10 ವರ್ಷ. ಹೇಗೆ ಕೊಟ್ಟಿದ್ದಾರೆ ಅಂದರೆ, ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷ, ಶನಿಗೆ 19 ವರ್ಷ, ಬುಧನಿಗೆ 17 ವರ್ಷ, ಕೇತುವಿಗೆ 7 ವರ್ಷ, ಹಾಗೂ ಶುಕ್ರನಿಗೆ 20 ವರ್ಷ ಅಂತ ದಶಾಭುಕ್ತಿಗಳನ್ನು ಕೊಟ್ಟಿದ್ದಾರೆ.
ಅದು ಅಲಾಟ್ ಮಾಡಿರೋದು ಹಾಗೇನೆ. ಯಾಕೆ ಅಂತಂದರೆ ಅವ್ರು ತಪಸ್ಸು ಮಾಡಿದ್ರಂತೆ, ನನಗೊಂದಿಷ್ಟು ವರ್ಷಗಳ ಕಾಲ ಆಳಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರತಿಯೊಂದು ಗ್ರಹಗಳು ಕೇಳಿದಾಗ ಈ ರೀತಿಯಾಗಿ ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ತಪಸ್ಸು ಮಾಡಿದಾಗ ಈ ರೀತಿ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ ಅಂತ ನಮಗೆ ಪುರಾಣಗಳಿಂದ ತಿಳಿದು ಬರ್ತಕ್ಕಂಥದ್ದು. ಈ ದಶಾಭುಕ್ತಿ ಎಷ್ಟು ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂದರೆ, ನೋಡಿ ನೀವು ನೋಡಿರಬಹುದು, ಮೊನ್ನೆ ತನಕ ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ, ಅವ್ರಿಗೆ ಏನೋ ಒಂದು ರೋಗಗಳು ಅಥವಾ ಏನೋ ಒಂದು ಆಕ್ಸಿಡೆಂಟು ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗಿ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವ್ರಿಗೆ ಕಷ್ಟವೇ ಗೊತ್ತಿರಲ್ಲ. ಅದೆಲ್ಲ ಆ ಒಂದು ಪೀರಿಯಡಲ್ಲಿ ಅನುಭವಿಸ್ಕೊಂಡು ಹೋಗ್ತಾರೆ. ಸಾಕಪ್ಪ ಅನ್ನಂಗಾಗಿರುತ್ತೆ ಅವ್ರಿಗೆ. ಕೆಲವರಿಗೆ ತುಂಬ ಕಷ್ಟಪಟ್ಟಿರ್ತಾರೆ. ಆಮೇಲೆ ಒಂದು ಸಲ ಕ್ಲಿಕ್ ಆಗೋಕ್ಕೆ ಶುರುವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ವರ್ಷಗಳು. ಮತ್ತು ಮುಂದೆ ಇನ್ನೂ ಚೆನ್ನಾಗಿರ್ಬೋದು ಅಥವಾ ಕಡಿಮೆ ಆಗ್ಬೋದು ಅಕಾರ್ಡಿಂಗ್ ಟು ಇದು ದಶಾಭುಕ್ತಿ. ಅದನ್ನೇ ನಾವು ಟೈಮಿಂಗ್ ಆಫ್ ಆನ್ ಇವೆಂಟ್ ಅಂತ ಕರೆಯೋದು. ಈಗ ನಾವು ದಶಾಭುಕ್ತಿ ಯಾಕೆ ನೋಡಬೇಕು ಅಂತಂದರೆ, ಜಾತಕದಲ್ಲಿ ಗ್ರಹಸ್ಥಿತಿಗಳು ಹೇಗಿರುತ್ತೆ ಅದು ಮುಖ್ಯ. ಜಾತಕಗಳಲ್ಲಿ ಗ್ರಹಸ್ಥಿತಿಗಳು ಉತ್ತಮವಾಗಿದ್ದರೆ ಅಂದರೆ ಜಾತಕದವ್ರು ನೋಡಿದವ್ರಿಗೆ ಗೊತ್ತಿರುತ್ತೆ, ನಿಮಗೆ ಅದು ಹೇಳೋಕ್ಕಾಗಲ್ಲ. ಆದರೆ ಏನು ಅಂತಂದರೆ ಕೇಂದ್ರಗಳಲ್ಲಿದ್ದರೆ ಅಥವಾ ಕೋನಗಳಲ್ಲಿದ್ದಾಗ ಗ್ರಹಗಳು ತುಂಬ ಚೆನ್ನಾಗಿರುತ್ತೆ. ಅದೇ ದುಸ್ಥಾನಗಳಲ್ಲಿ ಅಂತಂದರೆ 6, 8, 12ರಲ್ಲಿ ಗ್ರಹಗಳಿದ್ದಾಗ ಆ ದಶಾಭುಕ್ತಿ ನಡೆದಾಗ ಮನುಷ್ಯನಿಗೆ ತೊಂದರೆಗಳಾಗ್ತಕ್ಕಂಥದ್ದು. ಈಗ ನಾನು ಹೇಳ್ತೇನೆ, ಆ ಅಷ್ಟಮದಲ್ಲಿ ಕುಜ ಇದೆ, ಅಷ್ಟಮದಲ್ಲಿ ಕುಜ ಇದೆ ಅಂದ ತಕ್ಷಣ ನೋಡಿ, ನಿಮಗೆ ಕುಜದಶೆ ಪ್ರಾರಂಭ ಆಯಿತು, ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ, ಕುಜಶಾಂತಿ ಮಂತ್ರವನ್ನು ಪಠಿಸ್ತಾ ಇರಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟಮ ಕುಜ ಇಲ್ಲ ಬ್ಲಡ್ ರಿಲೇಟೆಡ್ ಡಿಸೀಸ್ ಕೊಡ್ತಾನೆ, ಇಲ್ಲ ಆಪ್ರೇಷನ್ ಮಾಡಿಸ್ತಾನೆ, ಇಲ್ಲ ಆಕ್ಸಿಡೆಂಟ್ ಮಾಡಿಸ್ತಾನೆ. 100% ಅದು ಆಗೇ ಆಗುತ್ತೆ. ಅದನ್ನು ತಡಿಬೇಕು ಅಂದರೆ ನಾವೇನು ಮಾಡಬೇಕು, ಪ್ರತಿನಿತ್ಯ ಕುಜಶಾಂತಿ ಮಂತ್ರವನ್ನು ಹೇಳ್ಕೊಳ್ತಾ ಇರಬೇಕು. ಹೇಗೆ? ಭಕ್ತಿಯಿಂದ ಹೇಳಬೇಕು. ಸಿಂಪಲ್ ಆಗಿನೇ ಓಂ ಅಂ ಅಂಗಾರಕಾಯ ನಮಃ ಅಂತ ಅನ್ನೋದು 108 ಸರ್ತಿ ಹೇಳ್ತಾ ಇರಬೇಕು. ಇದು ನಮಗೆ ಹೇಗೆ ಪ್ರೊಟೆಕ್ಟ್ ಮಾಡತ್ತೆ ಅಂತಂದರೆ, ನಾನು ಹೇಳ್ದಂಗೆ ನಿಮಗೆ ಆಕ್ಸಿಡೆಂಟ್ ಇದ್ದರೆ ಆಗುತ್ತೆ, ಎಲ್ಲಿ ಹೀಗೆ ಬಿದ್ದು ಒಂಚೂರು ಕಾಲಿಗೆ ಉಳ್ಕೊಂಡು ಒಂದು ಸ್ವಲ್ಪ ದಿವಸ ಅದರ ನೋವಾಗಿ ಶಾಂತ ಆಗುತ್ತೆ. ನೀವೇನೂ ಮಾಡದೆ ಹಾಗೆ ಎದ್ವಾ ತದ್ವಾ ಓಡಿಸ್ತಾ ಇದ್ದರೆ ವೆಹಿಕಲ್ಲು, ಸರಿಯಾಗಿ ಏಟು ಬಿದ್ದು ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ, 2-3 ತಿಂಗಳು ಸುಧಾರಿಸ್ಕೊಳಕ್ಕೆ ಬೇಕಾಗುತ್ತೆ. ಈ ಥರ ಆಗುತ್ತೆ. ಅದಕ್ಕೋಸ್ಕರನೇ ಪರಿಹಾರ ಹೇಳೋದು. ಇದು ದಶಾಭುಕ್ತಿನಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ಈ ನಾವೇನು ಫಲ ಹೇಳ್ಬಿಡ್ತೀವಿ ಆವಾಗ ಅದು ನಮಗೆ ದಶಾಭುಕ್ತಿ ಗೊತ್ತಿರಲ್ಲ. ನೀವು ಕೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಇರುತ್ತಾ ಅಂದರೆ ಹೌದು. ಈಗ ನೋಡಿ, ಒಂದೇ ಸಮಯದಲ್ಲಿ ಒಂದೇ ದಿನಾಂಕದಲ್ಲಿ ಹುಟ್ಟಿದ್ರೂ ಕೂಡ ಪ್ಲೇಸ್ ಈಗ ನೋಡಿ, ಒಂದೇ ದಿನಾಂಕದಲ್ಲಿ ಹುಟ್ಟೋರು ಎಲ್ಲರದು ಹಾರೋಸ್ಕೋಪ್ ಒಂದೇ ಇರೋದಿಲ್ಲ. ಯಾಕೆಂದರೆ ಲಗ್ನ ವ್ಯತ್ಯಾಸ ಆದಾಗೂ ಅವ್ರವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ಚೇಂಜ್ ಆಗ್ತಿರುತ್ತೆ. 2 ಅವರ್ಸ್ಗೆ ಒಂದೊಂದು ಲಗ್ನ ಇರುತ್ತೆ. ಬೆಳಗ್ಗೆ 6ರಿಂದ 8 ಅಪ್ರಾಕ್ಸಿಮೇಟ್, ಯಾಕೆಂದರೆ ಸೂರ್ಯೋದಯಕ್ಕೆ ಸರಿಯಾಗಿ ತೆಗೆದುಕೊಳ್ಳೋದು. ಬೆಳಗ್ಗೆ 6ರಿಂದ 8 ಒಂದು ಲಗ್ನ, ಸೂರ್ಯ ಎಲ್ಲಿರ್ತಾನೋ ಅಲ್ಲಿಂದ ಲಗ್ನ ಸ್ಟಾರ್ಟ್ ಆಗೋದು. ಇವಾಗ ಸೂರ್ಯ ಮಕರದಲ್ಲಿದ್ದಾನೆ ಅಂದ ತಕ್ಷಣ ಮಕರ ಲಗ್ನ ಪ್ರಾರಂಭ ಆಗುತ್ತೆ. ಆಮೇಲೆ ಕುಂಭ, ಆಮೇಲೆ ಮೀನ, ಹಾಗೆ ಲಗ್ನಗಳು ಬರ್ತಾ ಇರ್ತಕ್ಕಂಥದ್ದು. ನೀವು ಟೈಮು ವ್ಯತ್ಯಾಸ ಆದರೆ ಲಗ್ನ ಚೇಂಜ್ ಆಗುತ್ತೆ. ಯಾವಾಗ ಲಗ್ನ ಬದಲಾಗುತ್ತೋ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸೇ ಬದಲಾಗುತ್ತೆ, ಒಂದೇ ದಿನ ಹುಟ್ಟಿದ್ರು. ಇನ್ನು ನೋಡಿ, ಡೇಟ್ ಆಫ್ ಬರ್ತು ಒಂದೇ ಇರುತ್ತೆ, ಟೈಮ್ ಆಫ್ ಬರ್ತು ಒಂದೇ ಇರುತ್ತೆ, ಪ್ಲೇಸ್ ಆಫ್ ಬರ್ತ್ ಬದಲಾಗಿದ್ದರೆ ಹೇಗೆ ವ್ಯತ್ಯಾಸ ಆಗುತ್ತೆ. ಇದು ಹೇಗೆ ಚೇಂಜ್ ಆಗುತ್ತೆ ಅಂತಂದರೆ ನೋಡಿ, ಚಂದ್ರ ನಿಂತಲ್ಲೇ ಇರಲ್ಲ, ಇಲ್ಲಿಗೊಂದು ಅಲ್ಲಿಗೊಂದು. ಗ್ರಹಣನೂ ಅಷ್ಟೇ, ಇಲ್ಲಿ ಕಾಣಿಸಲ್ಲ, ಪಾಶ್ಚಾತ್ಯ ದೇಶಗಳಲ್ಲಿ ಕಾಣಿಸುತ್ತೆ, ಹೌದಲ್ವಾ? ಹಾಗಾಗಿ ಬದಲಾವಣೆ. ನೋಡಿ, ಚಾರ್ಲಿ ಚಾಪ್ಲಿನ್ನು ಎಲ್ಲಿ ಹುಟ್ಟಿದ? ಬರ್ಲಿನಲ್ಲಿ ಹುಟ್ಟಿದ. ಅದೇ ಹಿಟ್ಲರ್ ಬಂದು ಎಲ್ಲಿ ಹುಟ್ಟಿದ? ಇಂಗ್ಲೆಂಡಲ್ಲಿ ಹುಟ್ಟಿದ. ಇಬ್ಬರದು ಡೇಟ್ ಆಫ್ ಬರ್ತ್ ಒಂದೇ, ಇಬ್ಬರದು ಟೈಮ್ ಆಫ್ ಬರ್ತು ಒಂದೇ. ಆದರೆ ಪ್ಲೇಸ್ ಆಫ್ ಬರ್ತ್ ಇಬ್ಬರದು ಬೇರೆ ಬೇರೆ ಆಯಿತು. ಇಬ್ಬರು ಫೇಮಸ್ ವ್ಯಕ್ತಿಗಳೇ, ಆದರೆ ಚಾರ್ಲಿ ಚಾಪ್ಲಿನ್ ನಿಮಗೆ ಗೊತ್ತು, ನಗಿಸ್ತಾನೆ. ಹಿಟ್ಲರ್ ಎಂಥ ರಾಜ ಅನ್ನೋದು ನಿಮಗೆ ಗೊತ್ತು. ಸೊ ಬರೀ ಪ್ಲೇಸ್ ಆಫ್ ಬರ್ತ್ ಚೇಂಜ್ ಆಗಿದ್ದಕ್ಕೆ ಹಾರೋಸ್ಕೋಪಲ್ಲಿ ಎಷ್ಟು ವ್ಯತ್ಯಾಸ. ಇಷ್ಟು ಅಂದರೆ ಆ್ಯಕ್ಯುರಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಜ್ಯೋತಿಷಾಸ್ತ್ರದಲ್ಲಿ ನೀವು ಕೊಡಬೇಕಾಗಿದ್ದರೆ ಡೇಟು ಟೈಮು ಪ್ಲೇಸು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಕರೆಕ್ಟಾಗಿ ಹೇಳ್ಬೋದು. ಅದು ಏನು ಗೊತ್ತಾ, ಅದೇ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಅದು ಏನೋ ಫಂಕ್ಷನ್ ಆಗಿತ್ತು, ಅದು ಆವಾಗ ಏನೋ ಒಂದು ಹೇಳ್ಬಿಡ್ತಾರೆ, ಅದೇ ಸ್ಕೂಲಿನ ಗಂಟೆ ಬಾರಿಸ್ತು ಅಂತಲೋ ಏನೋ ಒಂದು ಹೇಳ್ಬಿಡ್ತಾರೆ. ಆ ಟೈಮಲ್ಲೆಲ್ಲ ಹಿಂಗೆ ಅಂದಾಜಲ್ಲಿ ತೊಗೊಂಬಂದು ಜಾತಕನ ನಾವು ಸರಿಯಾಗಿ ಹೇಳೋಕ್ಕಾಗಲ್ಲ. ಆ ಥರ ಹೇಳೋ ಜಾತಕ ಬೇರೆ. ಈಗ ನಾನು ಏನು ಹೇಳಿದೆ ನಿಮಗೆ, ಹೋರ ಅಂತ ಏನು ಹೇಳಿದ್ವಿ, ಆ ಹೋರ ಅಂದರೆ ಪ್ಯೂರ್ ಸೈನ್ಸ್ ಹೇಳಬೇಕು ಅಂದರೆ ನೀವು ಕರೆಕ್ಟಾಗಿರಬೇಕು, ಮಾಹಿತಿ ಕರೆಕ್ಟಾಗಿರಬೇಕು. ಆವಾಗ ದಶಾಭುಕ್ತಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದಾಗುತ್ತೆ. ಯಾಕೆಂದರೆ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ ಎಲ್ಲರದು ಒಂದೇ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ದಿನ ಅದೇ ಸಮಯದಲ್ಲಿ ಹುಟ್ಟಿದ್ರೂ ಕೂಡ ಒಂದು ಸ್ವಲ್ಪ ಬದಲಾವಣೆಗಳಿದೆ. ಈಗ ನೀವು ಕೇಳಬಹುದು,
ಟ್ವಿನ್ಸ್ ಹುಟ್ಟುತ್ತಾರೆ. ಆಗ ಅವರಿಬ್ಬರದು ಸಮಯನೂ ಒಂದೇ ಇರುತ್ತೆ, ಜಾಗನೂ ಒಂದೇ ಇರುತ್ತೆ, ಆಮೇಲೆ ಡೇಟ್ ಆಫ್ ಬರ್ತು ಒಂದೇ ಇರುತ್ತೆ. ಆವಾಗ ಹೇಗೆ ಅವರಿಬ್ಬರದು ಬದಲಾವಣೆ ಆಗುತ್ತೆ ಅಂತ, ಅಲ್ಲಿ ನಿಮಿಷಗಳ ಬದಲಾವಣೆ ಆಗುತ್ತೆ. ತಕ್ಷಣ ಎರಡು ಪಟಕ್ಕಂತ ಬರೋದಿಲ್ಲ, ಒಂದಾದ್ಮೇಲೆ ಇನ್ನೊಂದು 3 ನಿಮಿಷಕ್ಕೋ ಅಥವಾ 2 ನಿಮಿಷಕ್ಕೋ ವ್ಯತ್ಯಾಸದಲ್ಲಿ ನಿಮಿಷ ಬದಲಾವಣೆ ಆದಾಗ ಡಿಗ್ರೀಸ್ ಚೇಂಜ್ ಆಗ್ತಾ ಆಗ್ತಾ ನಾವು ಪ್ರಿಡಿಕ್ಷನ್ನು, ಅದು ನಮಗೆ KP ಸಿಸ್ಟಮ್ ಅಂತ ಇದೆ, ಕೃಷ್ಣಮೂರ್ತಿ ಪದ್ಧತಿ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಒಂದೊಂದು ಲಗ್ನಗಳು, ಗ್ರಹಗಳು, ನಕ್ಷತ್ರಗಳು ಹೇಗೆ ಒಂದೊಂದು ಪಾಯಿಂಟ್ ಮೈನ್ಯೂಟ್ ಡಿಫ್ರೆನ್ಸಲ್ಲಿ ಯಾವ್ಯಾವ ಥರ ಮನುಷ್ಯನ ಬದಲಾವಣೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ KP ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಹೀಗೆ ದಶಾಭುಕ್ತಿಗಳು ಬಹಳ ಬಹಳ ಮುಖ್ಯವಾದವು. ಯಾವಾಗ ಮದುವೆ ಆಗುತ್ತೆ ಅಂದರೆ, ಸುಮ್ಮನೆ ಮದುವೆಗೆ ನೋಡ್ತಾ ಇರ್ತಾರೆ ಪಾಪ, ಎಷ್ಟೊಂದು ಜನ ಬರ್ತಾರೆ, ಆದರೆ ಆಗೋದೇ ಇಲ್ಲ, ಭಾಳ ಬೇಜಾರಾಗಿ ಬಂದಿರ್ತಾರೆ ಪಾಪ. ಅವ್ರಿಗೆ ಕಂಕಣ ಬಲವೇ ಬಂದಿರೋದಿಲ್ಲ. ಇನ್ನೂ ಕಂಕಣ ಬಲ ಬರೋದು ಯಾವಾಗ, ನಾವು ದಶಾಭುಕ್ತಿ ನೋಡಬೇಕು. ದಶಾಭುಕ್ತಿ ನೋಡಿದಾಗ ಆ ದಶಾಭುಕ್ತಿಯಲ್ಲಿ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆಯ ಒಂದು ಗ್ರಹಗಳ ದಶಾ ಎಂದು ಭಾವ, ಆ ಒಂದು ಸ್ಥಾನಗಳ ಅಧಿಪತಿಗಳ ದಶೆ ನಡೀತಾ ಇದ್ದರೆ ಅಥವಾ ಭುಕ್ತಿ ನಡೀತಾ ಇದ್ದರೆ ಖಂಡಿತ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ಕೆಲವರಿಗೆ ಅದು ಇರೋದೇ ಇಲ್ಲ, ಯಾವುದೋ ಬೇರೆ ದುಸ್ಥಾನದ ಗ್ರಹಗಳ ದಶೆ ನಡೀತಾ ಇರುತ್ತೆ ಅಥವಾ ಅದ್ರ ಭುಕ್ತಿ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪಾಪ ಮನೆಯಲ್ಲಿರೋರು ತುಂಬ ಅವ್ರಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಮದುವೆ ಆಗೋದೇ ಇಲ್ಲ, ತುಂಬ ಬೇಜಾರು ಮಾಡ್ಕೊಂಡು ಬರ್ತಾರೆ. ನಾನು ಅದಕ್ಕೋಸ್ಕರ ಅಸ್ಟ್ರಾಲಜಿನ ಏನು ಹೇಳೋದು ಅಂತಂದರೆ, ಕರೆಕ್ಟಾಗಿ ಒಬ್ಬ ಜ್ಯೋತಿಷಿ ಹತ್ರ ತೋರಿಸಿ ಯಾವಾಗ ಮದುವೆ ಆಗುತ್ತೆ ಏನು ಮೊದಲೇ ತಿಳ್ಕೊಂಬಿಡಿ. ಯಾವಾಗ ನೀವು ಹುಡ್ಕೋದು ತಪ್ಪುತ್ತೆ ಅಥವಾ ಇಷ್ಟು ಬೇಗದಾದರೆ ಅಷ್ಟು ಬೇಗದಲ್ಲೇ ಹುಡ್ಕೊಂಡು ಮುಗಿಸ್ಕೊಂಬಿಡ್ಬೇಕು. ಆಗ ಈ ಥರ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ತುಂಬ ಒದ್ದಾಡ್ತಕ್ಕಂಥದ್ದು ಬರೋದಿಲ್ಲ. ಹಾಗಾಗಿ ದಶಾಭುಕ್ತಿ ಅಂತಕ್ಕಂಥದ್ದು ಪ್ರತಿಯೊಂದು ಆಗು ಹೋಗುಗಳ, ಮನೆ ಕಟ್ಟಬೇಕಾ, 4ನೇ ಮನೆ ನಡೀತಾ ಇದೆಯಾ ನೋಡಬೇಕು. ಪ್ರತಿಯೊಂದು ಸುಮ್ಮನೆ ಕಟ್ಟೋಕ್ಕಾಗಲ್ಲ, ಇಲ್ಲದ್ರೆ ನಿಮಗೆ ಏನು ಎಷ್ಟೊಂದು ಕೆಲಸ ನೀವು ಅಂದ್ಕೊಂಡಿರ್ತೀರ, ಅದು ಆಗೋದೇ ಇಲ್ಲ. ಯಾಕೆ, ಎಷ್ಟು ದುಡ್ಡಿರುತ್ತೆ, ಎಲ್ಲ ಥರದ್ದು ಎಲ್ಲ ಇದ್ದರೂ ಕೂಡ ಕೆಲಸ ಯಾಕೆ ಆಗಲ್ಲ ಅಂದರೆ ಇದೇ ಕಾರಣ. ಇನ್ನು ದಶಾಭುಕ್ತಿನಲ್ಲಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾನು ಕರ್ಮ ಸಿದ್ಧಾಂತಕ್ಕೆ ತುಂಬ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜ್ಯೋತಿಷ ಶಾಸ್ತ್ರ ಅಂತಂದರೆ ಕರ್ಮ ಸಿದ್ಧಾಂತಕ್ಕೆ ತುಂಬ ಒಳಪಟ್ಟಿದೆ ಅಂತಲೇ ಹೇಳ್ಬೋದು. ಈ ಜ್ಯೋತಿಷದಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆಯೂ ಕೂಡ ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಅದನ್ನು ನೋಡಿ ಕೂಡ ಜ್ಯೋತಿಷ ಹೇಳ್ತಕ್ಕಂಥದ್ದನ್ನು ತುಂಬ ಇದೆ. ಯಾಕೆಂದರೆ ಈಗ ಒಂದು ವ್ಯಕ್ತಿ, ಒಂದು ಹುಡುಗಿ ಮ್ಯಾಚ್ ಆಗಬೇಕಾದ್ರೆ ಬರೀ ಅಗ್ನಿತತ್ವ ರಾಶಿಯಾಗಿರ್ತಕ್ಕಂಥ ಹುಡುಗಿನ ತೊಗೊಂಡು ಬಂದ್ಬಿಟ್ಟು, ಅಗ್ನಿತತ್ವ ಲಗ್ನ, ಅಗ್ನಿತತ್ವ ರಾಶಿ, ಆ ಅಧಿಪತಿಗಳು ಅಗ್ನಿತತ್ವದಲ್ಲೇ ಇದ್ಬಿಟ್ರೆ ಅಂಥ ಹುಡುಗಿನ ಕರ್ಕೊಂಡ್ಬಂದರೆ ಖಂಡಿತವಾಗ್ಲೂ ಮದುವೆ ಮಾಡಿಕೊಂಡ್ರೆ 4 ದಿವಸ ನೆಮ್ಮದಿಯಾಗಿರೋಕ್ಕಾಗಲ್ಲ, ಅವಳು ಹೊಂದ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಜಾತಕ ನೋಡ್ಬೇಕಾದ್ರೆ ಅದನ್ನು ನೋಡ್ತೀವಿ. ಇದು ಕರ್ಮ ಸಿದ್ಧಾಂತಕ್ಕೆ ಯಾತಕ್ಕೆ ರಿಲೇಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ವ್ಯಕ್ತಿ ಸತ್ತ ನಂತರ ಅವನ ಆತ್ಮದ ಜೊತೆ ಅವನು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ಹೋಗ್ತಾ ಇರುತ್ತೆ, ಮುಂದಿನ ಒಂದು ಜನ್ಮಕ್ಕೆ ಹೋಗುತ್ತೆ. ಆ ಪಾಪ ಪುಣ್ಯಗಳು ಯಾವ ಥರ ಅಂದರೆ, ಈ ಗ್ರಾಮಫೋನ್ ಪ್ಲೇಟ್ನಲ್ಲಿ ಹೇಗೆ ಎಲ್ಲ ಮುದ್ರಿತವಾಗಿರುತ್ತೋ ಆ ರೀತಿ ಆತ್ಮದ ಜೊತೆಗೆ ಅದು ಮನಸ್ಸಿನ ಜೊತೆ ಅದು ಸೇರಿಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ, ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಅದಕ್ಕೆ ನೋಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಧೃತರಾಷ್ಟ್ರ ಮಹಾಭಾರತದಲ್ಲಿ ಅವನು 100 ಜನ್ಮಗಳ ಹಿಂದೆ ಪಕ್ಷಿಗಳನ್ನು ಸುಮ್ಮನೆ ಮೋಜಿಗಾಗಿ, ಬೇಟೆಗಾರ ಆಗಿದ್ದವನು ಪಕ್ಷಿಗಳನ್ನೆಲ್ಲ ಸುಮ್ಮನೆ ಮೋಜಿಗಾಗಿ ಅವನು ಬಾಣ ಬಿಟ್ಟ. ಏನಾಯಿತು, ಆ ಬೆಂಕಿ ಹತ್ತಿಸ್ಬಿಟ್ಟ, ಆ ಹೊಗೆಗೆ ಆ ಪಕ್ಷಿಗಳೆಲ್ಲ ಪಾಪ ಕಣ್ಣು ಕಾಣಿಸ್ತಾ ಇದ್ದಂಗಾಗಿ ಬಹಳ ತೊಂದರೆ ಪಟ್ಕೊಂಬಿಟ್ಟು. ಆಮೇಲೆಲ್ಲ ಒಳ್ಳೆ ಕೆಲಸ ಮಾಡ್ದ, ತುಂಬ ಒಳ್ಳೆ, ನೆಕ್ಸ್ಟ್ ಜನ್ಮದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ದ, ಚಕ್ರವರ್ತಿ ಆದ. ಆದರೆ ಆ 100 ಜನ್ಮದ ಹಿಂದೆ ಮಾಡಿರ್ತಕ್ಕಂಥ, ಕಣ್ಣು ಕಾಣ್ದಿದ್ದಂಗೆ ಮಾಡಿರ್ತಕ್ಕಂಥ ಪಕ್ಷಿಗಳು, ಆ ಪಾಪ ಏನಿತ್ತು ಅದು ಅವನಿಗೆ ಈಗ ಮಹಾಭಾರತದ ಸಮಯದಲ್ಲಿ ಧೃತರಾಷ್ಟ್ರನಾದಾಗ ಅವನಿಗೆ ಕಣ್ಣು ಕಾಣಿಸ್ತಿದ್ದಂಗೆ ಆಯಿತು. ಯಾವ ಜನ್ಮದ ಕರ್ಮವನ್ನೂ ಬಿಡೋದಿಲ್ಲ, ಅದು ತುಂಬ ಮುಖ್ಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಳ್ಳೆಯದೇ ಮಾಡಬೇಕು, ಧರ್ಮಯುತವಾಗಿ ನಡಿಬೇಕು. ಧರ್ಮಕ್ಕೆ ವಿರುದ್ಧವಾಗಿ ಹೋದರೆ ಈ ಥರ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಪಂಚಮ ಕೆಟ್ಟು ಹೋಗ್ಬಿಡತ್ತೆ. ಅದೇ ಮ್ಯಾಪ್ ಅದು, ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮ ಏನು ಜಾತಕ ಇದೆ, ನಮ್ಮ ಮ್ಯಾಪು ನಮ್ಮ ಜೀವನದಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಒಂದು ನಕ್ಷೆ ಇದ್ದ ಹಾಗೆ. ಹಾಗಾಗಿ ನಾವು ನೋಡ್ತೀವಿ, ಪಂಚಮ ಕೆಟ್ಟಿದೆಯಾ, ಮಾಡಿರ್ತಾನೆ ಪೂರ್ವ ಜನ್ಮದಲ್ಲಿ ಪಾಪಗಳಿಗೂ, ಅದಕ್ಕೆ ಅವನಿಗೆ ಏನಾಗುತ್ತೆ, ಈ ದಶಾಭುಕ್ತಿ ಚೆನ್ನಾಗಿದೆ, ಮದುವೆ ಆಗುತ್ತೆ ಅಂತ ಹೇಳಿದ್ರೂ ಕೂಡ ಆಗೋದೇ ಇಲ್ಲ. ಸಾಕಷ್ಟು ಪರಿಹಾರಗಳನ್ನು ಮಾಡಿ ಆಮೇಲೆ ಇನ್ನೇನು ಮುಗಿಯುತ್ತೆ ಅನ್ನೋದಕ್ಕೆ ಆಗುತ್ತೆ. ಯಾಕೆ ಅಂದರೆ ಆ ಪಾಪಗಳೆಲ್ಲ ಸವಿಬೇಕು. ಆಮೇಲೆ ಪಿತೃದೋಷ ಅಂತ
ಏನು ಹಿಂದಿನವರಿಗೆ ಬರೀ ಪೂಜೆ ಒಂದೇ ಅಲ್ಲ, ಹಿಂದಿನವರಿಗೆ ಸರಿಯಾಗಿ ನೋಡ್ಕೊಳ್ಳೋದು ಇಲ್ಲ, ಅವ್ರಿಗೆ ಸರಿಯಾಗಿ ಕಾರ್ಯಗಳನ್ನು ಮಾಡಿರೋದಿಲ್ಲ. ಅದು ಕೂಡ ಜಾತಕದಲ್ಲಿ ಸೂರ್ಯನ ಜೊತೆಗೆ ರಾಹುನೋ ಚಂದ್ರನೊಟ್ಟಿಗೆ ರಾಹು ಕೂತ್ಕೊಂಡಾಗ ನಮಗೆ ಗೊತ್ತಾಗೋಗುತ್ತೆ. ಮೊದಲು ಅದನ್ನು ಮಾಡಿಸ್ಕೊಂಡು ಬನ್ನಿ, ಆವಾಗ ನಿಮ್ಗೆ ಶುಭ ಕಾರ್ಯ ಆಗುತ್ತೆ, ಇಲ್ಲದ ಶುಭ ಕಾರ್ಯಗಳೆಲ್ಲ ಸ್ಟ್ರಕ್ ಆಗುತ್ತೆ ಅಂತ ನಾವು ಅದನ್ನು ಹೇಳ್ತೇವೆ. ಹೀಗೆ ಪ್ರತಿಯೊಂದು ನಮ್ಮ ಕರ್ಮಾನುಸಾರವಾಗಿಯೇ ಇದು ನಡೆಯೋದು, ಅದರಲ್ಲೂ ಧರ್ಮಾನುಸಾರವಾಗಿ ನಡೆಯುತ್ತೆ. ಧರ್ಮವಾಗಿ ನಡ್ಕೊಳ್ಬೇಕು. ಈ ಧರ್ಮವಾಗಿ ನಡ್ಕೊಳ್ಬೇಕು ಅಂದಾಗ ಮತ್ತೆ ಮಹಾಭಾರತದ ಒಂದು ಕಥೆ ಸಣ್ಣದಾಗಿ ಹೇಳ್ತೀನಿ. ಏನಾಗುತ್ತೆ, ಮಹಾಭಾರತದ ಯುದ್ಧ ಪ್ರಾರಂಭ ಆಗಬೇಕಾಗಿದೆ. ಇದೇ ಸಹದೇವ ಜ್ಯೋತಿಷಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷಿ. ಅವನಿಗೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅವನು ಹಾಗೆ ಹೇಳಿಬಿಡ್ತಾ ಇದ್ದ, ಅಷ್ಟು ಅವನಿಗೆ ಜ್ಞಾನ ಇತ್ತು. ಆ ಸಹದೇವ ಅವನ ಹತ್ರ ಇವನು ದುರ್ಯೋಧನ ಬರ್ತಾನೆ, ನಾನು ಯುದ್ಧ ಪ್ರಾರಂಭ ಮಾಡಬೇಕು, ನನಗೆ ಡೇಟ್ ಇಟ್ಕೊಡು ಅಂತ. ಆಗ ಅವನು ಬರುವ ಅಮಾವಾಸ್ಯೆ ದಿವಸ ಪ್ರಾರಂಭ ಮಾಡಿ ಅಂತ ಹೇಳ್ತಾನೆ. ಯಾಕೆಂದರೆ ಅವನು ಸುಳ್ಳು ಹೇಳಲ್ಲ. ಈಗ ಒಬ್ಬ ಜ್ಯೋತಿಷಿಯಾದವನು ಇವನು ನನ್ನವನು, ಇವನು ನನ್ನ ಶತ್ರು, ಇವನಿಗೆ ನಾನು ಇಡಬಾರ್ದು ಅಂತಿಲ್ಲ. ಸರಿಯಾದ ಜ್ಯೋತಿಷಿಯಾಗಿರ್ತಕ್ಕಂಥವನು ಎಲ್ಲರೂ ಒಂದೇ ಅನ್ನೋ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಸಹದೇವ ಏನು ಮಾಡ್ತಾನೆ, ಅಮಾವಾಸ್ಯೆ ದಿವಸ ಶುರು ಮಾಡು ಗೆಲ್ತೀಯ ಅಂತ. ಈಗ ಜ್ಯೋತಿಷ್ಯ ಸುಳ್ಳಲ್ಲ, ಸರಿಯಾಗೇ ಹೇಳಿದ್ದಾನೆ. ಆದರೆ ಏನಾಯಿತು, ಕೃಷ್ಣನಿಗೆ ಗೊತ್ತು ಇವನು ಅಧರ್ಮಿ, ಇವನು ಗೆದ್ದರೆ ಗ್ಯಾರಂಟಿ ಧರ್ಮನಾಶ ಆಗಬಾರ್ದು, ಧರ್ಮ ಉದ್ಧಾರ ಆಗಬೇಕು, ಅಧರ್ಮನಾಶ ಆಗಬೇಕು. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಅಮಾವಾಸ್ಯೆ ದಿವಸ ಇನ್ನೇನು ಅಮಾವಾಸ್ಯೆ ಪ್ರಾರಂಭ ಆಗೋಕ್ಕೆ 2 hours ಮುಂಚೆನೇ ತನ್ನವ್ರಿಗೆಲ್ಲ ಹೇಳ್ತಾನೆ, ನೋಡಿ ಎಲ್ಲರೂ ಇವಾಗ ತರ್ಪಣ ಕೊಟ್ಬಿಡಿ ಅಂತ. ದುರ್ಯೋಧನ ಏನು ಮಾಡ್ತಾರೆ, ಎಲ್ಲರೂ ನೋಡ್ತಾನೆ, ಆಗಲೇ ತರ್ಪಣ ಕೊಡ್ತಿದ್ದಾರೆ, ಅಮಾವಾಸ್ಯೆ ಪ್ರಾರಂಭ ಆಗೋಕ್ಕೆ ಇನ್ನೂ 2 hours ಇದೆ, ಇದೇನಿದು ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲಪ್ಪ, ಕೃಷ್ಣ ಹೇಳ್ದ ಹೀಗೆ ಶುರುವಾಯಿತು ಅಂತ, ಅದಕ್ಕೆ ಕೊಟ್ಬಿಡ್ತಾ ಇದ್ದೀವಿ ಅಂತ. ಮತ್ತು ಅಲ್ಲಿದ್ದಿದ್ದು ಮುನಿ ಕೇಳ್ತಾನೆ, ದುರ್ಯೋಧನ ಕೇಳ್ತಾನೆ, ನನಗೆ ಗೊತ್ತಿಲ್ಲ, ನೀ ಕೃಷ್ಣನೇ ಕೇಳು ಅಂತ ಹೇಳ್ತಾನೆ. ಸರಿ, ಕೃಷ್ಣ ಹೇಳ್ತಾನೆ, ಹೌದು ಅಮಾವಾಸ್ಯೆ ಪ್ರಾರಂಭ ಆಯಿತು, ಬೇಕಾದರೆ ನೋಡು ನೀನು ಕರಿತೀನಿ ತಾಳು ಸೂರ್ಯಚಂದ್ರನ, ಬರ್ತಾರೆ, ನಿಂಗೆ ಗೊತ್ತಾಗುತ್ತೆ. ಸೂರ್ಯಚಂದ್ರನ ಇಬ್ಬರು ಒಟ್ಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ, ಪ್ರತ್ಯಕ್ಷ ಆಗ್ತಾರೆ ದೇವತೆಗಳು. ಅರ್ಥ ಏನು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದರೆ ಅಮಾವಾಸ್ಯೆ ಆಯಿತು ಅಂತ. ಅದಕ್ಕೆ ತಕ್ಷಣ ಯುದ್ಧ ಪ್ರಾರಂಭ ಮಾಡಿಬಿಡ್ತಾನೆ. ಅಂದರೆ ಇನ್ನೂ 2 hours ಇರುತ್ತೆ, ಮುಂಚಿತವಾಗಿಯೇ ಮಾಡಿಬಿಡ್ತಾನೆ. ಅದಕ್ಕೆ ಅವನು ಸೋಲ್ತಾನೆ. ಇಲ್ಲಿ ಜ್ಯೋತಿಷ್ಯ ಸರಿಯಾಗೇ ಇದೆ, ಕೃಷ್ಣ ಧರ್ಮವನ್ನು ರಕ್ಷಿಸಲಿಕ್ಕಾಗಿ ಅಧರ್ಮವನ್ನು ನಾಶ ಮಾಡಲಿಕ್ಕಾಗಿ ಈ ಥರ ಒಂದು ತಂತ್ರವನ್ನು ಉಪಯೋಗಿಸ್ತಾನೆ. ಹೀಗೆ ಜ್ಯೋತಿಷ್ಯ ಬಹಳ ಆ್ಯಕ್ಯುರೇಟ್ ಆಗಿರ್ತಕ್ಕಂಥದ್ದು. ಜ್ಯೋತಿಷಿಯಾದವನು ಸರಿಯಾಗಿ ತಿಳ್ಕೊಳ್ಬೇಕಿದ್ರೆ ಮುಂಚೆ ನಾನು ಭಾಳ ಒತ್ತು ಯಾಕೆ ಹೇಳ್ತೀನಿ, ಇವತ್ತು ಜ್ಯೋತಿಷ್ಯ ಒಂದು ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ಒಂದು ಜಾತಕಕ್ಕೆ ಇಷ್ಟು ಸಾವಿರ, ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಯಾವತ್ತೂ ಕೂಡ ವೇದ ವಿದ್ಯೆಗಳನ್ನು ಮಾರಾಟಕ್ಕೆ ಇಡಬಾರ್ದು. ವೇದ ಹೇಳ್ಕೊಡೋದೇ ಆಗಲಿ, ಜ್ಯೋತಿಷ್ಯ ಹೇಳ್ಕೊಡೋದೇ ಆಗಲಿ, ಜ್ಯೋತಿಷ್ಯವನ್ನು ಏನು ಜಾತಕವನ್ನು ನೋಡೋದೇ ಆಗಲಿ, ನಿಮಗೆ ಎಷ್ಟು ಖುಷಿನೋ ಇಡಿ, ಆಗಲಿಲ್ಲ ನಿಮ್ಮ ಕೈನಲ್ಲಿ ಅಂದರೆ ಹಾಗೆ ಹೋಗಿ, ನೋ ಪ್ರಾಬ್ಲಮ್. ಆದರೆ ನಾನು ನಿಮ್ಮನ್ನು ಇಂತಿಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರೆ ಆ ಶಾಸ್ತ್ರದಲ್ಲಿ ನಾನು ಏನು ಫಲ ನಿಮ್ಗೆ ಹೇಳ್ತೀನೋ ಅದು ಸಿದ್ಧಿಸೋದೇ ಇಲ್ಲ. ಅದು ಖಂಡಿತವಾಗ್ಲೂ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು. ಒಂದು, ಹೇಳ್ತಕ್ಕಂಥ ಜ್ಯೋತಿಷಿ ಹಿರಿಯರಿಗೆ ಬೆಲೆ ಕೊಡೋನಾಗಿರಬೇಕು, ಗುರು ಹಿರಿಯರಿಗೆ ಬೆಲೆ ಕೊಡೋನಾಗಿರಬೇಕು. ಮನೆ ದೇವರನ್ನು ಆರಾಧನೆ ಮಾಡಿಕೊಂಡು ನಿಷ್ಠೆಯಿಂದ ಅವನು ಹೇಳಬೇಕು. ಯಾವತ್ತೂ ಕೂಡ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಶತ್ರುಗಳೇ ಆಗಲಿ, ಮಿತ್ರರೇ ಆಗಲಿ, ತನ್ನವರೇ ಆಗಲಿ, ಯಾರೇ ಆಗಲಿ, ಎಲ್ಲರೂ ಒಂದೇ ಥರ ಕಾಣ್ತಕ್ಕಂಥ ಮನೋಭಾವ ಅವನಿಗಿದ್ದರೆ ಅಂಥ ಜ್ಯೋತಿಷಿ ಹೇಳ್ತಕ್ಕಂತಹ ಅವನ ಏನೇ ಒಂದು ಮಾತಾದರೂ ಕೂಡ ಅದು ಫಲಿಸುತ್ತೆ, ಅದರಲ್ಲಿ ಮೋಸನೇ ಆಗೋದಿಲ್ಲ. ಈಗೇನಾಗಿದೆ, ಎಲ್ಲ ವ್ಯಾಪಾರೀಕರಣವಾಗಿರೋದ್ರಿಂದ ನಿಮಗೆ ಜ್ಯೋತಿಷ್ಯ ಈ ಥರ ಸುಳ್ಳೋ ಸತ್ಯವೋ ಅದು ಹಾಕಿ, ಜ್ಯೋತಿಷ್ಯ ಸುಳ್ಳೋ ಸತ್ಯವೋ ಅದಕ್ಕೊಂದಿಷ್ಟು ಡಿಬೇಟು, ಈ ಥರದ್ದೆಲ್ಲ ಕಾರಣ ಏನು ಅಂದರೆ ಈ ಥರ ಅನಾಚಾರಗಳು ಆಗ್ತಾ ಇರೋದ್ರಿಂದ, ಅಧರ್ಮ ಹೆಚ್ಚುತ್ತಾ ಇರೋದ್ರಿಂದ. ಜ್ಯೋತಿಷ್ಯ ಅಷ್ಟು ಅಕ್ಯುರೇಟಾಗಿ ಪ್ರತಿಯೊಂದು ಘಟನೆಯೂ ಅದರಲ್ಲಿ ನಮೂದಾಗಿರುವಂಥದ್ದು ಅಥವಾ ಅದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ಹಾಗಾದರೆ ಈ ರೀತಿ ವ್ಯಾಪಾರೀಕರಣ ಮಾಡುವಂಥ ಜ್ಯೋತಿಷ್ಯಗಳ ಬಗ್ಗೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಹೇಳಿದೆಯಾ, ಅವ್ರಿಗೆ ಈ ರೀತಿ ಆಗುತ್ತೆ, ಅವ್ರು ಈ ಥರ ಮಾಡಬಾರ್ದು ಅನ್ನೋದು ಏನಾದರೂ ಇದೆಯಾ? ಹೌದು, ವೇದದಲ್ಲಿ ಹೇಳಿರೋದೇ ಹಾಗೆ. ನಮ್ಮ ವೇದ ವಿದ್ಯೆಗಳು, ನಾನು ಆಗಲೇ ಹೇಳಿದೆ, ವೇದದ ಅಂಗ ಜ್ಯೋತಿಷ್ಯ ಅಂತ ಹೇಳಿದೆ. ವೇದ ವಿದ್ಯೆಗಳನ್ನು ಎಂದಿಗೂ ಮಾರಾಟಕ್ಕೆ ಇಡಬಾರ್ದು. ಇಟ್ಟರೆ ಅಧರ್ಮ. ಭಗವಂತ ಅದನ್ನೇ ಹೇಳಿರೋದು, ಧರ್ಮ ಎಲ್ಲೇ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆಗ ನಾನು ಬಂದು ಅವತಾರ ಮಾಡ್ತೀನಿ ಅಂತ. ಎಲ್ಲದರಲ್ಲೂ ಅಧರ್ಮ ಹೆಚ್ಚಾಗ್ತಿದೆ. ವೇದನೂ ಹೇಳ್ಕೊಡ್ತಾರೆ, ದುಡ್ಡಿಗೆ ಹೇಳ್ತಾರೆ, ತಿಂಗಳಿಗೆ ಇಷ್ಟು ಫೀಸು ಅಂತೇಳಿ ವೇದ ಹೇಳ್ಕೊಡ್ತಾರೆ. ಖಂಡಿತವಾಗ್ಲೂ ತಪ್ಪು. ವೇದ ವಿದ್ಯೆಯನ್ನು ವೇದಕ್ಕೆ ಏನು ನಾನು ಆಗಲೇ ಹೇಳಿದೆ ನಿಮಗೆ, ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಿದ್ಯೆಗೂ ಕೂಡ ಯಾವುದೇ ರೀತಿಯ ದುಡ್ಡುಗಳನ್ನ ತೆಗೆದುಕೊಳ್ಬಾರ್ದು. ನಿಮಗೆ ಏನೋ ಪಾಪ ಗುರುಗಳು ಹೇಳ್ತಾ ಇದ್ದಾರಲ್ವಾ, ನಿಮಗೆ ಸಂತೋಷದಿಂದ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಇಟ್ಟು ಬನ್ನಿ. ನಿಮ್ಮ ಅದೊಂದು ಕೃತಜ್ಞತೆಗೆ ನಿಮಗೂ ಫಲ ಸಿಗಬೇಕು ಅಂತ. ಅವರಾಗಿ ನಂಗೆ ಇಷ್ಟು ಕೊಡು ಅಷ್ಟು ಕೊಡು ಅಂತ ಹೇಳಿದ್ರೆ ಆ ಧರ್ಮಕ್ಕೆ ಏನು ಮಾಡ್ತಾನೆ ಭಗವಂತ, ಅವ್ರಿಗೆ ಅದನ್ನು ಮಾಡೇ ಮಾಡ್ತಾನೆ.
ಈಗಿನ ಕಾಲದಲ್ಲಿ ಏನಾಗಿದೆ, ಏನಕ್ಕೂ ಹೆದರ್ಕೊಳ್ಳಲ್ಲ, ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಯಾರನ್ನು ಬೇಕಾದ್ರೆ ಯಾರನ್ನಾದ್ರೂ ಸಾಯಿಸ್ಬಿಡ್ತಾರೆ, ಏನಾದರೂ ಮೋಸ ಮಾಡ್ತಾರೆ, ಎಷ್ಟೋ ಅನಾಚಾರಗಳು ನಡೀತಾ ಇದೆ. ಇನ್ನು ಜ್ಯೋತಿಷಕ್ಕೂ ಬಿಟ್ಟಿದೆಯಾ, ಅದಕ್ಕೂ ಇದೇ ಥರದ್ದೇ. ಎಲ್ಲರೂ ದುಡ್ಡಿಗೆ ಅದು ಅಂದರೆ ಅವ್ರಿಗೆ ಅದ್ರ ಗೊತ್ತಾಗ್ತಾ ಇಲ್ಲ. ನಮಗೆ ಹೇಳ್ತಾರೆ ದುಡ್ಡು ತೊಗೊಳ್ಬೇಕು ಅನ್ನೋದನ್ನೇ ಹೇಳ್ತಾರೆ. ಆದರೆ ನಾನು ಇವತ್ತು ಇದನ್ನು ಪರ್ಸನಲ್ಲಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಇವತ್ತವರೆಗೂ 25 ವರ್ಷ ಈ ಸರ್ವೀಸಲ್ಲಿ ಇವತ್ತವರೆಗೂ ನಾವು ಯಾರ ಹತ್ರನೂ 1 ರೂಪಾಯಿನೂ ಕೇಳಿಲ್ಲ. ಬಾಯಿ ಬಿಟ್ಟು ಜಾತಕ ಬರೆದು ಕೊಟ್ಟರು ಕೇಳಲ್ಲ, ಜಾತಕ ಹೇಳೋದಕ್ಕೂ ಕೇಳೋದಿಲ್ಲ. ಅವರಾಗೆ ಇಟ್ಟು ಹೋದರೆ ಉಪಯೋಗಿಸ್ಕೊತ, ಇಟ್ಟದೆ ಹಾಗೆ ಹೋದ್ರೂ ನಾವೇನು ಕೇಳಲ್ಲ. ಆನ್ಲೈನಲ್ಲಿ ಕೇಳೋದಕ್ಕೂ ನಾವು ದುಡ್ಡು ಕೇಳಲ್ಲ, ಯಾವುದಕ್ಕೂ ಕೇಳಲ್ಲ. ಯಾಕೆಂದರೆ ಕೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ ನೋಡಿ, ಒಂದು ಧರ್ಮ ಭ್ರಷ್ಟತೆ, ಎರಡನೇದು ಕರ್ಮನೂ ಭ್ರಷ್ಟತೆ. ಯಾಕೆ ಅಂತಂದರೆ ನಾವು ನಿಮ್ಮ ಒಂದು ಏನು ಕೇಳಿರ್ತೀವಲ್ವಾ ಅದನ್ನು ಜಪ ಮಾಡಬೇಕು. ನಾವು ನಿಮ್ಮ ಹತ್ರ ನಾನು ದುಡ್ಡು ಕೇಳ್ತೀನಿ, ಒಂದು ಜಾತಕ್ಕೆ 1000 ರೂಪೀಸ್ ಅಂತೀನಿ ಅಥವಾ 500 ರೂಪೀಸ್ ಅಂತೀನಿ ಅಂದ್ಕೊಳ್ಳಿ. ಈಗ ನಿಮ್ಮ ಹತ್ರ ನಾನು ಹೇಳಿರ್ತೀನಲ್ಲ, ನಿಮಗೆಲ್ಲ ನಿಮ್ಮ ಪಾಪಗಳದ್ದೆಲ್ಲ ಇರುತ್ತಲ್ಲ, ಅದ್ರದ್ದು ಪರಿಣಾಮ ನನಗೆ ಅದ್ರದ್ದು ಬೀರತ್ತೆ, ನನ್ನ ಫ್ಯಾಮಿಲಿಗೆ ಬೀಳತ್ತೆ. ಅದಕ್ಕೆ ನಾನು ಪ್ರತಿನಿತ್ಯ ಇಂತಿಷ್ಟು ಜಪಗಳನ್ನ ಮಾಡ್ಕೋಬೇಕು. ಯಾರು ಮಾಡ್ತಾರೆ ಆ ಕೆಲಸ? ಈ ದಿನದಲ್ಲಿ ಕೆಲಸವೇ ಮುಗಿಯೋದಿಲ್ಲ, ಯಾರು ಜಪನೂ ಮಾಡಲ್ಲ. ಅದೇನಾಗುತ್ತೆ, ಅವರ ಮನೆಯ ಮಕ್ಕಳಿಗೆ, ಅವರ ಗಂಡಂಗೆ, ಅವರ ಹೆಂಡತಿಗೆ ಅಥವಾ ಅವರ ಮನೆಯ ವಂಶದಲ್ಲಿ ಇರೋರೆಲ್ರಿಗೂ ಸಮಸ್ಯೆ ಆಗ್ತಾ ಹೋಗುತ್ತೆ. ನಾವಾಗೆ ತಗೊಳ್ಳೋದು ಒಂದು ಮಾಡಲೇಬಾರ್ದು ಅಂತಿದೆ. ಇವತ್ತು ನೀವು ಕೇಳ್ತಾರೆ ಹೊಟ್ಟೆಗೆ ಏನು ಮಾಡೋದು, ಹೊಟ್ಟೆ ಪಾಡಿಗೆ ಏನು ಮಾಡೋದು ಅಂತ ಈ ಪ್ರಶ್ನೆ ಬರುತ್ತೆ. ಇದನ್ನು ಕೂಡ ಎಷ್ಟೊಂದು ಜನ ಕೇಳಿದ್ದಾರೆ. ಹೊಟ್ಟೆ ಪಾಡಿಗೆ ದುಡ್ದು ಬೇರೆ ಕೆಲಸ ಮಾಡಿ, ಇದನ್ನು ಸೈಡಾಗಿ ಇಟ್ಕೊಳ್ಳಿ, ಸೇವೆ ಹಂಗೆ ಇಟ್ಕೊಳ್ಳಿ, ಜನಸೇವೆಗಾಗಿ ಇಟ್ಕೊಳ್ಳಿ. ಇದನ್ನೇ ಯಾಕೆ ಮೇಯ್ನಾಗಿ ಮಾಡ್ತೀರಾ ನೀವು? ಕೆಲಸ ಮಾಡಲಿಕ್ಕೆ ಬೇಕಾದಷ್ಟಿದೆ. ಆಮೇಲೆ ನಿಮ್ಮದು ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ನಿಮಗೆ ಲಿಮಿಟ್ ಇಲ್ಲ. ನಿಮಗೆ ನನಗೂ ಕಾರ್ ಬೇಕು, ನನಗೂ ಬಂಗ್ಲೆ ಮನೆ ಬೇಕು, ನನಗೂ ಎಲ್ಲ ಬೇಕು, ಇರೋದ್ರಲ್ಲಿ ಇದ್ದ ಜೀವನ ನಡೆಸ್ತೀನಿ ಅನ್ನೋವಂಥ ಮನೋಭಾವ ಇಲ್ಲ. ಅದಕ್ಕೆ ನಾನು ದುಡ್ಡು ಕೇಳ್ತೀನಿ. ದುಡ್ಡು ಕೇಳಿ ನಾನು ಒಬ್ಬ ಜ್ಯೋತಿಷಿ ಆದವ್ರು ಮನೆ ಮೇಲೆ ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋ ಅಷ್ಟು ಕೆಪಾಸಿಟಿ ಇಟ್ಕೊಂಡಿರ್ತಾನೆ. ಇವತ್ತು ಯಾರ್ಯಾರ ಹೆಸರೇನು ಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ, ನೋಡ್ಕೊಂಬನ್ನಿ. ಯಾಕೆ ನೀವು ಬೇರೆದ್ರಲ್ಲಿ ಮಾಡಿ, ಇದನ್ನು ನೀವು ಏನು ಸೇವೆ ಅಂತ ಮಾಡಿ. ನೀವು ಸೇವೆ ಜನಗಳಿಗೆ ಪಾಪ ಏನಾದ್ರು ಭಯೋತ್ಪಾದನೆ ಆಗಬಾರ್ದು. ಜ್ಯೋತಿಷ್ಯ ಇವತ್ತು ಭಯೋತ್ಪಾದನೆ ಆಗಿದೆ. ಮಾರ್ಗದರ್ಶಕವಾಗಿರಬೇಕು ಜ್ಯೋತಿಷ್ಯ ಅಂದರೆ. ಯಾಕೆಂದರೆ ಜನಗಳನ್ನ ಹೆದರಿಸ್ತಕ್ಕಂಥದ್ದು. ನೀವು ಇದು ಮಾಡಲಿಲ್ಲ ಅಂದರೆ, ಈ ಹೋಮ ಮಾಡಿಸ್ಲಿಲ್ಲ ಅಂದರೆ, ನಾನು ಇದನ್ನು ಪ್ರತ್ಯಕ್ಷವಾಗೂ ನೋಡಿದ್ದೀನಿ ಮಾಡ್ತಕ್ಕಂಥದ್ದು. ಹೆಸರು ಬೇಡ, ಪಾಪ ಕ್ಯೂನಲ್ಲಿ ನಿಂತ್ಕೊಂಡಿರೋ ಬಡ ಜನಗಳಿಗೆ ಅಷ್ಟು 1000 ರೂಪಾಯಿ ಹೋಮ ಹೇಳಿ ಮಾಡಿಸಿ ನೀವು, ಆವಾಗಲೇ ನಿಮಗೆ ಒಳ್ಳೇದಾಗೋದು, ಇಲ್ಲರಿ ಸರ್ವನಾಶ ಆಗೋಗ್ಬಿಡತ್ತೆ ಅಂತ ನಾನು ಹೆದರಿಸ್ಬಿಟ್ರೆ ಜ್ಯೋತಿಷಿಗಳಾದಿರ್ತಕ್ಕಂಥವ್ರು ಜನಗಳನ್ನು ಸಾಲ ಸೋಲ ಮಾಡಿ ಹೋಮ ಹವನ ಎಲ್ಲ ಮಾಡಿಸ್ತಾರೆ. ಆ ಪಾಪ ಅವ್ರನ್ನ ತಟ್ಟದೆ ಬಿಡುತ್ತಾ ಹೇಳಿ? ಅವ್ರನ್ನ ನಾವು ಮಾರ್ಗದರ್ಶನ ಮಾಡಬೇಕು. ನಿಮಗೆ ಸಮಯ ಹೀಗಿದೆಯಪ್ಪ, ನೀನು ಈ ರೀತಿ ಮಾಡುವಂಥ ಸುಲಭ ಪರಿಹಾರಗಳನ್ನು ಹೇಳಿ. ನಾನೀಗ ಆವಾಗಲೇ ಮೊದಲನೇ ಸಂದರ್ಭದಲ್ಲಿ ಹೇಳಿದೆ ಎಷ್ಟು ಪರಿಹಾರಗಳಿದೆ ಅಂತ. ತುಂಬ ಸುಲಭವಾದ ಮಂತ್ರದ್ದು ಅಂತ ಏನು ಒಂದು ಪರಿಹಾರ ಇದೆಯಲ್ಲ, ಖರ್ಚಿಲ್ಲದೆ ಮಾಡ್ತಕ್ಕಂಥ ಪರಿಹಾರ ಅಂದರೆ ಮಂತ್ರದ ಚಿಕಿತ್ಸೆ ಅಥವಾ ಮಂತ್ರದಿಂದ ಪರಿಹಾರಗಳು ಅಂತ. ಯಾಕೆಂದರೆ ಆ ಮಂತ್ರ ಅಂತಕ್ಕಂಥದ್ದು ಇವತ್ತು ಸೈನ್ಸ್ ಕೂಡ ಪ್ರೂವ್ ಮಾಡಿದೆ. ನೀವು ಯಾವ ಮಂತ್ರ ಹೇಳ್ತೀರಾ ಆ ಮಂತ್ರದ ದೇವತೆ ನಮ್ಮ ಮುಂದೆ ಇರ್ತಾರೆ. ಭಕ್ತಿಯಿಂದ ಹೇಳ್ಕೊಳ್ಳಿ. ನೀವೇನು ಅಷ್ಟು ದೊಡ್ಡ ದೊಡ್ಡ ಮಂತ್ರಗಳನ್ನು ಹೇಳಬೇಡಿ, ಸಣ್ಣ ಸಣ್ಣ ಬೀಜ ಮಂತ್ರಗಳನ್ನು. ಇಂಗ್ಲೀಷ್ ಮಾತಾಡ್ತೀರಾ, ದೊಡ್ಡ ಎಂತೆಂಥದ್ದು ಹಾಡು ಹೇಳ್ತೀರಾ, ಎಲ್ಲದಕ್ಕೂ ನಾಲ್ಗೆ ತಿರುಗುತ್ತೆ. ಸಣ್ಣ ಸಣ್ಣ ಮಂತ್ರಗಳನ್ನ ಹೇಳಲಿಕ್ಕೆ ಮನುಷ್ಯನಿಗೆ ತಿರುಗಲ್ಲ ಅಂದರೆ ಅರ್ಥವೇ ಇಲ್ಲ. ಅಷ್ಟು ಸುಲಭವಾದ ಚಿಕಿತ್ಸೆ ಮೂಲಕ ಮನುಷ್ಯನ ಪರಿಹಾರ ಮಾಡಬಹುದು. ಭಕ್ತಿಯಿಂದ ಭಗವಂತ ಎದುರಿಗೆ ನಾನು ನಿಂತ್ಕೋತಾನೆ. ಅದನ್ನು ನೋಡ್ತಕ್ಕಂಥ ಶಕ್ತಿ ನಮಗೆ ಬರುತ್ತೆ. ಭಕ್ತಿನೇ ಇಲ್ಲ, ನಮಗೆ ಕೆಲಸ ಆಗಿಬಿಡ್ಬೇಕು. ಏನಂದರೆ ಬೀಜ ಬಿತ್ತ ತಕ್ಷಣ ಗಿಡ ಬಂದುಬಿಡಬೇಕು. ಅದು ಕಾಯಕ್ಕಾಗಲ್ಲ, ನಮಗೆ ಅಷ್ಟು ವರ್ಷಗಳೆಲ್ಲ ಕಾಯಕ್ಕಾಗೋದಿಲ್ಲ. ಈ ಸ್ಥಿತಿನಲ್ಲಿ ನೀರೋದಕ್ಕೆ ಅದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಜ್ಯೋತಿಷಿಗಳು. ಹೀಗೆ ಮಾಡಿ, ಈ ಥರ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಹೋಮಗಳು ಅದು ಇದು ಏನೇನೋ ಮಾಡಿ ನೀವು ದಡ್ರು ಕೊಡ್ತೀರಾ, ಅದಕ್ಕೆ ಅವರು ಬೆಳೀತಾ ಇರ್ತಾರೆ. ಈ ರೀತಿ ಆಗಿದೆಯಪ್ಪ. ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಅವ್ರನ್ನೂ ಅದು ಉದ್ಧಾರ ಆಗ್ಲಿಕ್ಕೆ ಬಿಡೋದಿಲ್ಲ. ಅಧರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಫೀಲ್ಡಲ್ಲೂ ಅಧರ್ಮ, ಇದರಲ್ಲೂ ಅಧರ್ಮಗಳು ಜಾಸ್ತಿ ಆಗಿದೆ. ಇಂಥದ್ದು ಜಾಸ್ತಿ ಆದಾಗ ಭಗವಂತನ ಅವತಾರ ಆಗ್ತಕ್ಕಂಥದ್ದು. ಆಗಾಗಲೇ ಅವನೇನು ಭಗವಂತ ಅಂದ ತಕ್ಷಣ ಕಿರೀಟ ಇಟ್ಕೊಂಡು ಬರಬೇಕು ಅಂತೇನಿಲ್ಲ. ಒಂದು ಒಳ್ಳೆ ಸಮಾಜ ಸುಧಾರಕರಾಗಿ ಬಂದರೂ ಕೂಡ ಭಗವಂತನ ಒಂದು ಶಕ್ತಿಯೇ ಬಂದಿದೆ ಅಂತ ನಾವು ತಿಳ್ಕೊಂಡು ಇಲ್ಲಿ ಧರ್ಮವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಾಗಲೇ ಇಂತಿಂಥ ಮಹನೀಯರುಗಳು ಬಂದು ನಮ್ಮನ್ನು ರಕ್ಷಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ ಅಥವಾ ಸುಮಾರು ಸಾವಿರಾರು ವರ್ಷಗಳ ಹಿಂದೆಯೇ ಕೆಲವೊಂದು ವಿಚಾರಗಳನ್ನು ಈ ಭೂಮಿ ಮೇಲೆ ಏನು ನಡೆಯುತ್ತೆ, ಇಂತಿಂಥ ಅನಾಹುತಗಳಾಗುತ್ತೆ ಅನ್ನೋದನ್ನು ಆಗಿನ ಕಾಲದಲ್ಲೇ ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದರೆ, ಆ ರೀತಿ ವಿಷಯಗಳನ್ನು ಈಗ ಜ್ಯೋತಿಷ್ಯರು, ಈಗ ನಿಖರವಾಗಿ ಜ್ಯೋತಿಷ್ಯವನ್ನು ತಿಳ್ಕೊಂಡಿರುವಂಥ ನಿಮ್ಮಂಥವ್ರು ಅದನ್ನು ಈಗ 2030 ಹೀಗೆ ಅನಾಹುತಗಳಾಗುತ್ತೆ, ಅದು ನೀವು ಹೇಳೋದಲ್ಲ, ಸಾಮಾನ್ಯ ಜ್ಯೋತಿಷ್ಯರು ಹೇಳೋದಲ್ಲ,
ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ನಿಖರವಾಗಿ ತಿಳ್ಕೊಂಡಿರುವಂಥ ನೀವು ಈ ವಿಷಯಗಳನ್ನು ಯಾಕೆ ಮುಂದೆ ಹೇಳಬಾರ್ದು? 2030ರಲ್ಲಿ ಈ ಥರ ಅನಾಹುತ ಆಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋರು ಕೆಲವೊಂದು ಕ್ರಮಗಳನ್ನು ತಗೊಳ್ಬೋದು, ಅದರಿಂದ ಒಳ್ಳೆಯದೇ ಆಗುತ್ತೆ ಅಲ್ವಾ? ಯಾಕೆ ಈ ರೀತಿ ವಿಷಯಗಳನ್ನು ಮುಂದಕ್ಕೆ ತರೋದಿಲ್ಲ? ಶನಿ ರೋಹಿಣಿ ನಕ್ಷತ್ರದಲ್ಲಿ ಯಾವಾಗ ಸೇರ್ತಾನೋ ಆಗ ಪ್ರಪಂಚದಲ್ಲಿ ಒಂದು ದೊಡ್ಡ ಕೆಡಕಾಗುತ್ತೆ ಅಂತ ನಮಗೆ ಉಲ್ಲೇಖಿಸ್ಬಿಟ್ಟಿರ್ತಾರೆ. ಹೇಗೆ ಗೊತ್ತಾ, ಗೌಪ್ಯವಾಗಿ ಇಟ್ಬಿಟ್ಟಿರ್ತಾರೆ. ನಮ್ಮ ಋಷಿಮುನಿಗಳು ಒಂಥರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬರೆಯೋ ಹಾಗೆ ಬರ್ದಿರಲ್ಲ. ಅವರು ಏನು ಮಾಡ್ತಾರೆ ಅಂತಂದರೆ, ಈ ಥರ ಆಗತ್ತೆ, ಹಿಂಗಾಗುತ್ತೆ, ಈ ಥರ ಕಾಂಬಿನೇಷನಲ್ಲಿದ್ದರೆ ಆ ಥರ ಹೇಳ್ತಾರೆ. ಜ್ಯೋತಿಷ್ಯ ಆದವನು ಅರ್ಥ ಮಾಡಿಕೊಂಡು ಅದನ್ನು ಅವನು ತಿಳ್ಕೊಂಡು ಹೇಳಬೇಕಾಗತ್ತೆ. ನೋಡಿ, ಶನಿ ರೋಹಿಣಿ ನಕ್ಷತ್ರದಲ್ಲಿ ಪ್ರತಿ 30 ವರ್ಷಗಳಿಗೊಂದ್ಸರಿ ಬರ್ತಾನೆ. ಸೆಪ್ಟೆಂಬರ್ 11 ಅಮೇರಿಕಾದಲ್ಲಿ ಆಗಿರ್ತಕ್ಕಂಥ ದುರಂತ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ, ಹೌದಲ್ವಾ? ಆವಾಗ ಶನಿ ರೋಹಿಣಿ ನಕ್ಷತ್ರದಲ್ಲಿ ಬಂದ. ಅದನ್ನು ಹೇಳಿಲ್ಲ ಅಂತಲ್ಲ, ಹೇಳಿರ್ತಾರೆ, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿರೋದಿಲ್ಲ. ಎಲ್ಲಿ ಆಗುತ್ತೆ ನೋಡಿ, ನೀವು ಮೇದಿನಿ, ಆಗಲೇ ಹೇಳಿದೆ ನಿಮಗೆ, ಮೇದಿನಿ ಜ್ಯೋತಿಷ್ಯ ಅಂತ ಹೇಳಿದೆ. ಮೇದಿನಿ ಜ್ಯೋತಿಷ್ಯದಲ್ಲಿ ಆಯಾ ವರ್ಷಗಳಲ್ಲಿ ಎಲ್ಲೆಲ್ಲಿ ಯಾವ ದೇಶ, ಭಾರತದ ಆಗ್ನೇಯ ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ, ಇಂತಿಂಥ ದೇಶಗಳಲ್ಲಿ ಹೀಗೀಗೆ ಭೂಕಂಪಗಳಾಗ್ತಕ್ಕಂಥದ್ದು ಅಥವಾ ಚಂಡಮಾರುತಗಳು ಹೇಳ್ತಕ್ಕಂಥದ್ದು, ಸುನಾಮಿಗಳು ಬರ್ತಕ್ಕಂಥದ್ದು, ಪ್ರತಿಯೊಂದು ವರ್ಷವೂ ನೀವು ಪಂಚಾಂಗ ತೆಗೆದ್ರೆ ನಿಮಗೆ ಸಿಗುತ್ತೆ. ಆದರೆ ಪಂಚಾಂಗದಲ್ಲಿ ಜನರೆಲ್ಲ ಒಂದಿಷ್ಟು ಕೊಟ್ಟಿರ್ತಾನೆ, ಯಾವ್ಯಾವಾಗ ಮಳೆ ಆಗುತ್ತೆ. ನೀವು ಕೇಳ್ಬೋದು, ಇಲ್ಲಿ ಮಳೆ ಆಗತ್ತೆ ಅಂತ ಹೇಳಿರ್ತಾರೆ, ಮಳೆ ಆಗಿರಲ್ಲ, ಆಗೋದಿಲ್ಲ ಅಂತ ಹೇಳಿರ್ತಾರೆ. ಪಂಚಾಂಗದಲ್ಲಿ ಮಳೆ ಆಗಿರುತ್ತೆ. ಯಾತಕ್ಕೆ ಈ ಥರ ಆಗ್ತಾ ಇದೆ? ಯಾಕೆ ಈ ರೀತಿ ವ್ಯತ್ಯಾಸಗಳಾಗ್ತಿದೆ? ಅದಕ್ಕೆ ನಾವೇ ಕಾರಣ. ನೋಡಿ, ನಾವು ಎಷ್ಟು ಪೊಲ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಕೃತಿಯನ್ನು ಅಂತಂದರೆ, ಅದು ಆಗಬೇಕಾಗಿರೋದನ್ನು ಆಗದೆ ಅಂದರೆ ಎಷ್ಟು ತೊಂದರೆಗಳಾಗೋ ಹಾಗೆ ಓಝೋನ್ ಲೇಯರ್ನೆಲ್ಲನೂ ನಾಶ ಮಾಡೋಂಥ ನೀವು ಇಷ್ಟಿಷ್ಟೊಂದೆಲ್ಲ ಕಂಡುಹಿಡಿದ್ಬಿಟ್ಟು, ಯಂತ್ರಗಳನ್ನೆಲ್ಲ ಕಂಡು ಹಿಡಿದ್ಬಿಟ್ಟು ಬೇಕಾದಷ್ಟು ಏನೋ ವಿಜ್ಞಾನ, ನಾವು ತುಂಬ ಫಾಸ್ಟಾಗಿದ್ದೀವಿ ಹಾಗೆ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀರಾ. ಪ್ರಕೃತಿಯನ್ನು ನಾಶ ಮಾಡ್ತಾ ಇರ್ತೀರಾ, ಮರಗಳನ್ನೆಲ್ಲ ಕಳೆದು ಹಾಕ್ತಾ ಇದ್ದೀರಾ, ಮನೆ ಕಟ್ತಾ ಇದ್ದೀರಾ ನಿಮ್ಮ ಸಂತೋಷಕ್ಕೆ. ಏನಾಗುತ್ತೆ, ಏನು ಪ್ರಿಡಿಕ್ಟ್ ಮಾಡಿರ್ತಾರೆ, ಮಳೆ ಆಗುತ್ತೆ, ಈ ಸೂರ್ಯ ಈ ನಕ್ಷತ್ರದಲ್ಲಿ ಇದ್ದಾಗ ಈ ಥರ ಮಳೆ ಆಗುತ್ತೆ ಅಂತ. ಆ ಮಂತು ಮಳೆನೇ ಆಗಿರೋದಿಲ್ಲ. ಮುಂದಿನ ತಿಂಗಳು ಮಳೆ ಆಗಲ್ಲ ಅಂತ ಹೇಳಿರ್ತಾರೆ, ಆಗ ಮಳೆ ಆಗುತ್ತೆ. ಯಾಕೆ ಅಂದರೆ ಇದಕ್ಕೆ ಮನುಷ್ಯನ ಒಂದು ಏನು ಬೇಜವಾಬ್ದಾರಿತನದಿಂದ ಪ್ರಕೃತಿಯನ್ನು ನಾಶ ಮಾಡಿರೋದೇ ಈ ಒಂದು ವಿರೋಧಕ್ಕೆ, ವೈರುಧ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಇಷ್ಟನೇ ಇಸ್ವಿ ಹಾಗೆ ಬರ್ದಿರಲ್ಲ. ಅವ್ರು ಹೇಗೆ ಬರೆದಿರ್ತಾರೆ ಅಂತಂದರೆ, ನಿಗೂಢವಾಗಿ ಬರೆದಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕೋಡಿಂಗ್ ಅಂತಿರಲ್ಲ, ಆ ಥರ ನೀವು ಪರಾಶರರ ಹೋರಾಶಾಸ್ತ್ರ, ವರಾಹ ಮಿಹಿರರ ಒಂದು ಬೃಹತ್ ಜಾತಕ ಇವೆಲ್ಲ ತೆಗೆದು ನೋಡಿದಾಗ ಯಾವುದೇ ವಿಷಯವನ್ನು ಈಗ ನೋಡಿ, ಹಿಂದಿನವರು ನಿಮಗೆ ಕಲಿಸ್ಕೊಡ್ತಾ ಇರಲಿಲ್ಲ ವಿದ್ಯೆಗಳನ್ನು. ಅವರು ಡಾಕ್ಟರ್ ಆಗಿದ್ದರು, ವೈದ್ಯರಾಗಿದ್ದರು, ಆಯುರ್ವೇದಿಕ್ ಪಂಡಿತರಾಗಿದ್ದರೂ ಕೂಡ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಯಾರಿಗೂ ಹೇಳ್ಕೊಡ್ತಿರಲಿಲ್ಲ. ಎಲ್ಲ ವಿದ್ಯೆಗಳನ್ನು ಗುಪ್ತವಾಗಿ ಇಟ್ಕೊಳ್ತಾ ಇದ್ರು. ನೋಡಿ, ಬೇಕಾದ್ರೆ ನಿಮ್ಮ ಪೂರ್ವಜರಿಗೆ ಹೋಗಿ. ಇವತ್ತು ನಿಮಗೆ ಏನಾಗಿದೆ, ಒಂದು ಸ್ವಲ್ಪ ಕಲ್ತ್ಕೊಂಡ್ರೂ ಸಾಕು, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲಾದರೂ ರೀಲ್ಸ್ ಮಾಡಿ ಹಾಕ್ತಿರ್ತಾರೆ. ಇಷ್ಟೂರನ್ನ ಎಲ್ರಿಗೂ ವಿದ್ಯೆ ಗೊತ್ತಾಗಬೇಕು ಅಂತ. ಅದಿದ್ರೂ ಇದೆಯೋ ಇಲ್ವೋ, ಇಲ್ಲದೇ ಆದರೂ ಇದೆಯೋ, ಸುಳ್ಳೋ ನಿಜವೋ ಎಲ್ಲವನ್ನ ಹಾಕ್ತಾ ಇರ್ತಾರೆ. ಆದರೆ ಹಿಂದಿನವರು ಏನು ಮಾಡ್ತಾರೆ, ಎಲ್ಲ ಕೋಡಿಂಗ್ ಲ್ಯಾಂಗ್ವೇಜ್, ಗುಪ್ತ ಭಾಷೆಯಲ್ಲಿ ಇಡ್ತಾಯಿದ್ರು. ಆ ಗುಪ್ತ ಭಾಷೆಯನ್ನು ಅರ್ಥ ಮಾಡಿಕೊಂಡು ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ. ಯಾವಾಗ ಪಂಚಾಂಗದಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಇಂತಿಂಥ ದಿವಸ ಗ್ರಹಣಗಳಾಗತ್ತೆ, ಇಂತಿಂಥ ದಿವಸ ಹೀಗಾಗುತ್ತೆ, ಆ ವರ್ಷದ ಪೂರ್ಣ. ಇನ್ನೂ 25 ವರ್ಷ ಮುಂದಿಂದು ಬರೆದಿರ್ತಾರೆ. 100 ವರ್ಷಗಳ ಪಂಚಾಂಗನೂ ಬರಿಬೋದು, ಲೆಕ್ಕಾಚಾರ ಹಾಕ್ಕೊಂಡು ಬರಿಬೋದು. ಯಾಕೆ ಆಗಲ್ಲ? ಕೆಲವು ಸಾರ್ತಿ ಅದು ಯಾತಕ್ಕೆ ಪೂರ್ಣ ಮಟ್ಟದಲ್ಲಿ ಆಗಲ್ಲ ಅಥವಾ ಪೂರ್ಣ ಮಟ್ಟದಲ್ಲಿ ಆಗುತ್ತೆ ಅನ್ನೋದಕ್ಕೆ ನಮ್ಮ ಒಂದು ದುರ್ಬಳಕೆಯ, ಪ್ರಕೃತಿಯ ದುರ್ಬಳಕೆಯೇ ಇದಕ್ಕೆ ನಿಮಗೆ ಕಾರಣ ಆಗಿ ಅದು ಆಗಲ್ಲ. ಆದರೆ ಇಂಥ ಕಾಂಬಿನೇಷನ್ ಇದ್ದಾಗ ಬರುತ್ತೆ ಅಂದರೆ ಬರುತ್ತೆ, ಪೂರ್ತಿಯಾಗಿ ಬರಲ್ಲ. ಎಲ್ಲಿ ಯಾವ ದೇಶಕ್ಕೆ ಆಗ್ನೇಯ ಭಾಗ ಅಂದ ತಕ್ಷಣ ಯಾವುದು ಆಗ್ನೇಯ ಸೌತ್ ಈಸ್ಟ್ಗೆ ಆಗಬೇಕು ಅಂದರೆ ಆ ಸೌತ್ ಈಸ್ಟಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಆಗುತ್ತೆ, ಪೂರ್ಣವಾಗಿ ನಾಶ ಆಗಲ್ಲ ನಮ್ಮ ಭಾರತಕ್ಕೆ ಸೌತ್ ಈಸ್ಟ್ ಅಂದರೆ. ಆ ರೀತಿಯಾಗಿ ಹೇಳೋದ್ರಲ್ಲಿ ನಮಗೆ ಏನಾಗಿದೆ, ಕರಾರುವಾಕ್ಕ ಹೀಗೆ ಇಂಥ ಕಡೆ ಹೀಗೆ ಆಗುತ್ತೆ ಅಂತ ನಾವು ನೋಡ್ಕೊಂಡು ಹೇಳಿದ್ರೂ ಕೂಡ ಈ ಒಂದು ಬದಲಾವಣೆಯಿಂದ ನಮಗೆ ಈ ಥರ ಸಮಸ್ಯೆಗಳು ಆಗ್ತಕ್ಕಂಥದ್ದು ಆಗತ್ತೆ. ಆದರೂ ಕೂಡ 100 ವರ್ಷಗಳ ಒಂದು ಭವಿಷ್ಯವನ್ನು ಬರಿತಕ್ಕಂಥದ್ದು ಬರೆದಿದ್ದಾರೆ, ಬರಿಬಹುದು. ಆದರೆ ಹೇಳಿದ್ನಲ್ಲ,
ಹೀಗೆ ಹೇಳ್ತೀವಿ ನಾವು. ಯಾಕೆ ನಾವು ವರ್ಷ ಭವಿಷ್ಯ ಬರಿಬೇಕಾದ್ರೆ ಹೇಳಿರಲ್ವ ನಾವು, ಹೀಗಾಗುತ್ತೆ ಏನಂತಂದರೆ ನೋಡಿ ಪಾಕಿಸ್ತಾನದಲ್ಲಿ ಹಿಂಗೆ ನಾವು ಈಸ್ಟ್ಗೆ ಹೋಗ್ತೀವಿ, ನಾರ್ತ್ ಈಸ್ಟ್ಗೆ ಹೋಗ್ತೀವಿ, ಪಾಕಿಸ್ತಾನದಲ್ಲಿ ಈ ಥರ ಸಮಸ್ಯೆ ಆಗುತ್ತೆ, ಅಲ್ಲಿಂದ ಮುಂದೆ ಪಶ್ಚಿಮ ದೇಶಗಳಲ್ಲಿ ಈ ಥರ ಆಗುತ್ತೆ ಅಂತ ನಾವೆಲ್ಲ ಬರೆದಿರ್ತೀವಿ. ಅದಾಗಿರುತ್ತೆ. ಆಮೇಲೆ ಆ ಕರೋನಾ ಬರೋ ಸಮಯದಲ್ಲಿ ನಾವು ಹೇಳಿದ್ವಿ ಸಾಂಕ್ರಾಮಿಕ ರೋಗಗಳಿಂದ ಖಂಡಿತವಾಗ್ಲಿ ನಮಗೆ ಇದು ಕುಜರಾಹು ಕಾಂಬಿನೇಷನ್ ಇತ್ತು, ಸಾಂಕ್ರಾಮಿಕ ರೋಗಗಳಿಂದ ಜನಗಳಿಗೆ ತೊಂದರೆ ಆಗುತ್ತೆ. ನೀವು ಓದಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಮಾಡ್ಕೊಂಬಿಡ್ತೀರಾ ಆ ಥರ. ನಾವು ಹಿಂಗೆ ಹೇಳಿರ್ತೀವಿ, ಅಲ್ಲಿ ಬರೆದಿರ್ತೀವಿ, ನಾನು ಆಮೇಲೆ ತೋರಿಸ್ತೀನಿ ಎಲ್ರಿಗೂ. ಏನು ಪ್ರಯೋಜನ? ಅದು ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಕಂಡುಹಿಡಿಬೇಕು. ಚಿನ್ನದ ಬೆಲೆ ನಮಗೆ ಲಾಸ್ಟ್ ಟೈಮು ಚಾನಲಲ್ಲಿ ನಾನು ಹೇಳಬೇಕಾದ್ರೆ ಹೇಳಿದ್ದೆ, ಖಂಡಿತ 4,000 ಇತ್ತು ಅವಾಗ. ಈ ವರ್ಷ ಆಗಸ್ಟ್ ನಂತರ 8,000 ಖಂಡಿತ ದಾಟುತ್ತೆ ಅಂತ. ಆ ಪಕ್ಕದಲ್ಲಿ ಜ್ಯೋತಿಷದಲ್ಲಿ ವ್ಯತ್ಯಾಸ ಆಯಿತು. ಪಕ್ಕದಲ್ಲಿರೋರು ಹಾಗೇನೂ ಆಗಲ್ಲ ಅಂತ ಹಿಂಗೆ ಆ ವ್ಯಕ್ತಿ ಹೇಳಿಬಿಟ್ರು, ಹೆಸರು ಬೇಡ ಹೇಳಿಬಿಟ್ರು. ಆದರೆ ಆಗಸ್ಟಲ್ಲಿ 8,000 ಇವತ್ತಿನ ದಿವಸ ಹೆಂಗಾಯಿತು? ಹೋದ ವರ್ಷ ನಾನು ಕಾರ್ಯಕ್ರಮ ಕೊಟ್ಟಾಗ ಹೇಳಿದ್ದು, ಈ ವರ್ಷಕ್ಕಾಗಲೇ ಎಷ್ಟು ಜಾಸ್ತಿ ಆಗಿದೆ. ಸೊ ಹೇಳ್ತೀವಿ, ಖಂಡಿತ ಹೇಳಿರ್ತೀವಿ, ಅದನ್ನು ನೀವು ತಿಳ್ಕೊಳ್ಬೇಕು. ಜಾಣರಾದರೆ ಓಹೋ 8,000 ಆಗುತ್ತಂತೆ, ಈಗಲೇ ಹೋಗಿ ಒಂದಿಷ್ಟು ಖರೀದಿ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೋ. ನೀವು ಯಾಕೆ ಮಾಡಲಿಲ್ಲ ಹಾಗಾದರೆ? ಹೇಳೇ ಇಲ್ಲ ಅನ್ನಂಗಿಲ್ಲ, ನಾವು ಹೇಳಿದ್ದೀವಿ, ಪ್ರೂಫು ಇರುತ್ತೆ, ಟಿ ವಿನಲ್ಲಿ ಅದಕ್ಕೆ ಕಾರ್ಯಕ್ರಮ ಪ್ರಸಾರ ಆಗಿದೆ, ಪ್ರೂಫು ಇರುತ್ತೆ. ಸೊ ಈ ಥರದ್ದೆಲ್ಲ ಬೇಕಾದಷ್ಟು ನಾವು ಹೇಳಿದ್ದೀವಿ, ನಡೆದಿರುತ್ತೆ. ಆದರೆ ಅದು ಏನಾಗುತ್ತೆ, ಅದನ್ನು ಗಮನ ಕೊಡೋದಿಲ್ಲ. ಹಾಗಾಗಿ ಕರೋನಾನ ನಾವು ಪ್ರಿಡಿಕ್ಟ್ ಮಾಡಿದರೂ ಕೂಡ ಅದನ್ನು ನಮಗೆ ಈ ಮಟ್ಟಕ್ಕೆ, ಈಗ ಪ್ಲೇಗ್ ಬಂದು ಜನಗಳೆಲ್ಲ ಹೋಗ್ಬಿಡ್ತಾರಲ್ವ, ಅದೆಲ್ಲ ಹಿಂದಿನ ಕದಲೆಲ್ಲ ಇತ್ತಲ್ಲ, ಆಗ ಹೇಳಿರ್ತಾರೆ ಸಾಮೂಹಿಕವಾಗಿ ಈಗ ಪ್ಲೇನ್ ಏರ್ ಕ್ರ್ಯಾಶ್ ಆಗುತ್ತೆ, ಅದನ್ನು ನಾವು ಮೇದಿನಿ ಜ್ಯೋತಿಷದಲ್ಲಿ ನೋಡಿಬಿಟ್ಟು ಹೀಗೆ ಈ ರೀತಿ ಆಗುತ್ತೆ ಅನ್ನೋದು ಹೇಳಿರ್ತೀವಿ. ಎಲ್ಲೋ ಒಂದು ಫ್ಲೈಟ್ ಹೋಗುತ್ತೆ, ತುಂಬ ಜನ ಹೋಗ್ಬಿಡ್ತಾರೆ. ಆವಾಗ ಹೇಳಿಲ್ವಾ, ಹೇಳಿರ್ತಾರೆ, ತಿರ್ಗಿಸಿ ನೋಡಿ ನೀವು, ಆವಾಗ ಭವಿಷ್ಯ ಬರೆದು ಕಳಿಸಿರ್ತೀವಲ್ಲ, ಅದ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅದು ನಾವು ಪ್ರಿಕಾಷನ್ನೇ ತೆಗೆದುಕೊಳ್ಳೋಲ್ವಲ್ಲ. ಹವಾಮಾನ ಇಲಾಖೆಯವ್ರು ಹೇಳಿರ್ತಾರೆ ಇವತ್ತು ನಾಳೆ ಮಳೆ ಬರುತ್ತೆ ಅಂತ. ಈ ಪ್ರಕೃತಿ ವಿಕೋಪ ಆಚೀಚೆಯಾಗಿ ಮಳೆನೇ ಬರಲ್ಲ, ನೀವು ಅದನ್ನು ನಂಬ್ತೀರಾ? ಇದನ್ನು ನಾವು ಹೇಳಿರ್ತೀವಲ್ಲ, ಹಾಕಿರ್ತೀವಲ್ಲ, ಅದನ್ನು ನೀವು ನಂಬಲ್ಲ, ನೀವು ಅದನ್ನು ಗಮನಕ್ಕೂ ತೊಗೊಳೋದಿಲ್ಲ. ಖಂಡಿತವಾಗ್ಲೂ ಅದನ್ನೆಲ್ಲ ಸರಿಯಾಗಿ ಅನುಸರಿಸಿ ಅದನ್ನು ಈಗ ನೀವು ಕೇಳ್ತಾ ಇದ್ದೀರ, ನಾನು ಹೇಳ್ತಾ ಇದ್ದೀನಿ, ಎಷ್ಟೊಂದು ಜನ ಅದನ್ನು ಈ ಅಸ್ಟ್ರಾಲಜಿನ ಅವ್ರು ನಂಬೋದೇ ಇಲ್ಲ. ನಾವು ಮಾಡಿದ್ದು ವರ್ಕ್ ಈಸ್ ವರ್ಷಿಪ್ ಅಂತ ಅಂದ್ಕೊಂಡು ಹಾಗೇ ಹೋಗ್ತಾ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಇವ್ರು ಬರ್ತಾರೆ ಯಾವಾಗ ಗೊತ್ತಾ, ತುಂಬ ಸಮಸ್ಯೆ ಆದಾಗ ಅಂಥವ್ರು ಅಷ್ಟು ದಿವಸ ಓಡಾಡ್ತಿರ್ತಾರಲ್ಲ, ಅಂಥವ್ರು ನಮ್ಮ ಹತ್ರ ಬಂದಿರೋವಂಥ ಎಷ್ಟೋ ಉದಾಹರಣೆಗಳಿದೆ. ಮೇಡಮ್, ಈಗ ನೀವು ಹೇಳ್ತಾ ಕೊರೋನಾ ಬಗ್ಗೆ ಹೇಳಿದ್ರಿ, ಆಮೇಲೆ ಬಂಗಾರದ ಬೆಲೆ ಬಗ್ಗೆ ಹೇಳಿದ್ರಿ. ಈ ಬಂಗಾರದ ಬೆಲೆ ಅನ್ನೋದು ಈಗ ಎಲ್ರಿಗೂ ಈಗ ಸಾಮಾನ್ಯವಾಗಿ ತಿಳಿದಿರೋಂಥ ವಿಷಯ ಏನಂದರೆ, ಅದು ಆರ್ಥಿಕವಾಗಿರುವಂಥ ವಿಷಯ. ಅದು ಈಗ ಅದು ಬೇರೆ ಒಂದು ಕಡೆ ಹೆಚ್ಚಾದಾಗ ಅಥವಾ ಭಾರತ ದೇಶದ್ದು ಬಂಗಾರದ್ದು ಇದು ಹೆಚ್ಚಾದಾಗ ಬೆಲೆಯಲ್ಲಿ ಆಚೆ ಈಚೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದು ಇದೆ. ಈ ಕೊರೋನಾ ವಿಷಯದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿತ್ತಾ? ಈ ಬಂಗಾರದ ಬೆಲೆಗೂ ಹಾಗೂ ಜ್ಯೋತಿಷಕ್ಕೂ ಯಾವ ರೀತಿ ಸಂಬಂಧ ಇದೆ? ಬಂಗಾರಕ್ಕೆ ಗ್ರಹ ಬಂದು ಗುರು. ನಾವು ಗುರುವನ್ನು ನೋಡ್ಬಿಟ್ಟು ಹೇಳ್ತೀವಿ, ಗುರುವಿನ ಪೊಸಿಷನ್ ನೋಡ್ಬಿಟ್ಟು ಹೇಳ್ತೀವಿ ಅವನು ಎಲ್ಲಿದ್ದಾನೆ ಅಂತಕ್ಕಂಥದ್ದು. ನಾವು ಅದನ್ನು ಅಂಶಗಳಲ್ಲೂ ನೋಡ್ತೇವೆ. ಈಗ ಗುರು ಏನಾಯಿತು, ಅವನು ಶತ್ರು ಸ್ಥಾನದಲ್ಲಿದ್ದಾನೆ, ಬುಧನ ಮನೆಯಲ್ಲಿದ್ದಾನೆ. ಶುಕ್ರನ ಮನೆಯಲ್ಲಿದ್ದಾಗಲೂ ಅಷ್ಟೇ, ಗುರುಗೂ ಶುಕ್ರಂಗೂ ಆಗಲ್ಲ, ಗುರುಗೂ ಬುಧನಿಗೂ ಆಗಲ್ಲ. ನಮ್ಮ ಅಸ್ಟ್ರಾಲಜಿನಲ್ಲಿ ಒಂದಿಷ್ಟು ಗ್ರಹಗಳು ಫ್ರೆಂಡ್ಸು, ಇನ್ನೊಂದಿಷ್ಟು ಗ್ರಹಗಳು. ಈಗ ನೋಡಿ, ಸೂರ್ಯನ ಅಂಡರಲ್ಲಿ ಬರ್ತಕ್ಕಂಥದ್ದು ಚಂದ್ರ, ಕುಜ, ಆಮೇಲೆ ಗುರು, ಆಯಿತಾ. ಈ ಕಡೆ ಬಂದು ಯಾರು ಶುಕ್ರನ ಅಂಡರಲ್ಲಿ ಬಂದುಬಿಟ್ಟು, ಅಂದರೆ ಗುರುವಿನ ಅಂಡರಲ್ಲಿ ಸೂರ್ಯ, ಚಂದ್ರ, ಕುಜ ಬರ್ತಾರೆ. ಈ ಕಡೆ ಶುಕ್ರನ, ಯಾಕೆಂದರೆ ಗುರು ಮಂತ್ರಿ, ದೇವತೆಗಳಿಗೆ ಮಂತ್ರಿ, ಶುಕ್ರ ಬಂದು ಅಸುರರಿಗೆ ಮಂತ್ರಿ. ಹಾಗಾಗಿ ಅವನ ಅಂಡರಲ್ಲಿ ಬುಧ, ಶುಕ್ರ, ರಾಹು, ಕೇತು, ಶನಿ ಇಷ್ಟು ಜನ ಬರ್ತಾರೆ. ಸೊ ಏನಾಗುತ್ತೆ, ಯಾವ ಗ್ರಹ ಯಾವ ಲೋಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಶತ್ರು ಸ್ಥಾನದಲ್ಲಿರ್ತಾನೋ ಆವಾಗ ಬೆಲೆ ಜಾಸ್ತಿ ಆಗುತ್ತೆ, ಮಿತ್ರ ಸ್ಥಾನದಲ್ಲಿ ಬಂದಾಗ ಕಡಿಮೆ ಆಗುತ್ತೆ ಅಂತ ಅದನ್ನು ಹೇಳ್ತಾ ಹೋಗ್ತೀವಿ. ಮತ್ತು ನಾವು ಲೆಕ್ಕಾಚಾರ ಹಾಕಿದಾಗ ನಾವು ಈ ಪಂಚಾಂಗದಲ್ಲಿ ನಾವು ಏನು ಹೇಳ್ತೀವಿ, ಯುಗಾದಿ ದಿವಸ ನಾವು ಓದಬೇಕಾದ್ರೆ ಈಗ ಏನು ಹೇಳ್ತೀವಿ, ರಾಜ ಯಾರು, ಮಂತ್ರಿ ಯಾರು, ಸೈನಾಧಿಪತಿ ಎಲ್ಲ ಹೇಳ್ತಿರ್ತೀವಲ್ಲ ನಾವು ಪಂಚಾಂಗ ಶ್ರವಣ ಮಾಡಿದಾಗ ಅದೆಲ್ಲ ಕೊಟ್ಟಿರ್ತಾರೆ, ಪಂಚಾಂಗದಲ್ಲಿ ಪೂರ್ತಿ ನಮೂದಿಸಿರ್ತಾರೆ. ಆ ವರ್ಷದ ರಾಜ ಯಾರು. ಈಗ ಯುಗಾದಿ ಹಬ್ಬ ಶನಿವಾರ ಬಂತು ಅಂದರೆ ಶನಿನೇ ರಾಜ. ಆಮೇಲೆ ನೆಕ್ಸ್ಟ್ ಸಂಕ್ರಮಣ ಯಾವುದಾಗಿರುತ್ತೆ, ಚೈತ್ರ ಆದಮೇಲೆ ವೈಶಾಖದಲ್ಲಿ ಯಾವುದು ಸಂಕ್ರಮಣದ ಯಾವ ದಿವಸ ಬಂದಿರುತ್ತೆ ಅವನು ಮಂತ್ರಿ ಆಗಿರ್ತಾನೆ. ಹೀಗೆ ಒಂದೊಂದು ಮಾಸದಲ್ಲೂ ಯಾರು ಯಾವ ದಿವಸದ ಅಧಿಪತಿನ ಆ ಅಧಿಪತಿಗೆ ತಕ್ಕನಂಗೆ ನಾವು ಗ್ರಹಗಳಿಗೆ ಮಂತ್ರಿ ಸ್ಥಾನಗಳನ್ನು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೇ ಆ ವರ್ಷ ನಾವು ಅಲ್ಲಿ ನಮೂದಿಸ್ಬಿಟ್ಟಿರ್ತೀವಿ, ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗುತ್ತೆ, ಕಬ್ಬಿಣದ ಬೆಲೆ ಕಡಿಮೆ ಆಗುತ್ತೆ, ಆಮೇಲೆ ಚಂದನ, ಆಮೇಲೆ ಈ
ರಾಗಿ ಈ ಥರ ಬೆಳೆಗಳಲ್ಲಿ ತೇಜಿ ಪ್ರತಿಯೊಂದೂ ಆ ವರ್ಷಕ್ಕೆ ಮುಂಚಿತವಾಗಿ ಆ ಪಂಚಾಂಗದಲ್ಲಿ ಯಾವ್ಯಾವುದು ಬೆಲೆ ಜಾಸ್ತಿ ಆಗುತ್ತೆ, ಯಾವ್ಯಾವ್ದು ಬೆಲೆ ಕಡಿಮೆ ಆಗುತ್ತೆ, ಪ್ರತಿಯೊಂದೂ ಅಲ್ಲಿ ಹೇಳ್ತಾ ಹೋಗಿರ್ತೀವಿ, ಅಲ್ಲಿ ಬರೆದ್ಬಿಟ್ಟಿರ್ತೀವಿ, ಅದ್ರಲ್ಲಿ ಬರೆದಿರ್ತೀವಿ. ಅದನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದು. ಆದರೆ ನೀವು ಕೇಳಬಹುದು, ಅದು ಹೇಳಿರ್ತಾರೆ ಆದರೂ ಕೂಡ ಇಲ್ಲಿ ಜಾಸ್ತಿ ಆಯಿತು ಅಂತಲೋ ಅಥವಾ ನೀವು ಕಡಿಮೆ ಆಗಿದ್ದಂತೂ ನೋಡ್ಲಾರಿರಿ, ನೀವು ಖಂಡಿತವಾಗ್ಲೂ ಕಡಿಮೆ ಆಗೋದು ನೋಡಾಗಲಿ ಜಾಸ್ತಿನೇ ಆಗ್ತಾ ಹೋಗ್ತಾ ಇರುತ್ತೆ. ಒಂದಷ್ಟು ವರ್ಷ ಹಾಗೆ ನಿಂತು ಬಿಟ್ಟಿರುತ್ತೆ, ಆಮೇಲೆ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಈ ಬಾರಿ ಮಾತ್ರ ಸಡನ್ನಾಗಿ ಜಾಸ್ತಿ ಆಗಿದೆ ಅಷ್ಟೇ, ತುಂಬ ಜಾಸ್ತಿ ಆಗಿದೆ. ಅದನ್ನು ನಾವು ಹೋದ ವರ್ಷ ಪ್ರಿಡಿಕ್ಟ್ ಮಾಡೂ ಇದ್ವಿ ಕೂಡ, ಅದನ್ನು ಗ್ರಹಗಳ ಪರಿಸ್ಥಿತಿಯಿಂದ ಮಾಡ್ತಾಯಿದ್ವಿ. ಕೊರೋನಾನೂ ಅಷ್ಟೇ, ಯಾಕೆಂದರೆ ಕುಜ ಮತ್ತು ರಾಹು ಇದೆಯಲ್ಲ, ಅದು ಎಂತಹ ಗ್ರಹ ಅಂತಂದರೆ ನೋಡಿ, ರಾಹುಕೇತು ವಿಶಿಷ್ಟವಾಗಿ ನಾವು ಹೇಳಬೇಕು ಅಂತಂದರೆ ಪಾಶ್ಚಾತ್ಯರು ರಾಹುಕೇತುಗಳನ್ನು ಒಪ್ಕೊಳ್ಳೋದಿಲ್ಲ, ನಾವು ಒಪ್ಕೋತೀವಿ. ಯಾಕೆ ಅಂತಂದರೆ ನೋಡಿ, ಭೂಮಿ ಮಧ್ಯದಲ್ಲಿದೆ, ಚಂದ್ರನ ಪಥ ಮತ್ತು ಸೂರ್ಯನ ಪಥ ಇವೆರಡಕ್ಕೂ ಏನು ಕ್ರಾಸ್ ಆದಾಗ, ಅಂದರೆ ಅವೆರಡರ ಮಧ್ಯದಲ್ಲಿ ನೋಡಲ್ ಪ್ಲಾನೆಟ್ಸ್ ಅಂತ ಕರಿತೀವಿ ಅದನ್ನು, ಸಂಧಿಸಿದಾಗ ಸೂರ್ಯನ ಪಥಕ್ಕೂ ಚಂದ್ರನ ಪಥಕ್ಕೂ ಏನು ಚಂದ್ರ ಮೂವ್ ಆದಾಗ ಭೂಮಿ ತಿರುಗಿದಾಗ ಸಂಧಿಸುತ್ತಲ್ಲ, ನಾರ್ತ್ ಉತ್ತರದಲ್ಲಿ ಸಂಧಿಸ್ತಕ್ಕಂಥ ಪಾಯಿಂಟನ್ನು ರಾಹು ಅಂತ ಕರಿತೀವಿ, ದಕ್ಷಿಣದಲ್ಲಿ ಸಂಧಿಸ್ತಕ್ಕಂಥ ಪಾಯಿಂಟನ್ನು ಕೇತು ಅಂತ ಕರಿತೀವಿ. ಇದೆಷ್ಟು ಇಂಪಾರ್ಟೆಂಟು ಅಂತಂದರೆ, ನಾವು ಪೌರಾಣಿಕದಲ್ಲಿ ತೊಗೊಂಡಾಗ ನಮಗೆ ಅದ್ರ ಕಥೆಯೇ ಬೇರೆ ಇದೆ. ಆದರೆ ಇದು ಸೈಂಟಿಫಿಕ್ಕಾಗಿ ಹೇಳಿದ್ರೆ ಆ ನೋಡಲ್ ಪ್ಲಾನೆಟ್ಟು ಆ ನೋಡಲ್ ಪೊಸಿಷನಲ್ಲಿ ಹೇಗೆ ತಿರುಗ್ತಾ ಇದ್ದಾಗ, ನಮಗೆ ಭೂಮಿ ತಿರುಗಿದಾಗ ಆ ಪಾಯಿಂಟಿಗೆ ಬಂದಾಗ ಎಷ್ಟು ವ್ಯತ್ಯಾಸಗಳಾಗುತ್ತೆ ನೋಡಿ. ರಾಹುಕಾಲ ಮತ್ತು ನೀವು ಯಮಗಂಟ ಕಾಲ ಅಂತ ಕೇಳಿದ್ದೀರ. ಭೂಮಿ ರಾಹುವಿನ ಪಾಯಿಂಟಲ್ಲಿ ತಿರುಗಿಸಿದಾಗ ಅದು ರಾಹುಕಾಲ ಆಗುತ್ತೆ, ತಿರುಗಿದಾಗ ಅದು ರಾಹುಕಾಲ ಆಗುತ್ತೆ. ಎಷ್ಟೊತ್ತು ಎಕ್ಸ್ಪೋಸ್ ಆಗಿರುತ್ತೋ ಅದು ರಾಹುಕಾಲ ಆಗಿರುತ್ತೆ. ಕೇತುವಿನ ಪೊಸಿಷನ್ಗೆ ತಿರುಗಿದಾಗ ಎಷ್ಟು ಹೊತ್ತಿರುತ್ತೋ ಅದು ಯಮಗಂಟ ಕಾಲ ಅಂತ ಹೇಳ್ತೀವಿ. ಸೊ ಆ ಎರಡು ಕಾಲದಲ್ಲಿ ಶುಭ ಕಾರ್ಯಗಳು ವರ್ಜ್ಯ ಅಂತ ಹೇಳ್ತೀವಿ. ಅಂತಹ ಸೂಕ್ಷ್ಮವಾಗಿರ್ತಕ್ಕಂಥ ರಾಹು ಇದೆಯಲ್ಲ, ಅದು ಸೂಕ್ಷ್ಮಾಣುಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಆ ವರ್ಷದಲ್ಲಿ ಆ ಕುಜ ಮತ್ತು ಆ ರಾಹುವಿನ ಒಂದು ಏನು ಸ್ಥಿತಿ ಇತ್ತು ಅಂತಂದರೆ, ಖಂಡಿತವಾಗ್ಲೂ ಈ ಒಂದು ಯಾವುದೋ ಒಂದು ಸೂಕ್ಷ್ಮ ಜೀವಿಯಿಂದ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಆ ವರ್ಷದ ಜಾನ್ವರಿ ಭವಿಷ್ಯದಲ್ಲಿ ಹೇಳಲಾಗಿತ್ತು. ಅದು ಎಷ್ಟು ಮಟ್ಟಿಗೆ ಆಯಿತು ಅಂತ ನೀವೇ ನೋಡಿದರೆ ಕರೋನಾ. ಅದು ಎಲ್ಲ ವರ್ಷದಲ್ಲೂ ಇರುತ್ತೆ. ಈಗ ನೋಡಿ, ಮೊನ್ನೆನೂ ಸಾಂಕ್ರಾಮಿಕ ಇರುತ್ತೆ, ಎಲ್ಲ ಒಂದು ಸ್ವಲ್ಪ ಬಂದು ಹೋಗುತ್ತೆ. ಈ ಮೇದಿನಿ ಜ್ಯೋತಿಷದ ಪ್ರಕಾರ ಪೂರ್ತಿ ಬಲ್ಕಾಗಿ ಆಗುತ್ತೆ ಅನ್ನೋದನ್ನು ನಾವು ಮೇದಿನಿ ಜ್ಯೋತಿಷದಿಂದ ತಿಳ್ಕೊಳ್ಬೋದು. ಈಗ ವಿಮಾನ ಅಪಘಾತ ಆದರೆ ಒಬ್ಬರಿಬ್ಬರು ಹೋಗಲ್ಲ, ಪೂರ್ತಿ ಇದ್ದವರಷ್ಟು ಜನ ಹೊರಟೋಗ್ತಾರೆ. ಅದಕ್ಕೆ ಕಾರಣ ನಾವು ಮೇದಿನಿ ಜ್ಯೋತಿಷದಿಂದ ಅದನ್ನು ತಿಳ್ಕೊಳ್ಬೋದು. ಅದನ್ನು ನಾವು ಅನೌನ್ಸ್ ಅವ್ರು ಜ್ಯೋತಿಷಾಸ್ತ್ರದಲ್ಲಿ ಹೇಳಿರ್ತಾರೆ, ನೀವು ಪೂರ್ತಿಯಾಗಿ ನೋಡಬೇಕು. ಫಸ್ಟ್ ಬರೀ ರಾಶಿಗಲ್ಲ, ಮೊದಲೇ ಹಾಕ್ಬಿಟ್ಟಿರ್ತಾರೆ, ಈ ಥರ ಆಗುತ್ತೆ, ಈ ಥರ ಇದೆ ಅಂತ. ಅದನ್ನು ಸೀರಿಯಸ್ ಆಗಿ ಯಾರೂ ತೆಗೆದುಕೊಂಡಿರಲ್ಲ, ಆದಮೇಲೆ ನೋಡ್ಬಿಟ್ಟಿರ್ತಾರೆ. ಅದನ್ನು ಮೊದಲೇ ನಾವು ಆದರೂ ಪಾಪ ಬಂದ ಮೇಲೆ ನಮ್ಮ ಸರ್ಕಾರಗಳು ತುಂಬ ಇದು ಮಾಡ್ತಾರೆ, ತುಂಬ ಹರಡೋ ರೋಗ ಆದ್ದರಿಂದ ಆ ಮಟ್ಟಕ್ಕೆ ಹೋಯಿತು. ಬಟ್ ತುಂಬಾ ಕೇರ್ ತೊಗೊಂಡಿದ್ದಕ್ಕೆ ಸಾಕಷ್ಟು ಉಳಿದುಕೊಂಡ್ರು ಜನ ಅಲ್ವಾ. ಆದರೆ ಹಿಂದೆ ಹಂಗಾಗ್ತಿರಲಿಲ್ಲ, ಊರೇ ಹೋಗ್ಬಿಡ್ತಾಯಿತ್ತು. ಹಿಂದೆ ನಮಗೆ ಆ ಥರದ್ದು ಕೇರು ತೊಗೋತಾ ಇರಲಿಲ್ಲ, ಮೆಡಿಸಿನ್ ತೊಗೋತಿರಲಿಲ್ಲ. 100 ವರ್ಷಗಳ ಹಿಂದೆ ಬಂದಿತ್ತು ಇದೇ ಕಾಂಬಿನೇಷನ್ನು. 100 ವರ್ಷಗಳ ಹಿಂದೆ ಬಂದಿದ್ದಕ್ಕೆ ಪ್ಲೇಗ್ ಬಂದು ಅದೇ ಎಲ್ಲ ನಾಶ ಆಯಿತು. 100 ವರ್ಷದ ನಂತರ ಮತ್ತೆ ಕರೋನಾ ಬಂದು ಸಮಸ್ಯೆ ಆಯಿತು. ಅದು ಹಾಗೆ ಬರ್ತಾ ಇತ್ತು. ನೆಕ್ಸ್ಟ್ ಇನ್ನೊಂದು 100 ವರ್ಷಕ್ಕೆ ಅದು ಇದೇ ಥರನೇ ಬರುತ್ತೆ. ಅದು ನಮಗೆ ಜಾತಕದಲ್ಲಿ ಆ ಪ್ಲಾನೆಟರಿ ಕಾಂಬಿನೇಷನಲ್ಲಿ ಈ ರೀತಿಯಾಗಿ ಹೋಗ್ತಕ್ಕಂಥದ್ದು. ಒಂದು ಪ್ರಾಣಿಯಿಂದ ನಾಶ ಆಗುತ್ತೆ, ಒಂದು ವೈರಸ್ಸಿಂದ ನಾಶ ಆಗುತ್ತೆ, ಅಥವಾ 4 ಕಾಲ ಪ್ರಾಣಿಗಳಿಂದ, ಅಂದರೆ ವೆಹಿಕಲಿಂದ, ಅಂದರೆ ಆ ಥರ ಒಂದು ಬಸ್ ಅಪಘಾತ ಅದು, ಅಥವಾ ಒಂದು ಸಹಸ್ರ ಪಾದಗಳಿಂದ. ಸಹಸ್ರ ಪಾದ ಅಂದ ತಕ್ಷಣ ರೈಲು ಅನ್ಕೋಬೇಕು. ಆ ಥರ ನಮಗೆ ಈ ಪ್ರಾಣಿ ಅಂದ ತಕ್ಷಣ ಜೀವ ಇರೋ ಪ್ರಾಣಿ ಅಲ್ಲ. ಅಥವಾ ಇದನ್ನು ನಾವು ಅರ್ಥ ಕೋಡ್ ನಾನು ಹೇಳ್ತಾ ಇರೋದು ನಿಮಗೆ, ಅಲ್ಲಿ ಚತುಷ್ಪಾದ ಅಂತ ಹೇಳಿದ ತಕ್ಷಣ 4 ಕಾಲು ಅಂದ ತಕ್ಷಣ ಪ್ರಾಣಿ ಅನ್ಕೊಳ್ಳೋ ಹಂಗಿಲ್ಲ. 4 ಕಾಲು ಅಂದ ತಕ್ಷಣ ಬಸ್ ಆಗುತ್ತೆ, ಇಲ್ಲ ಕಾರ್ ಆಗುತ್ತೆ. ಸೊ ಈ ರೀತಿಯಿಂದ ಅಪಘಾತಗಳು ಅನ್ನೋದನ್ನು ನಾವು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೋಬೇಕು. ಇದು ಅಷ್ಟು ಪ್ರಾಮಿನೆನ್ಸ್ ಇಲ್ಲ ನೀವು ಹೇಳ್ದಂಗೆ. ಸುಮ್ಮನೆ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ ರಾಶಿ ಭವಿಷ್ಯ, ಆದರೆ ಸರ್ಕಾರ ಅಷ್ಟು ಅದನ್ನು ತಿಳ್ಕೊಂಡು ಹತ್ರ ಅದನ್ನು ಮಾಡಿಸಿ ಅದನ್ನು ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲಿ ಮಾಡ್ತಾಯಿದ್ರೆ, ಎಲ್ಲಿ ಯೂನಿವರ್ಸಿಟಿನಲ್ಲೇ ಇಲ್ವಲ್ಲ. ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಲಿ ಒಂದು ಅಸ್ಟ್ರಾಲಜಿ ಕ್ಲಾಸಸ್ ಇರುತ್ತೆ, ಒಂದು ತೊಗೊಳ್ತಾರೆ ಹೊರತು ಬೇರೆ ಎಲ್ಲೂ ನಿಮಗೆ ಅಸ್ಟ್ರಾಲಜಿಗೆ ಪ್ರಾಮುಖ್ಯತೆ ಕೊಡೋದೇ ಇಲ್ವಲ್ಲ. ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಮ್ಮ ಕೆಲಸ ನಾವು ಮಾಡಬೇಕು, ಆದರೆ ಅದಕ್ಕೆ ನಮಗೆ ಭಗವಂತನ ಒಂದು ಅನುಗ್ರಹನೂ ಬೇಕೇ ಬೇಕಲ್ವಾ. ಭಗವಂತನ ಅನುಗ್ರಹ ಇಲ್ಲದೆ ನಮಗೆ ಹೆಂಗೆ ಮಾಡೋಕ್ಕಾಗುತ್ತೆ. ಕರ್ಮಣ್ಯವಾಧಿಕಾರಸ್ಥ ಕೆಲಸ ಮಾಡಬೇಕು, ಫಲಾಫಲ ಅವನಿಗೆ ಬಿಡಬೇಕು, ಅಂದರೆ ಕೆಲಸ ಮಾಡಲೇಬೇಕು. ಆಮೇಲೆ ಗ್ರಹಗಳಿಗೆ ಹೆದರ್ಕೋಬಾರ್ದು. ನಾನು ಇಷ್ಟೊಂದು ಹೇಳಬಲ್ಲೆ, ಯಾಕೆಂದರೆ ಯಾವುದೇ ಜಾತಕದಲ್ಲಿ ದೋಷ ಇದೆ ಅಂದ ತಕ್ಷಣ ಹೆದರ್ಕೋಬಾರ್ದು, ಪರಿಹಾರ ಮಾಡಬೇಕು, ಮುನ್ನುಗ್ಗಬೇಕು.
ಹೇಗೆ ಅಂದರೆ ಗ್ರಹಗಳು ಇವತ್ತು ನಿಮ್ಮನ್ನ ಇಷ್ಟು ಒಳ್ಳೆ ಯೋಗ ಇದೆ, ಒಂದು ಸಣ್ಣ ಯೋಗ ಇದೆ ಅಂದರೆ ಅದನ್ನು ತುಂಬ ದೊಡ್ಡ ಯೋಗವನ್ನಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿನೂ ನಮ್ಮ ಹತ್ರ ಇರುತ್ತೆ. ಹೀಗಾಗುತ್ತೆ ಕೆಟ್ಟದು ಅಂತಿದ್ರೆ ಅದು ಪೂರ್ತಿ ಬಿದ್ದೇ ಹೋಗುವಂಥ ನಮ್ಮಲ್ಲಿ ದೌರ್ಬಲ್ಯ ಕೂಡ ನಮ್ಮಲ್ಲಿ ಇರುತ್ತೆ. ಆದ್ದರಿಂದ ಅದರಲ್ಲಿ ಏನೇ ಇದ್ದರೂ ಕೂಡ ಅದನ್ನು ಮೀರಿ ಅದನ್ನು ಹೊರತುಪಡಿಸಿ ನಾವು ಚೆನ್ನಾಗಿ ಜೀವನವನ್ನು ನಡೆಸ್ಕೋಬಹುದು. ಯಾಕೆಂದರೆ ಈಗ ನೋಡಿದ ಆವಾಗಲೇ ಹೇಳಿದೆ, ಮಳೆ ಬರ್ತಿದೆ ಅಂತ ಹೇಳಿದ್ರೆ ಛತ್ರಿ ಇಟ್ಕೊಂಡು ಹೋಗ್ತೀರಾ ನೀವು ಆಫೀಸಿಗೆ. ಇವತ್ತು ಮಳೆ ಬರುತ್ತೆ ಅಂತ ಹೇಳಿದ್ದಾರೆ, ಅದರಿಂದ ಛತ್ರಿ ಇಟ್ಕೊಂಡು ಹೋಗ್ತೀನಿ, ಆಗ ನೀವು ನೆನೆಯಲ್ಲ. ಇಲ್ಲ ಅಂದರೆ ಹಾಗೆ ಹೋದರೆ ನೆಂದ್ಕೊಂಡು, ಎಲ್ಲ ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ನೆಂದ್ಕೊಂಡು ಬರೋವಂಥದ್ದು ಪ್ರಾಬ್ಲಮ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದಕ್ಕೆ ಮುಂದೆ ಏನು ಆಗುತ್ತೆ ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ನಾವು ಪ್ರಿಪೇರ್ ಆಗ್ತಕ್ಕಂತಹ ಒಂದು ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಪ್ರಿಪೇರ್ ಆಗ್ತಕ್ಕಂತಹ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ ಶಾಸ್ತ್ರ. ಹಾಗೆ ನಡ್ಕೊಳ್ಳೋದ್ರಿಂದನೂ ಕೂಡ ನಮಗೆ ತುಂಬ, ಕೆಲವರು ತುಂಬ ನೋಡ್ತಾರೆ, ಸಣ್ಣ ಸಣ್ಣದಕ್ಕೂ ಮುಹೂರ್ತ ಕೇಳ್ತಾರೆ, ಸಣ್ಣ ಸಣ್ಣದಕ್ಕೂ ಇದು ಮಾಡ್ಬೋದಾ, ಅಷ್ಟೆಲ್ಲ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ, ಭಗವಂತನನ್ನು ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಆರಾಧ್ಯ ದೈವವನ್ನು ಕೊಂಡೇ ಬನ್ನಿ ಆಫೀಸಿಗೆ ಬರಬೇಕಾದ್ರೂ. ನಾನು ಮಾಡೋದೇ ಕರ್ತವ್ಯವೇ ದೇವರು ಇಲ್ಲ. ಪ್ರಕೃತಿಯಿಂದ ನಾವೇನು ತೊಗೊಂಡಿರ್ತೀವೋ ಮತ್ತು ಅವನಿಗೊಂದಿಷ್ಟು ರಿಟರ್ನ್ಸ್ ಅಂತ, ಯಾರಿಗೆ ನಾವು ನಿಮಗೆ ಏನಾರೋ ಒಂದು ಸಹಾಯ ಮಾಡಿದ್ರೆ ನಮಗೆ ರಿಟರ್ನ್ ಕೊಡ್ತೀರ, ಅಷ್ಟು ಸಹಾಯ ಮಾಡಿರ್ತಕ್ಕಂಥ ಭಗವಂತನಿಗೆ ಅವ್ನಿಗೇನು ಕೊಡಬೇಕು ಇಲ್ಲ, ಅವ್ನು ಕೊಟ್ಟವನಿಗೊಂದು ಥ್ಯಾಂಕ್ಸ್ ಹೇಳಬೇಕು ತಾನೆ. ಥ್ಯಾಂಕ್ಸ್ ಹೇಳಿ ಬನ್ನಿ. ನಾನು ಈ ಭಾಷೆನಲ್ಲಿ ಹೇಳ್ತೀನಿ, ಥ್ಯಾಂಕ್ಸ್ ಹೇಳಿ ಬಂದು ಕೆಲಸ ಮಾಡಿ, ಖಂಡಿತ ಸಕ್ಸಸ್ ಸಿಗುತ್ತೆ. ಅದು ನಂಬೋದೇ ಇಲ್ಲ, ದೇವ್ರನ್ನೇ ನಂಬಲ್ಲ, ಇನ್ನು ಜ್ಯೋತಿಷ್ಯನ ನಂಬೋದು ಎಲ್ಲಿಂದ ಬಂತು ಅಲ್ವೇ? ಖಂಡಿತ ನಿಮ್ಮ ಕೆಲಸ ಆಗೇ ಆಗುತ್ತೆ. ಸೊ ಜ್ಯೋತಿಷ್ಯ, ನಾನು ಮತ್ತೆ ಹೇಳ್ತೀನಿ, 100% ಅದು ದೈವಿಕ ವಿಜ್ಞಾನ ಅದು. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾನು ನೋಡ್ದಂಗೆ ಎಷ್ಟೊಂದು ಜನಕ್ಕೆ ಏನೂ ಗೊತ್ತಿರಲ್ಲ, ಸ್ವಲ್ಪ ತಿಳ್ಕೊಂಡು ಒಂದಿಷ್ಟು ಪರಿಹಾರ ತಿಳ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಕೊಂಡು ಮಾಡ್ತಾ ಇರ್ತಾರೆ, ಆಶ್ರಮಗಳನ್ನೆಲ್ಲ ಕಟ್ಕೊಂಡು. ಅಂಥವ್ರಿಗೇನೆ ಏನು ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಏನು ಹೇಳ್ತಾರೋ. ಯಾಕೆಂದರೆ ನೋಡಿ, ವರಾಹಮಿಹಿರರು ಅಂತ ಹೇಳಿದ್ದಾರೆ, ಫಲಾನಿ ಗ್ರಹಚಾರೇಣ ಸೂಚಯಂತೆ ಮನೀಷಿಣಃ ಕೋವಕ್ತಾ ತಾರತಮ್ಯಸ್ಯ ತಮೇಕಂ ವೇದ ಸಂವಿನ ಅಂತ. ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇಂಥದ್ದೇ ಆಗುತ್ತೆ, ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಹೀಗೆ ಅದಕ್ಕೆ ನಾವು ಜ್ಯೋತಿಷ್ಯರಾಗತಕ್ಕಂಥವ್ರು ಈ ರೀತಿ ಆಗೋಕ್ಕೆ ಚಾನ್ಸಸ್ ಇದೆ, ನೀವು ಇದು ಮಾಡಿ, ಆಗೋದ್ರಿಂದ ತಡಿಬಹುದು, ಹೀಗೆ ಹೇಳಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಹೀಗೆ ಆಗುತ್ತೆ, ಈ ಥರನೇ ಆಗುತ್ತೆ, ಇಂಥ ದಿವಸ ಆ ಥರ ಯಾರು ಹೇಳ್ತಾರೋ ತಿಳ್ಕೊಂಡ್ಬಿಡಿ, ಅವನು ಜ್ಯೋತಿಷಿ ಅಲ್ಲ. ಅದು ನಾನು ಹೇಳಿದ್ದಲ್ಲ, ಬ್ರಹ್ಮನೇ, ವರಾಹಮಿಹಿರರೇ ಹೇಳಿದ್ದಾರೆ, ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಜ್ಯೋತಿಷ್ಯವನ್ನು ಅಂದರೆ ಹೀಗೆ ಆಗುತ್ತೆ ಅಂತ ಕರಾರುವಾಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಕೋಡಿಂಗ್ ನಾನು ಹೇಳಿದೆ, ಹಿಂಗೆ ಆಗುತ್ತೆ, ಪ್ಲಾನೆಟ್ರಿ ಕಾಂಬಿನೇಷನಿಂದ ಈ ರೀತಿ ಆಗುತ್ತೆ, ಆಗಬಹುದು, ಆಗೋಕ್ಕೆ ಚಾನ್ಸಸ್ ಇದೆ. ಸೊ ನೀವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಆಗದೇನೂ ಇರಬಹುದು, ಸಣ್ಣ ಮಟ್ಟಕ್ಕಾಗಿ ಹೋಗ್ಬೋದು, ದೊಡ್ಡ ಮಟ್ಟಕ್ಕಾಗೋ, ಅದನ್ನು ನಾವು ಹೇಳಲಿಕ್ಕಾಗದೇ ಇಲ್ಲ. ಯಾಕೆಂದರೆ ನಾನು ಬ್ರಹ್ಮ ಅಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಪ್ರತಿಯೊಬ್ಬರೂ. ನೀವು ಹೇಳಿಬಿಟ್ರಿ ಆದರೆ ಆಗಲೇ ಇಲ್ಲ, ನೀವು ಹೇಳಿದ್ರಿ ಆದರೆ ಹೀಗಾಯಿತು, ಹೀಗೆ ಬ್ಲೇಮ್ ಮಾಡಿಬಿಟ್ಟು ಆ ಶಾಸ್ತ್ರಕ್ಕೆ ಅವಮಾನ ಮಾಡೋ ಹಾಗೆ ಮಾತಾಡಬಾರ್ದು. ಪ್ರತಿಯೊಂದು 100 ವರ್ಷ ಅಥವಾ 1000 ವರ್ಷಕ್ಕೆ ಯಾವುದೋ ಒಂದು ರೀತಿ ಅನಾಹುತನೋ ಅಥವಾ ಯಾವುದೋ ಒಂದು ರೋಗಕಾರಕಗಳು ಈ ರೀತಿ ಎಲ್ಲ ಬರುತ್ತೆ ಅಂತ ಹೇಳಿದರೆ, ಈಗ 2019ರಲ್ಲಿ ಕೊರೋನಾ ಬಂತು. ಈಗ 2119ಕ್ಕೆ ಯಾವುದಾದ್ರೂ ಗಂಡಾಂತರ ಅನ್ನೋದು ಇದೆಯಾ? ನಾವು ಬರೀ ಪ್ರತಿ ಒಂದೊಂದು ವರ್ಷಕ್ಕೆ ಮಾತ್ರ ನಾವು ಇಂತಿಂಥದ್ದಾಗುತ್ತೆ ಅನ್ನೋದನ್ನು ನಾವು ಪತ್ರಿಕೆಗಳಲ್ಲಿ ಕೊಡ್ತಾ ಇರ್ತೀವಿ ಅಥವಾ ಟಿ ವಿಯಲ್ಲಿ ಹೇಳ್ತಾ ಇರ್ತೀವಿ. ಆದರೆ ಖಂಡಿತವಾಗ್ಲೂ ನಾವು ಒಂದು ಪಂಚಾಂಗ ಅಂತ ಬರೀತಾರೆ ನೋಡಿ, ಆ ಥರನೇ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದೂ ತಿಳಿದುಕೊಂಡು ಮುಂದೆ ಇಷ್ಟು ವರ್ಷಕ್ಕೆ ಇಷ್ಟ ಆಗುತ್ತೆ, ಈ ಥರ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ಬೋದು. ಯಾವುದರಿಂದ ಅದು ಬರುತ್ತೆ. ಈಗ ಈ ಸಲ ನಾವು ಏನು ವೈರಸ್ಸಿಂದ ಬಂತು ಅಂತ ಹೇಳ್ತಾ ಇದ್ವಿ, ಆದರೆ ಹಿಂದೆ 100 ವರ್ಷಗಳ ಹಿಂದೆ ಒಂದು ಪ್ರಾಣಿಯಿಂದ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅದಕ್ಕೆ ತಕ್ಕಂಗೆ ಪ್ಲೇಗ್ ಬಂತು, ತುಂಬ ಜನ ಹೋದರು. ಹಾಗೆ ಇನ್ನು ಮುಂದೆ 100 ವರ್ಷಗಳ ನಂತರ ಅಥವಾ ಇನ್ನೂ ಮಧ್ಯದಲ್ಲಿ ನಾನು ಹೇಳಿದೆ ನಿಮಗೆ, ಶನಿ ರೋಹಿಣಿ ನಕ್ಷತ್ರದಲ್ಲಿ ಬಂದರೆ ಇನ್ನು 30 ವರ್ಷಕ್ಕೆ, ಈಗ ನಾನು ಹೇಳ್ತೀನಿ ನೋಡಿ, ಈಗಾಗಲೇ ಅವನು ಶನಿ ಎಲ್ಲಿದ್ದಾನೆ, ಮೀನದಲ್ಲಿದ್ದಾನೆ. 2028 ಫೆಬ್ರವರಿಗೋ ಏನೋ ಅವನು ಮುಂದಕ್ಕೆ ಹೋಗ್ತಾನೆ, ಮೇಷಕ್ಕೆ ಹೋಗ್ತಾನೆ, ತಿಳ್ಕೊಂಬಿಡಿ. ಅದು 2.5 ವರ್ಷ ಅಲ್ಲಿರ್ತಾನೆ. ಅದಾದ ನಂತರ ಅವನು ವೃಷಭಕ್ಕೆ ಹೋಗ್ತಾನೆ. ವೃಷಭದಲ್ಲಿ 1 ವರ್ಷ ಆದಮೇಲೆ ಅವನು ರೋಹಿಣಿ ನಕ್ಷತ್ರಕ್ಕೆ ಬರ್ತಾನೆ. ಎಷ್ಟಾಯಿತು? 2.5 ಪ್ಲಸ್ 1 3.5 4.5 ಒಂದು 5 ವರ್ಷದ ನಂತರ, ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ನಾನು ಸರಿಯಾಗಿ ಇನ್ನೂ ಕೂಡಿ ಮಾಡಿ ಹೇಳಿಲ್ಲ. ಒಂದು 5 ವರ್ಷದ ನಂತರ ಖಂಡಿತವಾಗ್ಲೂ ನಮ್ಮ ಇಡೀ ವರ್ಲ್ಡಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗುತ್ತೆ, ಆಗೇ ಆಗುತ್ತೆ.
ಅದನ್ನು ತಪ್ಸೋಕ್ಕಾಗಲ್ಲ. ಯಾಕೆಂದರೆ ಶನಿ ರೋಹಿಣಿ ನಕ್ಷತ್ರದಲ್ಲಿ ಬಂದುಬಿಡ್ತಾನೆ, ಮತ್ತೆ 30 ಇಯರ್ಸ್ ಆದಮೇಲೆ ಬರುತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗೇ ಆಗುತ್ತೆ. ಆಗ ಪ್ಲ್ಯಾನೆಟ್ಸ್ ನೋಡ್ಬೇಕು. ನಾನು 5-6 ವರ್ಷದ ನಂತರದ್ದು ನಾನು ಇನ್ನೂ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಆಗ ಪ್ಲ್ಯಾನೆಟ್ರಿ ಕಾಂಬಿನೇಷನಲ್ಲಿ ಏನಾದರೂ ಅಲ್ಲಿ ಕೂಜ ಗೀಜ ಇದ್ದರೆ ಭೂಮಿಗೆ ಸಂಬಂಧಪಟ್ಟಂಗೆ ಭೂಕಂಪ ಆಗಿ ದುರಂತಗಳಾಗಬಹುದು, ಅಥವಾ ಯಾರಿರ್ತಾರೆ ನೋಡಬೇಕು. ಯಾಕೆಂದರೆ ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳನ್ನು ಹೇಳ್ತಾ ಹೋಗ್ಬೋದು ನಾವು. ಸಣ್ಣ ಸಣ್ಣ ಅಂತಂದರೆ ಈ ಕುಜ, ರವಿ ಹೇಳ್ಬೋದು, ಕುಜ, ಶುಕ್ರ, ಬುಧ ಅವರೆಲ್ಲ ಯಾರ್ಯಾರು ಒಂದು ತಿಂಗಳಿಗೂ ಮುಂದಕ್ಕೆ ಹೋಗೋದ್ರಿಂದ ಆ ಸಮಯದಲ್ಲಿ ಏನಿರುತ್ತೆ ಅಂತ ನಾವು ನೋಡಿ ಅದನ್ನು ಖಂಡಿತ ಹೇಳ್ಬೋದು. ಇನ್ನೊಂದು 5-6 ವರ್ಷದ ನಂತರ ಖಂಡಿತ ದೇಶ ಅಂತಲ್ಲ, ಇಡೀ ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗೇ ಆಗುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಅದೆಲ್ಲ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಏನು ಹೇಳ್ತಾರೆ, ನಮ್ಮ ಪರಾಶರರು ಕೊಟ್ಟಿರ್ತಕ್ಕಂತಹ ಒಂದು ಸೂಚನೆಗಳವೆಲ್ಲ. ಅದನ್ನು ನೋಡ್ಕೊಂಡು ನಾವು ಮುಂಚೆನೇ ಹೇಳ್ಬೋದು. ಮೇಡಮ್, ಈಗ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಕುತೂಹಲಕಾರಿಯಾದಂಥ ವಿಷಯಗಳನ್ನು ಹಾಗೂ ನಮಗೆ ಗೊತ್ತಿಲ್ಲದೇ ಇರೋವಂಥ ಭಾಳಷ್ಟು ವಿಷಯಗಳನ್ನು ನೀವು ನಮಗೆ ತಿಳಿಸ್ತಾ ಬರ್ತಾ ಇದ್ದೀರಾ. ಹೀಗಿದ್ದಾಗ ಸೌರಮಂಡಲದಲ್ಲಿ ಸಾವಿರಾರು ನಕ್ಷತ್ರ ಇದೆ, ಇನ್ನೂ ಹೇಳಬೇಕಂದ್ರೆ ಸಾವಿರಾರು ನಕ್ಷತ್ರಗಳು, ಗ್ರಹಗಳು ಹೀಗೆಲ್ಲ ಇರಬೇಕಾದ್ರೆ ಕೇವಲ 27 ನಕ್ಷತ್ರ ಹಾಗೂ 9 ಗ್ರಹಗಳನ್ನು ಮಾತ್ರ ಯಾಕೆ ಗಣನೆಗೆ ತಗೊಂಡಿದ್ದೀವಿ? ಅವುಗಳಲ್ಲಿ ಆ ಗ್ರಹಗಳಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಇದೆ? ಸೂರ್ಯ ಒಂದು ಉರಿಯುವ ಗೋಳ ಆಗಿತ್ತು ಯಾವಾಗ ಸೃಷ್ಟಿಯಾಗಲಿಕ್ಕೆ ಮುಂಚೆ. ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ನೀವು ಕೇಳಿದ್ದೀರಾ. ಆ ಒಂದು ದೊಡ್ಡ ಉರಿಯುವ ಗೋಳ ಏನಾಯಿತು, ಒಂದು ಸರ್ತಿ ಎಕ್ಸ್ಪ್ಲೋಡ್ ಆದಾಗ ಅದರಿಂದ ತುಂಬ ತುಂಡುಗಳು, ಆ ಒಂದು ಗ್ರಹದ ತುಂಡುಗಳು ಏನು ಒಂದು ಬಾಲ್ ಇದೆ, ಒಂದು ಉರಿಯುವ ಅನಿಲ ಗೋಳ, ಅದು ತುಂಡುಗಳು ಎಲ್ಲೆಲ್ಲೋ ಹೋಗಿ ಬಿತ್ತು. ಅದರಲ್ಲಿ ನಾವು 9 ಗ್ರಹ ಅಂತ ನಾವೇನು ಮಾಡಿ ಅದರಲ್ಲಿ 7 ಬಿಟ್ಬಿಡು, 9ರಲ್ಲಿ ಸೂರ್ಯನನ್ನು ಹೊರತುಪಡಿಸಿ ಎಲ್ಲವೂ ಆ ಕಕ್ಷೆಯಲ್ಲಿ ಆ ಸೂರ್ಯನ ಸುತ್ತಲಿಕ್ಕೆ ಶುರು ಮಾಡಿದ್ವು. ಯಾವ್ಯಾವುದು ಸುತ್ತಲಿಕ್ಕೆ ಅವನ ಕಕ್ಷೆಯಲ್ಲಿ ಸುತ್ತಲಿಕ್ಕೆ ಶುರು ಮಾಡಿದ್ವೋ ಅಷ್ಟನ್ನು ನಾವು ತೊಗೊಂಡ್ವಿ ಗಣನೆಗೆ. ಅದು ಏನಾಗುತ್ತೆ, ಆ ಅಂತರಿಕ್ಷೀಯ ಕಂಪನಗಳು ಮನುಷ್ಯನ ಮೇಲೆ ಪ್ರಭಾವ ಬೀಳಲಿಕ್ಕೆ ಶುರು ಮಾಡಿದ್ವು. ಗ್ರಹ ಅಂದರೆ ಗ್ರಹಿಸ್ತಕ್ಕಂಥದ್ದು ಅಂತ. ಸೊ ಅದರಲ್ಲಿ ಏನಾಯಿತು, ಸೂರ್ಯ ಒಂದು ಅನಿಲಗೋಳ ಆದ. ಅವನ ನೋಡಿ, ಅರ್ಕ ಶುಕ್ರ ಬುಧಶ್ಚಂದ್ರ ಮಂದಜೀವ ಧರಾಸುತ ಅಂತ. ಅಂದರೆ ಹೆಂಗೆ ಅದು ಅಲಾಟ್ ಆಯಿತು, ಹೇಗೆ ಸೌರಮಂಡಲ ಆಯಿತು ಅಂತಂದರೆ, ಮೊದಲು ಅರ್ಕ ಅಂತಂದರೆ ಸೂರ್ಯ, ಅದ್ರ ನೆಕ್ಸ್ಟ್ ಬಂದು ಶುಕ್ರ ಬಂದ. ನಾವು ಅಂದ್ಕೊಳ್ತೀವಿ ಬುಧ ಹತ್ತಿರ, ಆಫ್ಕೋರ್ಸ್ ಬುಧ ಇದ್ದಾನೆ, ಆದರೆ ನಿಮಗೆ ಶುಕ್ರನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಸಿಕ್ಕಾಪಟ್ಟೆ ಬಿಸಿ ಗ್ರಹ ಅವನು. ಅದನ್ನು ಏನಾಗುತ್ತೆ ಅಂತಂದರೆ ಅಲ್ಲಿ ನೀವು ಹೋಗೋಕ್ಕೂ ಆಗೋದಿಲ್ಲ. ಹೇಗೆ ಅಂತಂದರೆ ಅದು ಅಷ್ಟು ಸೂರ್ಯನ ಹೀಟನ್ನು ಪ್ರತಿಫಲಿಸುತ್ತೆ ನಮಗೆ. ಅದು ಅಲ್ಲಿ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಶುಕ್ರದಲ್ಲಿ. ಅದಾದಮೇಲೆ ಶುಕ್ರ ಬುಧ ಗ್ರಹ, ಅದು ಕೂಡ ಸೂರ್ಯನೊಟ್ಟಿಗೆ ಇರೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಕೆಲವೊಮ್ಮೆ ಮಾತ್ರ ನಾವು ಹೇಳ್ತೀವಿ. ಶುಕ್ರನನ್ನು ಅಷ್ಟೇ ನಾವು ಏನು ಹೇಳ್ತೀವಿ ಅಂತಂದ್ರೆ ಮಿನುಗುವ ನಕ್ಷತ್ರ ಅಂತ ಕರಿತೀವಿ. ಶುಕ್ರ ಗ್ರಹ ಆದರೂ ಕೂಡ ಅದು ಮಾರ್ನಿಂಗ್ ಸ್ಟಾರ್ ಅಂತ ಅದನ್ನು ಕರಿತೇವೆ ನಾವು. ಸೂರ್ಯ ಉದಯದ ಸಮಯದಲ್ಲಿ ಕಾಣಿಸ್ತಕ್ಕಂಥದ್ದು, ಕೆಲವು ಸರ್ತಿ ಸೂರ್ಯ ಅಸ್ತದ ಸಮಯದಲ್ಲೂ ಕಾಣ್ತಕ್ಕಂಥದ್ದು ನಮಗೆ ಆಗುತ್ತೆ. ಇನ್ನು ಬುಧ ಆಯಿತು. ಚಂದ್ರ ಅಂದರೆ ಏನು, ಭೂಮಿ ಅಂತ. ಸೂರ್ಯನ ನೆಕ್ಸ್ಟು ಭೂಮಿ. ಅಂದರೆ ನಾವು ಭೂಮಿಯಲ್ಲಿ ಹೀಲಿಯೋಸೆಂಟ್ರಿಕ್ ಆ್ಯಂಡ್ ಜಿಯೋಸೆಂಟ್ರಿಕ್ ಅಂತ ಏನು ಹೇಳ್ತೀವಿ, ನಾವು ಭೂಮಿಯಲ್ಲಿ ಇರೋದ್ರಿಂದ ನಮ್ಮ ಉಪಗ್ರಹನಾಗಿರ್ತಕ್ಕಂಥ ಚಂದ್ರ ನೆಕ್ಸ್ಟ್ ಸ್ಥಾನದಲ್ಲಿ ಬರುತ್ತೆ. ಅರ್ಕ ಶುಕ್ರ ಬುಧ ಚಂದ್ರ. ಮಂದ ಜೀವ ಧರಾಸುತ. ಎಲ್ಲಿ ಹೋಯಿತು, ಮಂದ ಅಂದರೆ ಶನಿ, ಅವನು ಈ ಕಡೆ. ಈಗ ಸೂರ್ಯನ ಈ ಸೈಡಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಅರ್ಕ ಶುಕ್ರ ಬುಧ ಚಂದ್ರ. ನೆಕ್ಸ್ಟು ಮಂದ ಜೀವ ಧರಾಸುತ ಅಂದರೆ ಯಾರು, ಕುಜ, ಭೂಮಿಯ ಮಗ. ನಾನು ಈ ವಿಷಯದಲ್ಲಿ ಹೇಳಬೇಕು ಅಂತಂದರೆ ನಿಮಗೆ, ಯಾಕೆ ಅವನನ್ನು ಭೂಮಿ ಮಗ ಕರೀತಾರೆ ಇದು ಗೊತ್ತಿತ್ತಾ? ಋಷಿಮುನಿಗಳು ಎಷ್ಟು ಒಂದು ದಿವ್ಯ ಜ್ಞಾನ ಇತ್ತು, ದಿವ್ಯ ದೃಷ್ಟಿ ಇತ್ತು ಅವ್ರಿಗೆ ಅಂತಂದರೆ, ನೋಡಿ ಅವರು ತಪಸ್ಸು ಮಾಡ್ತಾನೆ ಕೂತ್ಕೊಂಡು ಆ ಅಂಗಾರಕನನ್ನು ಸ್ಮರಿಸಿದಾಗ ಅವ್ರಿಗೆ ಅವನು ಭೂಮಿಯ ಮಗ ಅಂತ ಕಂಡಿಡ್ಬಿಟ್ಟು ನಮ್ಗೆ ಹೇಳಿದ್ರು. ಹಂಗೆ ಹೇಳಿದ್ರು, ಮಂತ್ರದ ಮೂಲಕ ಹೇಳಿದ್ರು. ರಕ್ತವರ್ಣೋ ಕುಜಃ ಅಂದರು, ಕೆಂಪಗಿದ್ದಾನೆ ಅಂದರು. ಇವತ್ತು ಈ ವಿಜ್ಞಾನಿಗಳು ಅದನ್ನು ಆ ಮಾರ್ಸ್ಗೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾರೆ. ಹೌದು, ಕುಜ ಅಂತಂದರೆ ಏನು, ಮಾರ್ಸ್ ಪ್ಲಾನೆಟ್ ಬಂದು ರೆಡ್ ಇದೆ, ಯಾಕೆಂದರೆ ಅಟ್ಮಾಸ್ಫಿಯರ್ ರೆಡ್ ಇದೆ. ಅದಕ್ಕೇನು ಕಾರಣ ಎಲ್ಲ ಕಂಡುಹಿಡಿದ್ರು. ಅದು ಭೂಮಿ ಹಂಗೆ ಇರ್ತಕ್ಕಂತಹ ವಾತಾವರಣ ಅಲ್ಲಿದೆ, ಅಲ್ಲಿ ಕೂಡ ಮನುಷ್ಯರು ವಾಸ ಮಾಡಬಹುದು. ಇವತ್ತಿಗೂ ಅಲ್ಲಿ ಮಾಡ್ತಕ್ಕಂಥ ವಾಸಕ್ಕೆ ನಾವೇನು ಹಾರುವ ತಟ್ಟೆಗಳಲ್ಲಿ ಬರ್ತಾರೆ ಮನುಷ್ಯರು, ವಿಚಿತ್ರವಾಗಿರ್ತಾರೆ ಅಂತ, ಅದು ಮಂಗಳ ಗ್ರಹದಲ್ಲಿದ್ದಾರೆ ಅಂತ ಇವತ್ತು ಸೈನ್ಸ್ ಪ್ರೂವ್ ಮಾಡ್ತು. ಅವರು ಅವಾಗಲೇ ಹೇಳಿದರು, ಎಷ್ಟೋ ಸಹಸ್ರ ವರ್ಷಗಳ ಹಿಂದೆನೇ ಹೇಳಿದರು. ಹೀಗೆ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತ ಅಂದರೆ ಭೂಮಿಯ ಮಗನಾಗಿರ್ತಕ್ಕಂತಹ ಕುಜ, ಅದ್ರ ಮೇಲ್ಗಡೆ ಭಾಗ. ಅದರ ನಂತರದಲ್ಲಿ ಹೆಂಗೆ ಸುತ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಕುಜ ಆದಮೇಲೆ ನೆಕ್ಸ್ಟು
ಜೀವ, ಜೀವ ಅಂತಂದರೆ ಗುರುಗ್ರಹನಿಗೆ ಜೀವ ಅಂತ ಕರೀತಾರೆ. ಆಮೇಲೆ ಜೀವ ಮಂದ, ಮಂದ ಅಂದರೆ ಶನಿ, ಶನಿಯಿಂದ ತುಂಬ ನಿಧಾನಕ್ಕೆ ಚಲಿಸ್ತಾನೆ. ಯಾಕೆಂದರೆ ತುಂಬ ದೂರದಲ್ಲಿದ್ದಾನೆ, ಸೂರ್ಯನಿಗೆ ಅತಿ ದೂರದಲ್ಲಿರ್ತಕ್ಕಂತಹ ಗ್ರಹ ಶನಿಯಾದ್ರಿಂದ ಅವನು ಒಂದೊಂದು ರಾಶಿಯನ್ನು 2.5 ವರ್ಷಗಳ ಕಾಲ ಅವನು ತೊಗೊಳ್ತಾರೆ ಕ್ರಮಿಸಲಿಕ್ಕೆ. ಒಂದು ರಾಶಿಯನ್ನು 2.5, ಅದಕ್ಕೋಸ್ಕರ ನೋಡಿ 7.5 ಅಂತ ಏನು ಹೇಳ್ತೀವಿ ನಾವು, ಒಂದು ರಾಶಿಗೆ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಇರೋಷ್ಟು ದಿವಸಗಳು ಅಂದರೆ 2.5 ವರ್ಷ ಹಿಂದಿನ ರಾಶಿ, ಅವ್ರ ರಾಶಿಯಲ್ಲಿ 2.5 ವರ್ಷ, ಮುಂದಿನ ರಾಶಿನಲ್ಲಿ 2.5 ವರ್ಷ, ಟೋಟಲ್ 7.5 ವರ್ಷ ಅವನು ಇರೋದ್ರಿಂದ 7.5 ಅಂತ ಕರಿತೀವಿ. 7 ಆಟ ಶನಿ ಅಂತ ಕರಿತೀವಲ್ಲ ಅದು. ಹಾಗೆ ತುಂಬ ನಿಧಾನ ಅವನು. ಒಂದು ಸೂರ್ಯನ ಸುತ್ತ ಬರಲಿಕ್ಕೆ ಅವನು 30 ವರ್ಷಗಳು ತೆಗೆದುಕೊಳ್ತಾನೆ. ಒಂದು ರೌಂಡ್ ಹೊಡಿಲಿಕ್ಕೆ ಸೂರ್ಯನ 30 ವರ್ಷಗಳು ತಗೋತಾನೆ. ಹಾಗೆ ಸೂರ್ಯ ಒಂದು ರಾಶಿಯನ್ನು ಕ್ರಮಿಸಲಿಕ್ಕೆ ಒಂದು ಮಂತ್ ತೊಗೊಳುತ್ತೆ. ಶುಕ್ರನು 1 ಮಂತ್ ತೊಗೊಳುತ್ತೆ. ಕುಜ 1 ಮಂತ್ ತೊಗೊಳುತ್ತೆ. ಒಂದೊಂದು ಸರ್ತಿ ಅಲ್ಲೇ ಇದ್ಬಿಡ್ತಾನೆ, 5-6 ತಿಂಗಳು ಮುಂದಕ್ಕೆ ಹೋಗಲ್ಲ. ಇವನು ಸ್ವಲ್ಪ ಹೇಳಲಿಕ್ಕಾಗೋದಿಲ್ಲ, ಒಂದೊಂದು ಸರ್ತಿ ಒಂದೊಂದು ಥರ ಆಗುತ್ತೆ. ಚಂದ್ರ ಒಂದು ರಾಶಿಯನ್ನು 2.5 ದಿವಸ ತೊಗೊಳ್ತಾರೆ ಕ್ರಮಿಸಲಿಕ್ಕೆ. ಬುಧನು 1 ತಿಂಗಳು ತೊಗೋತಾನೆ, ಅವನು ಅಷ್ಟೇ ಹಿಂದೆ ಮುಂದೆ ಹೋಗ್ತಾ ಇರ್ತಾನೆ. ಆನಂತರ ಗುರು ಒಂದು ರಾಶಿಯನ್ನು 1 ವರ್ಷ ತಗೊಳ್ತಾನೆ. ರಾಹು ಹಾಗೂ ಕೇತುಗಳು ಒಂದು ರಾಶಿಯನ್ನು 1.5 ವರ್ಷಗಳನ್ನ ಕ್ರಮಿಸಲಿಕ್ಕೆ ತಗೊಳ್ತವೆ. ಹಿಮ್ಮುಖವಾಗಿ ಚಲಿಸತಕ್ಕಂಥದ್ದು ರಾಹು ಕೇತುಗಳಾದರೆ, ಮುಂದೆ ಮುಂದೆ ಹೋಗ್ತಕ್ಕಂಥದ್ದು ಉಳಿದ ಗ್ರಹಗಳು ಆಗಿರ್ತಕ್ಕಂಥದ್ದು. ಹೀಗೆ ಇಷ್ಟು ಗ್ರಹಗಳು ಮಾತ್ರ ಸೂರ್ಯನ ಸುತ್ತಿ ನಮ್ಮ ಗ್ಯಾಲಕ್ಸಿಯ, ನಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಇಷ್ಟು ಗ್ರಹಗಳು ಮಾತ್ರ ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇನ್ನು ಎಲ್ಲೋ ಇರ್ತಕ್ಕಂತಹ ಬೇರೆ ಬೇರೆ ಗ್ರಹಗಳು ಈ ಭೂಮಿಯಲ್ಲಿ ನಾವೇನು ವಾಸ ಮಾಡ್ತಾ ಇದೀವೋ ಈ ಭೂಮಿಗೆ ಯಾವುದೂ ಕೂಡ ನಮಗೆ ಪರಿಣಾಮವನ್ನು ಬೀರೋದಿಲ್ಲ. ಹಾಗಾಗಿ ನಾವು ಜಾತಕವನ್ನು ಬರೆದಾಗ ಭೂಮಿ ಯಾವ ದಿಕ್ಕಿಗೆ ಮುಖ ಮಾಡಿದೆ, ಯಾವ ಆ್ಯಂಗಲಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಲಗ್ನವನ್ನು ಗುರುತಿಸ್ಕೊಳ್ತೇವೆ. ಯಾಕೆಂದರೆ ಒಂದು ದಿನವನ್ನು 2 ಗಂಟೆಗಳ ಕಾಲಿಗೆ ಅಲಾಟ್ ಮಾಡಿ ಎಷ್ಟಾಯಿತು 24 ಅಂದರೆ 12 ಭಾಗವನ್ನು ಮಾಡಿದ್ದಾರೆ. ಅಂದರೆ 12 24, ಒಂದೊಂದು ಲಗ್ನಕ್ಕೆ 2 ಅವರ್ಸ್ ಅಂತ. ಆ ಯಾವ ರಾಶಿಯಲ್ಲಿ ಭೂಮಿ ಮುಖ ಮಾಡಿರುತ್ತೆ ಮಗುವಿನ ಜನನ ಆದಾಗ ಆ ಲಗ್ನವನ್ನು ತೆಗೆದುಕೊಳ್ತಾರೆ, ಒಂದು ಮ್ಯಾಪ್ ಹಾಕ್ಬಿಡ್ತಾರೆ. ಬೇರೆ ಯಾವುದು ಬರಲ್ಲ. ಯಾಕೆಂದರೆ ನಮ್ಮ ಎಲ್ಲದಕ್ಕೂ ಒಂದೊಂದು ಕೆಪಾಸಿಟಿ ಅಂತಿರುತ್ತಲ್ವ, ನಮ್ಮ ಭೂಮಿಯ ಕೆಪಾಸಿಟಿ ಇಷ್ಟೇ. ಇನ್ನು ನಕ್ಷತ್ರಗಳು ಹೇಳ್ತೀರ, ನಕ್ಷತ್ರಗಳು ಕೋಟ್ಯಾಂತರ ನಕ್ಷತ್ರಗಳು ನಮಗೆ ಇದೆ, ಗ್ಯಾಲಕ್ಸಿನಲ್ಲಿ ಇದೆ. ಆದರೆ ಈ 27 ನಕ್ಷತ್ರಗಳಿಗೆ ಯಾಕೆ ತೆಗೆದುಕೊಳ್ತೀವಿ ಅಂದರೆ, ಏನು ಈ 27 ನಕ್ಷತ್ರ ನೋಡಿ, ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ, ಒಟ್ಟು 27 ನಕ್ಷತ್ರಗಳಿದೆ. ಈ 27 ನಕ್ಷತ್ರಗಳಲ್ಲಿ ಏನಾಗ್ತಕ್ಕಂಥದ್ದು ಅಂತಂದರೆ, ಒಂದೊಂದು ನಕ್ಷತ್ರ ಒಂದೇ ಅಲ್ಲ ಇರೋದು, ಅದು ಒಂದು ಕ್ಲಸ್ಟರ್, ಅದೊಂದು ಏನಂತಂದರೆ ಒಂದು ಗುಂಪು. ಒಂದು ಶತತಾರ ಅಂತಂದರೆ 100 ನಕ್ಷತ್ರಗಳು ಸೇರಿ ಆಗಿರ್ತಕ್ಕಂಥದ್ದು, ಕೃತಿಕಾ ಅಂತಂದರೆ 6 ನಕ್ಷತ್ರಗಳು ಸೇರಿ ಆಗಿರ್ತಕ್ಕಂಥದ್ದು. ಹಾಗೆ ಒಂದೊಂದು ನಕ್ಷತ್ರಗಳು ಇಷ್ಟಿಷ್ಟು ನಕ್ಷತ್ರಗಳು ಸೇರಿ ಅದರದ್ದು ಶೇಪು ಹಾಗೇ ಇರುತ್ತೆ. ನೀವು ನಕ್ಷತ್ರ ಸುಮ್ಮನೆ ಅಲ್ಲ, ಈಗ ಸಪ್ತರ್ಷಿ ಮಂಡಲ ತಗೊಳ್ಳಿ, ನೀವು ಬೇಕಾದ್ರೆ ನೋಡಿ, ಆಕಾಶದ ಉತ್ತರ ಭಾಗದಲ್ಲಿ ಸಪ್ತರ್ಷಿ ಮಂಡಲ ಕಾಣಿಸ್ತಕ್ಕಂಥದ್ದು. ನಾವು ಏನು ಋಷಿಮುನಿಗಳ ಬಗ್ಗೆ ಹೇಳ್ತೀವೋ ಆ ಸಪ್ತರ್ಷಿಗಳು, ಈ ನಮ್ಮ ಮನ್ವಂತರದಲ್ಲಿ ಆಳ್ತಕ್ಕಂಥ ಸಪ್ತರ್ಷಿಗಳು ಹೀಗೆ ಲೈನಾಗಿದೆ. ನಮಗೆ ಆಕಾಶದಲ್ಲಿ ಒಳ್ಳೆ ಕೈಟ್ ಥರ ಕಾಣಿಸುತ್ತೆ. ನೀವು ನೋಡಬೇಕು, ಆಕಾಶವನ್ನು ಆಗಾಗಲೇ ನೋಡ್ತಾ ಇರಬೇಕು. ಇವತ್ತು ಯಾವ ನಕ್ಷತ್ರ, ಚಂದ್ರ ಎಲ್ಲಿದ್ದಾನೆ ಅಂತ, ಎಲ್ಲಿದ್ದಾನೆ ಅಂತ ನೀವು ಬರೀ ಕಣ್ಣಿನಿಂದ ನೋಡಿ ಹೇಳಬೇಕು. ಚಂದ್ರನ ಜೊತೆ ಯಾವ ಗ್ರಹ ಇದೆ ಅನ್ನೋದನ್ನು ನೀವು ನೋಡಿ ಹೇಳಬೇಕು. ಆ ಥರ ನಿಮ್ಗೆ ಆಗುತ್ತೆ. ಆಕಾಶವನ್ನು ನೋಡ್ತಾನೇ ಇದ್ದರೆ ಚಂದ್ರನ ಜೊತೆ ಯಾರಿದ್ದಾರೆ, ನಮಗೆ ತುಂಬ ದಿಟ್ಟಿಸಿ ನೋಡಿದಾಗ ನೀಲಿ ಬಣ್ಣ ಕಾಣುತ್ತೆ, ಕೆಂಪು ಬಣ್ಣ ಕಾಣುತ್ತೆ, ಹಳದಿ ಬಣ್ಣ ಕಾಣುತ್ತೆ. ನೀಲಿ ಬಣ್ಣ ಕಂಡ್ರೆ ಚಂದ್ರನ ಜೊತೆ ಶನಿ ಇದ್ದಾನೆ ಅಂತ ಅರ್ಥ, ಹಳದಿ ಬಣ್ಣ ಕಂಡ್ರೆ ಗುರು ಇದ್ದಾನೆ ಅಂತ ಅರ್ಥ. ಆಮೇಲೆ ಕೆಂಪು ಒಂಥರ ಕಾಣಿಸ್ತಾ ಇರುತ್ತೆ, ಡಸ್ಟ್ ಕಲರ್, ಅದು ಕಂಡಾಗ ನಮಗೆ ಕುಜ ಅಂತ. ನೀವು ಬಂದು ಪಂಚಾಂಗ ತೆಗೆದು ನೋಡಿದ್ರೆ ಆ ಗ್ರಹ ನಮಗೆ ಗೊತ್ತಿರುತ್ತೆ, ನಾವು ಗುರ್ತಿಟ್ಟು ಬಿಡ್ತೀವಿ. ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ವಿಸ್ಮಯಗಳು ಆಕಾಶದಲ್ಲಿ ಕಾಣಿಸುತ್ತೆ. ಇವನ್ನೊಂದು ಹಬ್ಬ ಮಾಡಬೇಕಾದ್ರೂ, ಗಣಪತಿ ಹಬ್ಬ ಮಾಡಬೇಕಾದ್ರೂ ಗಣಪತಿಯ ಮಂಡಲ ಅಲ್ಲಿ ಉದಯವಾಗುತ್ತೆ. ಸಪ್ತರ್ಷಿ ಮಂಡಲ ಧ್ರುವ ಅಶ್ಲೇಷ ನಕ್ಷತ್ರದ ಕೆಳಗಡೆ ಕಾಣಿಸ್ತಕ್ಕಂಥದ್ದು ಪ್ರತಿಯೊಂದು. ಇಲ್ಲ ಸುಮ್ಮನೆ ಹೇಳೋದಿಲ್ಲ, ಇಂತಿಂಥ ದಿವಸ ಇಂತಿಂಥ ತಿಥಿಯಲ್ಲಿ ಈ ಹಬ್ಬ ಬರುತ್ತೆ ಅಂತ ಯಾಕೆ ಬರೀತಾರೆ? ಆಕಾಶದಲ್ಲಿ ಏನು ಉದಯಿಸುತ್ತೋ ಅದನ್ನೇ ಅಲ್ಲಿ ನಮೂದಿಸಿರ್ತಾರೆ. ಇಂಥ ನಕ್ಷತ್ರ, ಇಂಥ ದಿವಸ, ಹೀಗೆ ಹಬ್ಬಗಳಿದೆ, ಆ ಥರ. ಹಾಗೆ 27 ನಕ್ಷತ್ರನೇ ಯಾಕೆ ಕನ್ಸಿಡರೇಷನ್ಗೆ ತೊಗೊಂಡ್ವಿ ಅಂತಂದರೆ, ಆ 27 ನಕ್ಷತ್ರಗಳು ಮಾತ್ರ ಈ ಭೂಮಿಯನ್ನು ಸುತ್ತುವರೆದಿರ್ತಕ್ಕಂಥದ್ದು. ಮೇಷದಿಂದ ಮೀನ ತನಕ, ಮೇಷದಲ್ಲಿ 2
ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ಮೊದಲನೇ ಪಾದ, ಹಾಗೆ 2, 3, 4 ಕೃತ್ತಿಕಾ ಪಾದ, ಕೃತ್ತಿಕಾ ನಕ್ಷತ್ರ, ಮತ್ತು ರೋಹಿಣಿ ನಕ್ಷತ್ರ, ಮೃಗಶಿರ 1, 2 ಇದೇ ಥರ ಅಲಾಟ್ ಮಾಡಿಕೊಂಡು 9 ಪಾದದ ಥರ 12 ರಾಶಿಗಳನ್ನು 12, 108 ಪಾದಗಳನ್ನಾಗಿ ಮಾಡಿ 27 ನಕ್ಷತ್ರನ ಅಲಾಟ್ ಮಾಡಿದ್ದಾರೆ. ಅಷ್ಟು ನಕ್ಷತ್ರಗಳು ಅಷ್ಟು ಮಾತ್ರ ಈ ಭೂಮಂಡಲವನ್ನು ಆಕ್ರಮಿಸಿಕೊಂಡಿವೆ. ಇನ್ನು ಉಳಿದ ನಕ್ಷತ್ರಗಳು ನಮಗೆ ಕಾಣಿಸಿದೆ. ಯಾಕೆ ಎಷ್ಟೋ ಕೋಟಿಗಟ್ಟಲೆ ಮೈಲು ದೂರಗಳಲ್ಲಿರ್ತಕ್ಕಂಥ ನಕ್ಷತ್ರಗಳು ಇಷ್ಟು ಮಾತ್ರ ನಮ್ಮ ಒಂದು ಏನಕ್ಕೆ ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ ಅದರ ಒಂದು ರೇಸು ನಮಗೆ ಬಂದು ಅದನ್ನು ನಮಗೆ ಅದರದ್ದು ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಮ್ಮ ಮೇಲೆ ಅದರ ಪರಿಣಾಮ ಬೀರೋದ್ರಿಂದ ಅಷ್ಟು ನಕ್ಷತ್ರಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಂಡು ಅದನ್ನು ನಾವು ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ತೀವಿ. ಅದನ್ನೇ ನಾವು ಮುಹೂರ್ತಗಳಿಗಾಗಲಿ ಎಲ್ಲದಕ್ಕಾಗಲಿ ಜನ್ಮಜಾತಕಕ್ಕಾಗಲಿ ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ಕೊಳ್ತೀವಿ. ಇನ್ನು ಉಳಿದ ನಕ್ಷತ್ರಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಗ್ಯಾಲಕ್ಸಿಗೆ ನಮ್ಮ ಭೂಮಂಡಲಕ್ಕೆ ಅದರದ್ದು ಯಾವುದೂ ಕೂಡ ಇದೇ ಇಷ್ಟು ದೂರ ಇರೋದು ಹೀಗೆ. ಇನ್ನು ತುಂಬ ದೂರ ಈಗ ಪ್ಲೂಟೋ ಕಂಡಿಡಿದ್ರು, ನೆಪ್ಚೂನು, ಯುರೇನಸ್ಸು ತುಂಬ ದೂರ ಇದೆ. ಅದು ಈ 9 ಗ್ರಹಗಳು ಸಾಕು, 9 ನಮಗೆ ಬೀಳ್ತಕ್ಕಂಥದ್ದು. ಅದು ಎಷ್ಟೋ ದೂರದ್ದು, ಅಷ್ಟೊಂದು ಎಫೆಕ್ಟ್ ನಮಗೆ ಬೀರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಅಸ್ಟ್ರಾಲಜಿನಲ್ಲಿ ಅವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಈಗ ವರಾಹ ಮಿಹಿರ್ ಆಗಿರ್ಬೋದು, ನಾಗಾರ್ಜುನ ಅವರಾಗಿರ್ಬೋದು, ಅವರೆಲ್ಲ ವಿಜ್ಞಾನ ಲೋಕಕ್ಕೆ ಆಗಿನ ಕಾಲದಲ್ಲೇ ಕೊಡುಗೆಯನ್ನು ನೀಡಿರುವಂಥವ್ರು. ಅವ್ರ ಬಗ್ಗೆ ಈಗ ಅಷ್ಟಾಗಿ ತಿಳಿದೇ ಇರ್ಬೋದು. ಹಾಗಿದ್ದಾಗ ನಮ್ಮ ಭಾರತದಲ್ಲೇ ಅಷ್ಟೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿನ ಕಾಲದಲ್ಲಿ ಅವರು ಅಷ್ಟೊಂದು ವಿಚಾರಗಳನ್ನು ಪ್ರಸ್ತುತಪಡಿಸಿ ಅವುಗಳಿಗೆ ದಾಖಲೆಗಳನ್ನು ಇಟ್ಟಿದ್ದರೂ ಸಹ ಇಂದಿನ ಪರಿಸ್ಥಿತಿಗೆ ವಿಜ್ಞಾನ ವಿಷಯದಲ್ಲಿ ಬೇರೆ ದೇಶಗಳು ಯಾಕೆ ಮುಂದಿವೆ? ಖಂಡಿತವಾಗ್ಲೂ ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತಂದರೆ ನೀವು ನಂಬಲ್ಲ, ನೀವು ರೈಟ್ ಬ್ರದರ್ಸ್ ಕಂಡಿಡಿದಾರೆ ವಿಮಾನ ಅಂತ ಹೇಳ್ಬಿಡ್ತೀರಾ, ದೊಡ್ಡದಾಗಿ ಹೇಳ್ಬಿಡ್ತೀರಾ. ಅದು ಕಂಡಿಡಿದಿದ್ದು ಯಾರು? ಭರದ್ವಾಜ ಮಹರ್ಷಿಗಳು. ಭರದ್ವಾಜ ಮಹರ್ಷಿಗಳು ವಿಮಾನ ಪ್ರಕರಣಂ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ವಿಮಾನವನ್ನು ತಯಾರಿಸುವುದು ಹೇಗೆ ಅಂತ ಪಾರ್ಟ್ ಬೈ ಪಾರ್ಟ್ ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ ಆ ಪುಸ್ತಕನ. ಆಶ್ಚರ್ಯ ಆಗುತ್ತೆ. ಭರದ್ವಾಜರು ಈಗಿದ್ದವರಲ್ಲ ಅವರು, ಅಥವಾ 5,000-6,000 ವರ್ಷಗಳ ಹಿಂದೆ ಇದ್ದವರಲ್ಲ ಅವರೆಲ್ಲ. ಯಾವಾಗ ಭರದ್ವಾಜ ಮುನಿಗಳಿದ್ದಿದ್ದು ತುಂಬ ತ್ರೇತಾಯುಗ ಸತ್ಯಯುಗದಲ್ಲಿ ಇರ್ತಕ್ಕಂತಹ ಕಾಲ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಇದ್ದವರು, ಆವಾಗ ವಿಮಾನದ ಬಗ್ಗೆ ಬರೆದಿದ್ದಾರೆ ಅಂದರೆ ಇವತ್ತು ಕಂಡಿಡಿರ್ತಕ್ಕಂಥ ರೈಟ್ ಬ್ರದರ್ಸೇ ವಿಮಾನ ಕಂಡಿದ್ದಾರೆ ಅಂತ ನಾವೆಷ್ಟು ಹೇಗಿದ್ದೀವಿ ನೋಡಿ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಭಾರತ ಎಲ್ಲದರಲ್ಲೂ ಶ್ರೀಮಂತವಾಗಿರ್ತಕ್ಕಂಥ ದೇಶ. ಬರೀ ಖನಿಜಗಳು, ಈ ಚಿನ್ನ ಲೋಹ ಅದರಷ್ಟಕ್ಕೆ ಅಲ್ಲ, ತುಂಬ ವಿದ್ಯೆಯಲ್ಲಿ ವೇದವನ್ನು ಆಧರಿಸಿ ಬದುಕ್ತಕ್ಕಂಥ ಜನಗಳಾಗಿದ್ದರಿಂದ ಎಲ್ಲವನ್ನದರಲ್ಲೂ ಮುಂದಿದ್ರು. ಏನಾಯಿತು? ಅದಕ್ಕೆ ನೋಡಿ ಅವತಾರಗಳಾಗೋದು ಮಧ್ಯ ಯುಗಗಳೆಲ್ಲ ಕೃತಯುಗ ಆಯಿತು, ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು. ಒಂದೊಂದೇ ಧರ್ಮದ ಒಂದೊಂದು ವಿನಾಶ ಹೊಂದುತ್ತಾ ಬಂತು. ಕಲಿಯುಗದಲ್ಲಿ ಕಲಿ ಆವರಿಸ್ಕೊಂಡಾಗ ಕಂಪ್ಲೀಟ್ ನಾವೇನು ಅವನು ಹೇಳ್ತಾನೆ, ಭಾಗವತದಲ್ಲಿ ಬರುತ್ತೆ, ಅವನು ಪರೀಕ್ಷಿತ ಹೇಳ್ತಾನೆ, ನೀನು ಹೊರಟೋಗು, ನೀನು ಇಲ್ಲಿದ್ದರೆ ನಮ್ಗೆ ಕಷ್ಟ ಆಗ್ತದೆ, ನಿನ್ನಂತ ಅವನು ಅಧರ್ಮಿ ಬರಕೂಡ್ದು ನಮ್ಮ ಇದಕ್ಕೆ ಅಂತ. ಆದರೆ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಶರಣಾಗ್ಬಿಡ್ತಾನೆ ಕಲಿ, ಇಲ್ಲಪ್ಪ ನಾನು ಏನೂ ತೊಂದರೆ ಮಾಡಲ್ಲ, ನಂಗೊಂದು ಜಾಗ ಕೊಟ್ಬಿಡು ಅಂತ. ಅದಕ್ಕೆ ಅವನು ಹೇಳ್ತಾನೆ ಪರೀಕ್ಷಿತ, ನೋಡು, ಎಲ್ಲೆಲ್ಲಿ ಜೂಜಾಡ್ತಾರೋ, ಎಲ್ಲೆಲ್ಲಿ ಅತ್ಯಾಚಾರಗಳು ನಡೀತಾ ಇರುತ್ತೋ, ಎಲ್ಲೆಲ್ಲಿ ಕುಡಿಯೋದು, ಕೆಟ್ಟ ಕೆಲಸ ಮಾಡೋದು ಆಗುತ್ತೋ, ಎಲ್ಲೆಲ್ಲಿ ಮೋಸ ವಂಚನೆ ದ್ರೋಹ ಅಲ್ಲಿ ನೀನಿರು ಅಂತ ಹೇಳ್ಬಿಡ್ತಾನೆ. ಅಷ್ಟರಲ್ಲಿ ಸಾಕು ಅವ್ರಿಗೆ. ಅಷ್ಟು ಹೇಳಿದ್ದೇ ಸಾಕಾಯಿತು. ಕಲಿಯುಗ ಶುರುವಾಗ್ತಿದ್ದ ಹಾಗೆ, ಅಂದರೆ ಪರೀಕ್ಷಿತ ಮಹಾರಾಜನ ಅವಸಾನ ಆಗ್ತಿದ್ದ ಹಾಗೆಯೇ ಕಲಿ ತಾನು ಎದ್ದ. ಎಲ್ಲ ಇಡೀ ಭರತಖಂಡ ಅಲ್ಲ, ಭೂಮಂಡಲವನ್ನೇ ಪ್ರವೇಶನ ಮಾಡಿ ಎಲ್ಲ ಕಡೆನೂ ಅವನೇನು ಮಾಡ್ದ, ಎಲ್ಲಿದೆ ಧರ್ಮ, ಹುಡುಕಬೇಕು ಧರ್ಮ, ಆ ಥರ ಮಾಡಿಬಿಟ್ಟ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಅಷ್ಟೊಂದು ದೊಡ್ಡ ಕೊಡುಗೆ ಕೊಟ್ಟರು ಯಾಕೆ? ನಾವೆಂಥ ಇದು ಅಂತಂದರೆ, ಬ್ರಿಟಿಷರ್ಸು ನಮ್ಮನ್ನು ಆಕ್ರಮಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಸಂಪದ್ಭರಿತವಾಗಿತ್ತು ಭಾರತ ಅನ್ನೋದು ಎಲ್ರಿಗೂ ಗೊತ್ತು. ನಮ್ಮ ಒಂದು ವೇಷಭೂಷಣಗಳಲ್ಲೇ ಆಗಲಿ, ನಮ್ಮ ಇನ್ನೂ ಅದಕ್ಕೂ ಹಿಂದೆ ಹೋದರೆ ನೋಡಿ ಏನಾಯಿತು ಅಂದರೆ, ಬೌದ್ಧ ಧರ್ಮ ಎಲ್ಲ ಬಂದು ನಮ್ಮದು ಈಗ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿರ್ತಕ್ಕಂಥ ಪಂಡಿತರು ತುಂಬ ಒಂಥರ ಈಗ ಎಲ್ಲವಾಗ್ಲೂ ಎಲ್ಲ ಥರದ್ದು ಇತ್ತು, ಎಲ್ಲ ಜನಗಳು ಎಲ್ಲವಾಗಲೂ ಇದ್ದೇ ಇರ್ತಾರೆ. ಏನು ಮಾಡಿಬಿಟ್ರು ಅಂತಂದರೆ, ಏನೇನಿತ್ತೋ ನಮ್ಮ ಒಂದು ವೇದ ಸಂಸ್ಕೃತಿ ಏನಿತ್ತೋ ಅದರಲ್ಲಿರ್ತಕ್ಕಂತಹ ಪಾಸಿಟಿವ್ ತೊಗೊಳ್ದೆ ಜನಗಳಿಗೆ ಹೆದರಿಸ್ಬಿಟ್ರು. ನಾನು ಬಡವರು, ನಮ್ಗಾಗಲ್ಲ, ಹಾಗೆ ಏನು ಮಾಡಬೇಕು, ಮತ್ತು ಭಗವಂತ ಬೇಡವಾ, ನಂಗೆ ಕಾಣಿಸೋದು ಬೇಡವಾ ನನಗೆ, ಈ ಥರ ಕನ್ಫ್ಯೂಷನ್ ಶುರುವಾದಾಗ ಈ ಪುರೋಹಿತಶಾಹಿ ಅಂತಂದರೆ ಈ ಒಂದು ವರ್ಗ ಜನ ಏನು ಮಾಡಿಬಿಟ್ರು, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಸೌಮ್ಯ ಶ್ರೀಚಕ್ರಗಳಿತ್ತು ಅದರೆಲ್ಲ ಸೌಮ್ಯಾಕ್ಷರಗಳನ್ನ ತೆಗೆದು ಕ್ರೂರ ಬೀಜಾಕ್ಷರಗಳನ್ನು ಹಾಕಿ ದೇವಿಗಳನ್ನೆಲ್ಲ, ಈಗ ದೇವಿಗಳಿಗೆ ಇದೇನಪ್ಪ
ಕುರಿ ಬಲಿ ಕೊಡೋದು, ಆಮೇಲೆ ಕೋಳಿ ಅಥವಾ ಮನುಷ್ಯ ನರಬಲಿ ಎಲ್ಲ ಪ್ರಾರಂಭ ಮಾಡಿಬಿಟ್ರು, ಹೆದರಿಸ್ಬಿಟ್ರು ಜನಗಳು ಭಯ ಬಿದ್ದರು. ಬೌದ್ಧ ಧರ್ಮ ತುಂಬ ಸುಲಭವಾಗಿದೆ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಪೂರ್ತಿ ಸನಾತನ ಸಂಸ್ಕೃತಿ ನಾವು ಇವಾಗ ಏನು ಕಾಣ್ತಾ ಇದ್ವಿ ಅದೆಲ್ಲ ನಾಶ ಆಗಿ ಇನ್ನೇನು ಪೂರ್ತಿ ಭಾರತ ಈ ರೀತಿ ಬಿದ್ದೋಗುತ್ತೆ ಅನ್ನೋ ಸಮಯದಲ್ಲಿ ಶಂಕರಾಚಾರ್ಯರ ಅವತಾರ ಆಗಿ ಈಶ್ವರನೇ ಶಂಕರನಾಗಿ ಬಂದು ಇಡೀ ಧರ್ಮವನ್ನು ಉದ್ಧಾರ ಮಾಡಿ ಹೋದು. ಇಲ್ಲದೆ ನಾವು ಇವತ್ತಿಗೆ ಹಿಂಗಿರ್ತಿರಲಿಲ್ಲ, ನಾವು ಬುದ್ಧಿಷ್ಟ ಏನೋ ಬೇರೆ ಆಗಿ ನಮ್ದು ಯಾವುದು ನಾವು ಇವತ್ತು ಕಾಣಿಸ್ತಾ ಇರಲಿಲ್ಲ. ಇವತ್ತು ನಾವು ಆ ಮಹಾತ್ಮನ ನೆನಪಿಸ್ಕೊಳ್ಬೇಕು, ಅವರಿಂದನೇ ನಮ್ಮ ಧರ್ಮ ಉಳ್ಕೊಳ್ತು. ಅದಾದಮೇಲೆ ಏನಾಗೋಯ್ತು ಗೊತ್ತಾ, ಎಷ್ಟು ವೇದದಲ್ಲಿ ಅಂತೀರಾ, ವೇದದಲ್ಲಿ ಈ ಥರದ್ದೆಲ್ಲ ಹೇಳೇ ಇಲ್ಲ, ಕ್ಯಾಸ್ಟ್ ಸಿಸ್ಟಮ್ ಹೇಳಿಲ್ಲ, ವೇದದಲ್ಲಿ ಯಾವುದೂ ಹೇಳಿಲ್ಲ. ಆಮೇಲೆ ಗಂಡು ಹೆಣ್ಣು ಭೇದ ಮಾಡಿಲ್ಲ ಅಂತ ಇವಾಗ ನಾವು ಸಮಾನತೆ ಕೇಳ್ತಾ ಇದ್ದಾರಲ್ಲ, ಅವೆಲ್ಲ ಯಾವುದೂ ಇಲ್ಲ, ಎಲ್ಲರೂ ಈಕ್ವಲು. ಅವನು ಹೇಳ್ತಾನೆ ಭಗವಂತ, ಪ್ರತಿಯೊಂದು ನಾನು ಏನೇನು ಸೃಷ್ಟಿ ಮಾಡಿದ್ದೀನೋ ಭೂಮಿಯಲ್ಲಿ ಎಲ್ಲವೂ ನನಗೆ ಸಮಾನರೇ. ವೇದವನ್ನು ಎಲ್ಲರೂ ಓದಬಹುದು, ಬ್ರಾಹ್ಮಣ ಶೂದ್ರ ಕ್ಷತ್ರಿಯ ಎಲ್ಲರೂ ಓದ್ಬೋದು. ಹೆಂಗಸು ಇವತ್ತೇನು ಮಾಡ್ಬಿಟ್ಟಿದ್ದಾರೆ, ಯಾಕೆ ಈ ಥರ ಬಂತು ಅಂದರೆ ಪೋಪ್ ಇನ್ವೆನ್ಷನ್ ಆದಾಗೇನಾಯಿತು, ಭಯ ಆಯಿತು. ನಮ್ಮ ಭಾರತದಲ್ಲಿ ಏನಾಯಿತು, ಇಂಗ್ಲೀಷರ ಒಂದು ಮತ್ತು ಮುಸಲ್ಮಾನರ ದಾಳಿ ಆದಾಗೇನಾಯಿತು, ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಡಲಿಕ್ಕೆ ಭಯ ಆಯಿತು. ಇವ್ರದ್ದು ಕರ್ಕೊಂಡೋಗೋರು ರೇಪ್ ಆಗೋತಕ್ಕಂಥದ್ದು, ಆಮೇಲೆ ಬಹಳಷ್ಟು ತೊಂದರೆಗಳಾಯಿತು. ಅದಕ್ಕೋಸ್ಕರ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಲ್ಲ, ಆ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅವ್ರೇನಾಯಿತು, ವೇದಗಳಲ್ಲಿ ಹೇಳಿದ್ದನ್ನೆಲ್ಲ ಬಿಟ್ಟರು. ಹೆಣ್ಮಕ್ಳನ್ನು ಮುಂಚೆನೇ ಮಗು ಹುಟ್ಟುತ್ತಾ ಇದ್ದಾಗೆ ಮದುವೆ ಮಾಡಿಬಿಡೋದು, ಅಥವಾ ಅದಕ್ಕೊಂದು 8 ವರ್ಷ ಆಗ್ತಿದ್ದಂಗೆ ಮದುವೆ ಮಾಡಿಬಿಡೋದು, ಈ ಥರ ಬಾಲ್ಯ ವಿವಾಹ ಪದ್ಧತಿ, ಬಂಧನ, ಹೆಣ್ಮಕ್ಳು ಹೊರಗೆ ಹೋಗ್ಕೂಡ್ದು, ಹೊರಗೆ ಹೋದರೆ ಹಾಳು ಮಾಡಿಬಿಡ್ತಾರಲ್ಲ ಇವರು ಅಂಥೇಳಿ ಆ ವೇದದಲ್ಲಿ ಇಲ್ಲದೆ ಪದ್ಧತಿಗಳನ್ನೆಲ್ಲ ಅಳವಡಿಸಿ ಹೆಣ್ಣು ಮಕ್ಕಳನ್ನು ಮೂಲೆ ಗುಂಪು ಮಾಡಿಬಿಟ್ಟು ಏನೇ ಇವನ್ನೆಲ್ಲ ಕಲಿಯೋದಕ್ಕೂ ಗಂಡು ಮಕ್ಕಳು ಅಂತ ಮಾಡಿ ಬಿಟ್ಬಿಟ್ರು. ಅದು ಮುಂದುವರಿತಾ ಇತ್ತು. ಈ ಮೆಕ್ಯಾಲೆ ಎಜುಕೇಷನ್ನು, ಈ ಬ್ರಿಟಿಷರ್ಸ್ದು ಇನ್ವೆನ್ಷನ್ ಎಲ್ಲ ಆದಾಗ ಏನಾಯಿತು, ದಾಳಿ ಆದಾಗ ಜನಗಳು ತಿರ್ಕೊಳ್ತಾ ತುಂಬ ಸುಲಭವಾಗಿದೆ ಅಲ್ವಾ, ಆರಾಮಾಗಿ ಹೆಂಗೆ ಸ್ವೇಚ್ಛೆಯಾಗಿರ್ಬೋದು. ಈಗ ಎಲ್ಲ ಮನೇಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಎಲ್ಲೋ ಒಂದು ಕಡೆ ಫ್ರೀ ಬಿಡ್ತು ಅಂದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಆ ಫ್ರೀ ಆಗಿರೋ ಕಡೆಗೆ ನುಗ್ತಾರೆ. ಹಾಗೆ ಎಲ್ಲ ಮತ್ತು ಕಂಪಲ್ಸರಿನೂ ಆಗೋಯ್ತು. ಅಲ್ಲಿ ಬಳೆ ಹಾಕೋಬಾರ್ದು, ಕುಂಕುಮ ಇಟ್ಕೋಬಾರ್ದು, ವೇದಿಕೆ ಯಾರು ನೋಡ್ತಾಯಿದ್ರು ಅವ್ನು ಮೆಕ್ಯಾಲೆ ಅಂತೂ ಒಂದು ಸರಿ ನೋಡ್ತಾನೆ, ಅಲ್ಲಿ ಹೇಗೆ ಇವ್ರು ಇಷ್ಟೊಂದು ಒಗ್ಗಟ್ಟಾಗಿದ್ದಾರಲ್ಲ ಹಿಂದೂಗಳಲ್ಲಿ, ನೋಡಲೇಬೇಕು ಅಂತ ನೋಡಿದಾಗ ಅವರು ಹಾಕ್ಕೊಂಡಿರ್ತಕ್ಕಂಥ ವೇಷಭೂಷಣ, ದೊಡ್ಡವರಿಗೆಲ್ಲ ಕೊಡ್ತಕ್ಕಂಥ ಮರ್ಯಾದೆ ಎಲ್ಲ ನೋಡಿ, ಇದನ್ನು ಮುರಿಲಿಲ್ಲ ಅಂದರೆ ಭಾರತನ ನಾನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಂದ್ಕೊಂಡು, ಆಗ ಅವನೇನು ಮಾಡ್ದ, ಒಂದೊಂದೇ ಮಾಡಿ ನಮ್ಮಲ್ಲಿರ್ತಕ್ಕಂಥ. ಆಮೇಲೆ ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಗ್ರಂಥಗಳಲ್ಲಿ ನೀವು ಹೇಳಿದ್ರಲ್ಲ, ವಿಮಾನಶಾಸ್ತ್ರ ಭರದ್ವಾಜರ ವಿಮಾನಶಾಸ್ತ್ರ ಆಗಿರ್ಬೋದು, ಪರಾಶರರದೇ ಆಗಿರ್ಬೋದು, ವೇದಗಳಲ್ಲಿ ಹೇಳಿರ್ತಕ್ಕಂಥ ಏನು ಅಮೂಲ್ಯವಾದ ನಿಧಿ ಎಲ್ಲ ಭಂಡಾರವೇ ಇತ್ತು. ಅಷ್ಟು ಕಾಶಿಗೂ ಅದಕ್ಕೋಸ್ಕರನೇ ಹೋಗ್ತಾ ಇದ್ದಿದ್ದು. ಹಿಂದೆ ಕಾಶಿ ಯಾತ್ರೆ ಅಂದರೆ ಇವಾಗ ಏನು ನಾವು ಮದುವೆನಲ್ಲಿ ಮಾಡ್ತೀವಲ್ಲ ಅಂತಂದರೆ ಓದ್ಬಿಟ್ಟು ಅವನು ಸ್ನಾತಕನಾಗಿ ಅಲ್ಲಿ ಹೋಗಿ ಅವನು ಅವಾರ್ಡ್ ತೊಗೊಂಡು ಬರಲಿಕ್ಕೆ ಹೋಗ್ತಕ್ಕಂಥದ್ದು ಅಂತಂಥ ಪಂಡಿತರುಗಳಿದ್ರು ಆ ಯೂನಿವರ್ಸಿಟಿನಲ್ಲಿ. ಎಲ್ಲ ಇತ್ತು ಗೊತ್ತಾ, ಅಷ್ಟು ತೊಗೊಂಡು ಹೊಟ್ಟೋದ ಫಾರಿನ್ಗೆ ಎಲ್ಲ ಹೋದ. ಅವ್ರು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆ ಕೋಡಿಂಗ್ನೆಲ್ಲ ಅವ್ರು ಇದು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆಗ್ಬಿಟ್ರು. ನಾವು ಹೀಗೆ ಎಲ್ಲ ನಮ್ಮದೇ ಆದರೂ ನಮ್ಮದಲ್ಲದೆ ಥರ, ಮತ್ತು ಇನ್ನೂ ಎಂಥ ದಡ್ರು ಅಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ. ನಾವು ಅವ್ರದ್ದು ವೇಷಭೂಷಣ, ಅವ್ರದ್ದು ಕಲ್ಚರ್ಗೆ ನಾವು ಮಾರು ಹೋಗಿ ನಮ್ಮತನವನ್ನು ಬಿಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದುಬಿಟ್ಟಿದ್ವಿ ನಾವು ಭಾರತದವರು. ನಮ್ಮ ಒಂದು ರಿಚ್ ಅಂದರೆ ಅತೀ ಶ್ರೀಮಂತವಾದ ದೇಶ ನಮ್ಮ ಭಾರತ, ನಮ್ಮ ಸನಾತನ ಧರ್ಮ. ಯಾವತ್ತೂ ಭೇದ ಭಾವ ಮಾಡಲಿಲ್ಲ, ಜೀವಿಗಳಲ್ಲಿ ಭೇದ ಭಾವ ಮಾಡಲೇ ಇಲ್ಲ, ಈ ಕ್ಯಾಸ್ಟಿಸಮ್ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ವೇದಗಳನ್ನು ನೀವು ಓದಿದ್ರೆ ಅಷ್ಟು ಚೆನ್ನಾಗಿ ಭಗವಂತ ಹೇಳ್ತಾನೆ, ಎಲ್ಲರೂ ಒಂದೇ, ನಾನು ಒಂದೇ, ನಿನ್ನಲ್ಲಿರ್ತಕ್ಕಂಥದ್ದು ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮನೂ ನಾನೇ, ಎಲ್ಲರಲ್ಲಿರ್ತಕ್ಕಂಥ ಆತ್ಮನೂ ನಾನೇ, ನಿನ್ನನ್ನು ಭೇದ ಭಾವ ಮಾಡಬಾರ್ದು, ಅವ್ರನ್ನು ಎಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಟ್ರು ವೇದದಲ್ಲಿ. ಅಷ್ಟು ಒಳ್ಳೆ ಜ್ಞಾನ ಕೊಟ್ಟರು ಭಗವಂತ. ಇವತ್ತು ನಾವು ಈ ಥರ ಜಾತಿ ಭೇದ ಆಮೇಲೆ ಏನೇನೇನೇನೋ ಮಾಡಿಕೊಂಡು ನಾವು ಎಲ್ಲವನ್ನ ಏನೋ ಒಂಥರ ನಮ್ಮ ಧರ್ಮದಲ್ಲಿ ಹೀಗೆ ಇದೆಯೇನೋ ಅಂತ ಬೇರೆಯವ್ರು ಅಂದ್ಕೊಳ್ಬೇಕು, ಆ ರೀತಿ ಮಾಡಿಬಿಟ್ರಿ. 108 ದೇವರುಗಳನ್ನ ಇಟ್ಕೊಂಡ್ಬಿಟ್ರು, ನನ್ನ ದೇವರೇ ಶ್ರೇಷ್ಠ, ಹರಿಯೇ ಸರ್ವೋತ್ತಮ, ಅಥವಾ ಶಿವನೇ ಗ್ರೇಟು, ಅಥವಾ ಇನ್ಯಾರು, ಹೀಗೆ ಸುಮ್ಮನೆ ಅದರಲ್ಲೇ ಜಗಳ ಮಾಡಿಕೊಂಡು ಒಂದೇ ಗುಂಪಿನಲ್ಲಿರ್ತಕ್ಕಂಥವ್ರು ಭೇದ ಮಾಡಿಕೊಂಡು ಬರೀ ದಿನ ಬೆಳಗಾದರೆ ನಿಮಗೆ ಆನ್ ಮಾಡಿದ್ರೆ ಬರೀ ಇಂಥದ್ದೇ ನ್ಯೂಸ್ಗಳು, ಅತ್ಯಾಚಾರ ಅನಾಚಾರ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ತಲುಪಿಟ್ಟಿದ್ದೀವಿ. ನೀವು ಹೇಳೋದು ಸತ್ಯ ಅನಿಸುತ್ತೆ, ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲೆಲ್ಲ ಹಾಗೇ ಇದೆ. ಯಾಕಂದರೆ ಪ್ರತಿದಿನ ಜಾತಿ ಜಗಳ, ಧರ್ಮದ ಬಗ್ಗೆ ಜಗಳ, ನಮ್ಮ ಒಗ್ಗಟ್ಟು ಅನ್ನೋದನ್ನೇ ಇಂದು ಇಲ್ಲದೇ ಇರೋ ಥರ ಆಗ್ತಿದೆ. ಒಟ್ಟು ಈಗ ಹಲವಾರು ಒಂದು 10, 15 ಅಥವಾ 20, 30 ವರ್ಷದಿಂದ ಸ್ವಲ್ಪ
ಜನರು ಜಾಗೃತಿ ಆಗ್ತಾ ಇದ್ದಾರೆ ಅನ್ನೋದು ನಮ್ಮೊಂದು ಅನಿಸಿಕೆ. ನಾನು ಜಾಗೃತಿ ಆಗ್ತಿದ್ದಾರೆ ಅಂದರೆ ಸುಮ್ಮನೆ ನಿಮಗೆ ಬರ್ತಾ ಇದೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಒಳ ಹೊಕ್ಕು ನೋಡಿದಾಗ ಇವತ್ತಿಗೂ ಬೇಜಾರಾಗುತ್ತೆ. ಮೂಲ ನಕ್ಷತ್ರ ನಂಗೆ ಹುಡುಗಿ ಬೇಡ ಅಂತಾರೆ. ನೀವು ಹೇಳಿದ್ರಿ ಎಷ್ಟು ಲೆವೆಲಲ್ಲಿ ಹೆಂಗೆ ಎಷ್ಟು ಇಂಪ್ರೂವ್ಮೆಂಟ್ ಫಾಸ್ಟ್ ಆಗಿದ್ದೀರಾ. ಎಲ್ಲ ನೀವು ಫಾರಿನ್ ನಾವು ಅವ್ರ ಈಕ್ವಲ್ ಆಗಿರಬೇಕು ಅನ್ನೋ ಹಾಗೆ ನಿಮ್ಮ ಬಿಹೇವಿಯರ್ ಇರುತ್ತೆ, ನಿಮ್ಮ ಕೆಲಸ ಇರುತ್ತೆ, ನಿಮ್ಮ ಲ್ಯಾಂಗ್ವೇಜ್ ಇರುತ್ತೆ, ನಿಮ್ಮ ಏನು ಆಚರಣೆಗಳಿರುತ್ತೆ. ಆದರೆ ಮೂಲ ನಕ್ಷತ್ರ ನನ್ನ ನಂತರ ಬರ್ತದೆ. ನನಗೆ ನಾನೇ ಹೇಳ್ತೀನಿ ಮೂಲ ನಕ್ಷತ್ರ ಗುರು ನೋಡ್ತೀನಿ, ಏನಾಗಲ್ಲ ಮಾಡ್ಕೊಳ್ಳಿ. ಬೇಡ ಮೇಡಮ್, ಮೂಲ ನಕ್ಷತ್ರ ಬೇಡ. ಅದ್ಯಾಕ್ರಿ ಬೇಡ? ಎಲ್ಲನೂ ಭಗವಂತಂದೇ, ಸೃಷ್ಟಿಯೇ ಭಗವಂತಂದು. ಅದಕ್ಕೊಂದು ಪರಿಹಾರ ಅಂತಿರುತ್ತೆ. ಮಾಡ್ಕೊಂಡು ಆ ಮಗುನೇ ಅಲ್ವೇ? ಅದಕ್ಕೂ ಬದುಕಬೇಕು ಅನ್ನೋ ಆಸೆ. ಯಾರು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಆ ಹುಡುಗಿ ಕತೆ ಏನು? ಯಾಕೆ ನಾನು ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಈ ವಿಷಯನ ಅಂತಂದರೆ, ಇನ್ನೂ ಯಾವುದೂ ಬದಲಾವಣೆಗಳು ಸುಮ್ಮನೆ ನಮಗೆ ಮಾತಿನಲ್ಲಿ ಆಗ್ತಾ ಇದೆ ಹೊರತು, ಕಂದಾಚಾರಗಳಿಗೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಷೋಡಶ ಸಂಸ್ಕಾರಗಳು ಅಂತ ನಮಗೇನು ಹೇಳಿದ್ದಾರೆ ನಮ್ಮ ಶಾಸ್ತ್ರ, ಅದನ್ನು ಆಚರಿಸಬೇಕು ಅನ್ನೋದು ಇದೆ. ಯಾರಾದರೂ ಮಾಡ್ತಾ ಇದ್ದಾರಾ ಇಷ್ಟು ಫಾಸ್ಟ್? ನೀವು ಹೇಳಿದ್ರಲ್ಲ ಇನ್ನು ಈಗೀಗೆ ಬರ್ತಾ ಇದೆ ಅಂತ. ಇಲ್ಲ, ನೀವು ಹೇಳಿದ್ರೂ ಒಪ್ಪಲ್ಲ. ನಮ್ಮ ಅಜ್ಜಿ ಹೇಳಿದ್ದಾರೆ, ನಮ್ಮ ಅಮ್ಮ ಹೇಳಿದ್ದಾರೆ, ನಮ್ಮ ತಾತ ಹೇಳಿದ್ದಾರೆ, ಇದನ್ನು ಮಾಡಬಾರ್ದು, ಇದನ್ನು ಮಾಡಿದ್ರೆ ಖಂಡಿತ ಕೆಟ್ಟದಾಗತ್ತೆ, ಅದಕ್ಕೆ ನಾವು ಇದನ್ನು ಮಾಡಲ್ಲ. ಎಷ್ಟೊಂದು ಮಾಡಲ್ಲ ಸಂಸ್ಕಾರ. ನಾನು ಹೇಳ್ತಾ ಇರೋದು ನಿಮ್ಮ ಮನೆ ಪದ್ಧತಿ ಅಂತ ಬಿಟ್ಬಿಡ್ತಾರೆ. ಎಲ್ಲ ಸಂಸ್ಕಾರ ಎಲ್ಲ ಜನಗಳಿಗೂ ಒಂದನ್ನೇ ಹೇಳಿರೋದು, ಆಯಿತಾ? ಷೋಡಶ ಸಂಸ್ಕಾರಗಳು ಅಂತ ಇದೆ, 16 ಸಂಸ್ಕಾರಗಳನ್ನು ಮಾಡಬೇಕು. ಏನೂ ಮಾಡಲ್ಲ. ಮಾಡಿಪ್ಪ, ಇದು ಶಾಸ್ತ್ರದಲ್ಲಿದೆ, ಇದರಿಂದ ಒಳ್ಳೆ ಮಗು ಹುಟ್ಟುತ್ತೆ, ಒಳ್ಳೆ ಪ್ರಜೆ ಆಗ್ತಾನೆ, ದೇಶಕ್ಕೆ ಒಂದು ಒಳ್ಳೆ ಸಿಟಿಸನ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರಬೇಕು ಅಂತ ನಾವೇನಾರು ಹೇಳಿದ್ರೆ, ನಮ್ಮ ಮನೆಯಲ್ಲಿ ಇಲ್ಲಪ್ಪ, ನಮ್ಮ ಅತ್ತೆ ಹೇಳಿದ್ದಾರೆ ಅಥವಾ ನಮ್ಮಮ್ಮ ಹೇಳ್ತಾರೆ, ಅದನ್ನು ಮಾಡೋದ್ರಿಂದ ಹಿಂಗಾಗುತ್ತೆ, ಮಾಡಬಾರ್ದು. ಒಪ್ಪಲ್ಲ. ನೀವು ಹೇಳ್ತಿರಲ್ಲ ಕೇಳ್ತಾರೆ ಅಂತ. ನನಗೆ ಅನಿಸಿರೋ ಪ್ರಕಾರ ತುಂಬಾ, ನಾನಿವಾಗ ಒಂದು 100 ಜನಕ್ಕೆ ಕೇಳಿದ್ರೆ ಒಬ್ಬರು ಕೇಳೋಕ್ಕೂ ಕಷ್ಟ ಆಗಿದೆ. ಎಲ್ಲೋ ತುಂಬ ಒಂದೋ ಎರಡೋ ಕೇಳಿರ್ತೀನಿ. ಯಾರು ಸ್ವಂತದವರಾಗಲಿ ಯಾರಾಗಲಿ ಕೇಳೋದಿಲ್ಲ. ಭಯ ಆಗುತ್ತೆ. ಏನಾರ ಮಾಡಿದ್ರೆ ಏನಾರು ಆಗಿಬಿಟ್ರೆ. ಇದನ್ನೇ ಮೂಢನಂಬಿಕೆ ಅನ್ನೋದು. ನಿಮಗೆ ಸತ್ಯ ಗೊತ್ತಿಲ್ಲ, ಪೂರ್ಣ ಸತ್ಯನೇ ಭಗವಂತ. ಅದನ್ನು ಯಾರೂ ತಿಳ್ಕೊಳ್ತಾ ಇಲ್ಲ. ಬರೀ ಮೂಢನಂಬಿಕೆಯಲ್ಲೇ ಬದುಕ್ತಾ ಇದ್ದಾರೆ ಜನ. ಹೇಳ್ತಾರೆ ನಾವು ತುಂಬ ಫಾಸ್ಟು, ನಾವು ತುಂಬ ಅಡ್ವಾನ್ಸ್ಡ್ ಇದ್ವಿ ಅಂತ. ಯಾವುದರಲ್ಲಿ ಹಾಕೊಳ್ಳೋ ವೇಷಭೂಷಣ, ನಡ್ಕೊಳ್ಳೋ ರೀತಿನಲ್ಲಿ ಅಷ್ಟೇ ಹೊರತು ಮನಸ್ಸಿನಲ್ಲಿ ಯಾರೂ ಅಡ್ವಾನ್ಸ್ ಆಗಿಲ್ಲ. ಇವರೇ ಖಂಡಿತ ಆಗಿಲ್ಲ. ಆಗಬೇಕು. ಇಂಥ ಯುವಕರು ಸೇರಿಕೊಂಡು ಇದನ್ನು ತಿಳಿದುಕೊಂಡು ನಮ್ಮ ಸನಾತನ ಸಂಸ್ಕೃತಿ ಹೇಗಿದೆ, ಎಷ್ಟು ಅಡ್ವಾನ್ಸ್ ಆಗಿದೆ, ಆಶ್ಚರ್ಯ ಆಗುತ್ತೆ ನಿಮಗೆ. ಅಷ್ಟು ಆ ಕಾಲದಲ್ಲೇ ಮೈತ್ರೇಯಿ, ಗಾರ್ಗಿ ಅವರೆಲ್ಲರೂ ಹೇಗೆ ಡಿಬೇಟ್ ಮಾಡ್ತಾಯಿದ್ರು, ಸಂಭಾಷಣೆ ನಡೆಸಿ ಎಂಥ ಮೇಧಾವಿಗಳಾಗಿದ್ದರು. ಎಷ್ಟು ಅವರು ಏನು ಭಗವಂತನನ್ನು ಕಂಡವರು ಅವರೆಲ್ಲರೂ. ಇವತ್ತಿನ ದಿವಸ ಅಂಥವ್ರನ್ನ ಹುಡುಕಬೇಕು. ನೀವು ಎಲ್ಲಿ ಸಿಗ್ತಾರೆ ನಿಮಗೆ? ಅಯ್ಯೋ ಭಗವದ್ಗೀತೆ ಚಿಕ್ಕ ಮಕ್ಳಿಗೆ ಯಾಕ್ರಿ ಭಗವದ್ಗೀತೆ ಹೇಳ್ಕೊಡ್ತೀರಾ? ಅದು ಏನು ಆಧ್ಯಾತ್ಮಿಕವಾಗಿರೋದು. ಮಕ್ಕಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬಾರ್ದು ಅಂತಾರೆ ವಯಸ್ಸಾದವರು. ಮಕ್ಕಳಿಗೇನೆ ಹೇಳ್ಕೊಡ್ಬೇಕಾಗಿರೋದು ನೀವು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಇಡೀ ಪ್ರಪಂಚದ ಹೇಗೆ ನಮ್ಮ ಲೈಫ್ ಪೂರ್ತಿ ನಡಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿರೋದೇ ಭಗವದ್ಗೀತೆ. ಅದನ್ನು ಕಲ್ತ್ಕೊಂಡ್ಬಿಟ್ರೆ ಸಾಕು, ನೀವು ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವಿಷಯಗಳು ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ಪೂರ್ತಿ ಹೇಗಿರಬೇಕು ಒಂದು ಸ್ಟೂಡೆಂಟ್ ಹೇಳಿದ್ದಾನೆ, ಪ್ರತಿಯೊಬ್ಬರಿಗೂ ಹೇಳಿದ್ದಾನೆ ನಾನು. ಅದನ್ನು ತಿಳ್ಕೊಂಡ್ರೆ ಸಾಕು, ಬೇರೆ ಏನು ಓದಲೇಬೇಡಿ ನೀವು. ನಾವು ಮಾಡ್ತಾ ಇಲ್ಲ ರೀ, ನಾವು ಮಾಡ್ತಾ ಇಲ್ಲ. ಸುಮ್ಮನೆ ನಿಮಗೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಒಂದಿಷ್ಟು ಜನ ಹೇಳ್ತಾರೆ ಅಷ್ಟೇ ಹೊರತು ಏನು ಆಧಾರದಲ್ಲಿ ಹೇಳ್ತಾರೋ. ಕೆಲವೆಲ್ಲ ಸರಿ ಇರುತ್ತೆ, ಕೆಲವೆಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಏನು ಮೀನಿಂಗೇ ಇರಲ್ಲ, ಶಾಸ್ತ್ರನೇ ಗೊತ್ತಿರೋದಿಲ್ಲ, ಆ ಥರದ್ದೆಲ್ಲ ಮಾತಾಡ್ತಿರ್ತಾರೆ. ಅದಕ್ಕೆ ನಿಮಗೆ 108 ಲೈಕ್ಸು ಕಾಮೆಂಟ್ಸು ಎಲ್ಲ ಇಷ್ಟಿಷ್ಟು ನಿಮಗೆ ಬರ್ತಾ ಇರುತ್ತೆ. ಸತ್ಯವನ್ನು ಹೇಳ್ತಿರ್ತಾರಲ್ಲ ಯಾರಾದರೂ ಒಂದು ಇದರಲ್ಲಿ, ಅವ್ರಿಗೆ ಪಾಪ ನೋಡೋರೇ ಗೊತ್ತಿರಲ್ಲ. ಒಂದು 3 ಒಂದು 4 ಲೈಕ್ ಇಲ್ಲ, ಏನೂ ಇಲ್ಲ. ನೀವು ನೋಡಿ ಬೇಕಾದ್ರೆ ಯೂಟ್ಯೂಬ್ ತೆಗೆದು ನೋಡಿ, ಅದರಲ್ಲಿ ನೋಡಿ. ಯಾರು ಏನು ಅದಕ್ಕೇನು ಹೇಳ್ತಾರೆ, ಅದೇ ಭಾಳ ವೇಷ ಹಾಕ್ಕೊಂಡು ಭಾಳ ನೀವು ಇದು ಹೇಳ್ತಿರಲ್ಲಪ್ಪ, ಅದಕ್ಕೇನು ಹೇಳ್ತಾರೆ, ಟಂಬ್ಲೈನ್ ಹಾಕ್ಬಿಟ್ಟು ಇರೋದೇ ಇಲ್ಲ, ವಿಷಯವೇ ಇರೋದಿಲ್ಲ ಅದರಲ್ಲಿ. ಏನೋ ಒಂದು ಹೆದರಿಸೋ ವಿಷಯನೋ ಅಥವಾ ಕ್ಯೂರಿಯಾಸಿಟಿ ವಿಷಯನೋ ಹಾಕೋದು, ವಿಡಿಯೋ ಬಿಡೋದು. ಅದನ್ನು ನೋಡೋಕ್ಕೋಸ್ಕರ ಪಾಪ ಜನ ಫುಲ್ ನೋಡ್ತಾರೆ, ಅಲ್ಲಿ ಏನಿರಲ್ಲ. ಈ ಥರ ಆಗಿದೆ ಹೊರತು ಖಂಡಿತವಾಗ್ಲೂ ನಮ್ಮ ಸನಾತನ ಸಂಸ್ಕೃತಿಯನ್ನಾಗಲಿ ಅಥವಾ ಈ ಥರ ಯಾವುದೇ ವಿದ್ಯೆಯನ್ನಾಗಲಿ ಪೂರ್ಣ ರೂಪವಾಗಿ ತಿಳಿದುಕೊಂಡು ನಡ್ಕೋತೀನಿ ಅಂತಕ್ಕಂಥದ್ದು ಇನ್ನೂ ಬಂದಿಲ್ಲ, ಬರಬೇಕು. ಅಂದರೆ ಏನಂದರೆ ಹಿಂದೆಗಿಂತ ಈಗ ಸ್ವಲ್ಪ ಆಚರಣೆ ವಿಷಯಗಳಲ್ಲಿ ಸ್ವಲ್ಪ ಜನಗಳು ಒಂಥರ ಪೂಜೆ ಪುನಸ್ಕಾರ ಅನ್ನೋದರಲ್ಲಿ ಮುಂದೆ ಬಂದಿದೆ. ನಾನು ನೋಡಿದ ಹಾಗೆ ಸುಮಾರು 30 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತೇನಾಗಿರೋ ಜನಗಳಿಗೆ ಭಯ. ಯಾತಕ್ಕೆ ಕಾರಣ ಗೊತ್ತಾ? ಭಯ. ಏನಾದರೂ ಆಗ್ಬಿಟ್ರೆ ನಮಗೆ ಇಷ್ಟೆಲ್ಲ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಹೇಳೋ ಪೂಜೆಗಳನ್ನೆಲ್ಲ ವೈಕುಂಠ ಏಕಾದಶಿ ಏನು ದೇವಸ್ಥಾನಕ್ಕೆ ಕಾಲಿಡೋ ಹಾಗೆ ಇಲ್ಲ, ಶಿವರಾತ್ರಿ ಹೋಗೋಕ್ಕೆ ಆಗಲ್ಲ ಈಶ್ವರನ ದೇವಸ್ಥಾನಕ್ಕೆ. ಯಾಕೆ ಗೊತ್ತಾ? ನಿನಗೆ ಭಯ.
ಯಾವಾಗ ನಿನ್ನಲ್ಲಿ ಭಯ ಬರುತ್ತೆ ಅಂತಂದರೆ ನೀ ತಪ್ಪು ಮಾಡಿದ್ರೆ ಮಾತ್ರ ಭಯ, ಇಲ್ಲ ನಿಮ್ಗೆ ಯಾಕೆ ಭಯ? ನಿಮ್ಮಲ್ಲೇ ನೀವು ದೇವ್ರನ್ನ ಕಾಣ್ಕೊಳ್ಳಿ, ನಿಮ್ಮ ಮನೆಯಲ್ಲೇ ದೇವ್ರನ್ನ ಕಾಣ್ಕೊಳ್ಳಿ, ಸತ್ಯವಾಗಿ ನಡೆದುಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಗೌರವಿಸಿ, ನಿಮ್ಮ ಗುರು ಹಿರಿಯರನ್ನ ಗೌರವಿಸಿ, ಎಲ್ಲರನ್ನು ಗೌರವಿಸಿ. ಯಾವಾಗ ನಿಮ್ಗೆ ಏನಕ್ಕೆ ಭಯ ಬರುತ್ತೆ? ನಾ ಮಾಡ್ತಾ ಇರೋದು ಶ್ರದ್ಧೆ ಸರಿಯಾಗಿ ಮಾಡ್ತಾ ಇದ್ದೀನ ಕೆಲಸ, ನನಗೆ ಭಯ ಇರೋದಿಲ್ಲ. ನಾ ಸರಿಯಾಗಿ ಮಾಡ್ತಿಲ್ವ, ನಂಗೆ ಭಯ. ಎಲ್ಲಪ್ಪ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಬಿಟ್ರೆ ಅಥವಾ ಇನ್ಯಾರು ಬಂದಂಗೆ ಏನಾರು ಕೇಸ್ ಹಾಕ್ಬಿಟ್ರೆ, ಈ ಭಯಕ್ಕೆ ನಾವೇನು ಮಾಡ್ತೀವಿ, ದೇವರಿಗೆ ಒಂದಿಷ್ಟು ಬ್ರೈಬ್ ಮಾಡ್ತೀವಿ. ದೇವ್ರಿಗೆ ಆ ಕಿರೀಟ ಕೊಡಿಸೋದು, ಅದು ಇದು ಮಾಡಿ ಅವನಿಗೆ, ಅವನು ಗೊತ್ತಿಲ್ವ ಅವನಿಗೆ ಯಾರಿಗೆ ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿರಲ್ವ. ಸೊ ಈ ರೀತಿಯಾಗಿ ಮುಂದುವರಿದೆ ಅಷ್ಟೇ ಹೊರತು ಅದು ಈ ಬಿಕಾಸ್ ಆಫ್ ಭಯಕ್ಕೆ ಹಾಗಾಗಿದೆ. ಆದ್ರೂ ಒಂದು ಮಟ್ಟಕ್ಕೆ ಹೇಳಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಲಿಸಿದ್ರೆ ಈಗ ಎಷ್ಟೋ ಜನಗಳು ಹೇಳಿದ್ನೆಲ್ಲ ಮಾಡಿ ಒಂಚೂರು ಧರ್ಮ ಕರ್ಮ ಅಂತ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಗತಿ ಇದೆ. ಬಟ್ ಈ ವೇದದ ಅನುಸಾರವಾಗಿ ಏನು ಪ್ರಗತಿ ಬಂದರೆ ಸನಾತನ ಸಂಸ್ಕೃತಿ ಉಳಿಯತ್ತೆ, ಅದಂತೂ ಸತ್ಯ. ಖಂಡಿತ ಮೇಡಮ್, ನೀವು ಇವಷ್ಟೊತ್ತು ನಮಗೆ ಬಹಳ ಅರ್ಥಪೂರ್ಣವಾಗಿ ಹಾಗೂ ಇತಿಹಾಸ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಆಗಿತ್ತು ಆ ರೀತಿ ವಿಷಯಗಳನ್ನು ನಮಗೆ ಬಹು ಸುಂದರವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಅನ್ನೋದು ಕೇವಲ ನಾವು ನೀವು ತಿಳ್ಕೊಂಡಿರೋವಂಥದ್ದು ಅಲ್ಲ, ಅದು ಬಹಳ ಪ್ರಮುಖವಾದದ್ದು ಹಾಗೂ ಗೌರವಯುತವಾದದ್ದು ಹಾಗೂ ಶ್ರೇಷ್ಠವಾದದ್ದು. ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿರಿಯರು, ಗುರು ಹಿರಿಯರು ಎಲ್ಲರೂ ಅದರಲ್ಲಿ ನಮೂದಿಸಿ ಆಗಿದೆ. ಆದರೆ ಈಗೇನಾಗಿದೆ, ಜ್ಯೋತಿಷ್ಯ ಹಾಗೂ ಮೂಢನಂಬಿಕೆ ಈ ಎರಡರ ಮಧ್ಯೆ ನಾವು ತೊಳಲಾಡ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಮತ್ತು ಮೂಢನಂಬಿಕೆ ಈ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.